ಓಕೆ, ತಗೋಬೋದಾ? ಕಂಟಿನ್ಯೂ ಮಾಡೋಣ. ಎಷ್ಟದು ಪೇಪರ್? 9 ಕಂಪ್ಲೀಟ್ ಆಗಿದಾವೆ. ಇದು 10ನೇ ಪೇಪರ್, ರೈಟಾ? 9 ಪೇಪರ್ಲಿ ಬಹಳಷ್ಟು ವಿಚಾರಗಳು ತಿಳ್ಕೊಂಡ್ರೆ ತಂದ್ಕೊಡಿ, ರೈಟಾ? ನಾವು 9ನೇ ಪೇಪರ್, ಇವಾಗ 10ನೇ ಪೇಪರ್ ಇದೆ, 10ನೇ ಪೇಪರ್ ಕಂಟಿನ್ಯೂ ಮಾಡೋಣ ಸರ್. 9ನೇ ಪೇಪರ್ಲಿ ಒಂದು ಕ್ವಶನ್ ಉಳ್ಕೊಂಡಿದೆ ನಿಮಗೆ, ರೈಟಾ? ಒಂದು ಕ್ವಶನ್, ಆ ಕ್ವಶನ್ ಲಾಸ್ಟಿಗೆ ಮಾಡಿಸ್ತೀನಿ, ಬಿಕಾಸ್ ಅದು ಉಲ್ಟಾ ಆಗಿತ್ತು, ಮತ್ತೆ ಅದು ಗ್ಯಾಪ್ ಮಾಡೋದು ಬೇಡ, ಯಾಕಂದ್ರೆ ಇಂಪಾರ್ಟೆಂಟ್ ಇದೆ ಅದು ಕ್ವಶನ್. ಅದ್ರ ಆ ಕ್ವಶನ್ ಇಂದ ಕಲ್ಕೊಳ್ಳೋದು ಬಹಳಷ್ಟು ಇದೆ ಸರ್. ಕ್ಲಿಯರ್ ಆಯ್ತಾ? ನೀವೆಲ್ಲ, ನಿಮಗೆಲ್ಲ ಓಕೆ ಇಲ್ಲ? ನಾವು ಯೂಟ್ಯೂಬಲ್ಲಿ ಈ ವಿಡಿಯೋ ಯಾರು ನೋಡ್ತಿರಲ್ಲ ಅವ್ರಿಗೆ ಒಂದು 4 ದಿವಸ ಹೇಳ್ತೀನಿ, ಮತ್ತೆ ರಿಟರ್ನ್ ವಾಪಸ್ ನಿಮ್ಮ ಕಡೆ ಬರೋಣ ಸರ್. ನಾವು ಈ ವಿಡಿಯೋನ ಯಾರ್ಯಾರು ಯೂಟ್ಯೂಬಲ್ಲಿ ನೋಡಕತ್ತಿರಲ್ಲ, ಫಸ್ಟ್ ಪಾಯಿಂಟ್ ಆಲ್ರೆಡಿ ಮಧ್ಯಾಹ್ನ ಹೇಳಿದ್ದೀನಿ ಇದನ್ನೆಲ್ಲ, ಮತ್ತೆ ಇವಾಗಲೂ ತಿಳ್ಕೊಳ್ರಿ ಸರ್. ಈಗ ಇನ್ನೆರಡು 3 ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಆಲ್ರೆಡಿ ರೆಕಾರ್ಡ್ ಆಗಿರ್ತಕ್ಕಂಥ ವಿಡಿಯೋ, ಇದು ಪ್ರೀಮಿಯರ್ ಲೈವ್ ಲೈವ್ ಅಲ್ಲ. ಹಾಗಾಗಿ ತಾವುಗಳು ಸರ್ ರಿಪ್ಲೈ ಮಾಡ್ರಿ ಅಂತ ಹೇಳಕ್ ಹೋಗ್ಬೇಡ್ರಿ. ನಿಮ್ಮ ಕಮೆಂಟ್ಸ್ನ ನಾನು ನೋಡಿದಾಗ, ನೀವು ಮಾಡಿರ್ತಕ್ಕಂಥ ಚಾಟಿಂಗ್ ನಾನು ನೋಡಿದ್ರೆ, ನಾನು ಲೈವಲ್ಲಿ ಇದ್ರೆ ನಾನು ನೋಡ್ಬೋದು, ನಾನು ರಿಪ್ಲೈ ಮಾಡ್ಬೋದು. ನಾನು ಅಲ್ಲಿ ಲೈವಲ್ಲಿ ಇರೋದೇ ಇಲ್ಲ, ನೀವು ಏನು ಮಾಡಿದ್ರೆ ನನಗೆ ಹೆಂಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ರಿಪ್ಲೈ ಮಾಡಲ್ಲ ಸರ್. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನೀವು ಮಾಡ್ತಕ್ಕಂಥ ಚಾಟಿಂಗ್ ಏನಿದೆ ಅಲ್ಲ ಸರ್, ರೈಟಾ? ನಾವೇನು ದೊಡ್ಡ ಲೆವೆಲಲ್ಲಿ ಏನು ದೊಡ್ಡದಾಗಿ ಮಾಡ್ತಾ ಇಲ್ಲ. ಗೊತ್ತಿರ್ತಕ್ಕಂಥ ವಿಚಾರಗಳ 4-5 ವಿಚಾರ ನೋಡ್ಕೊಂಡು ಇದು ಹಿಂಗಾದಪ್ಪ, ಹಿಂಗೆ ನೋಡ್ಕೊಡ್ರಿ, ಓದ್ಕೊಡ್ರಿ ಅಂತ ಅಷ್ಟೇ ಹೇಳ್ತಾ ಇದೀವಿ. ಅದು ಬಿಟ್ಟರೆ ಏನು ದೊಡ್ಡವಾಗಿ ಮಿರಾಕಲ್ ಏನೋ ಭಾಳ ಅದ್ಭುತ ಅಂತ ಮಾಡ್ತಾ ಇಲ್ಲ. ಸಿಂಪಲ್ ಆಗಿರ್ತಕ್ಕಂಥ ವಿಚಾರಗಳನ್ನ ನೀವು ಮುಟ್ಸಕ್ಕೆ ಟ್ರೈ ಮಾಡಕತ್ತೀವಿ ಸರ್ ಅಷ್ಟೇ. ಅದರಲ್ಲಿ ನೀವು ಅದನ್ನ ಬಂದ್ಬಿಟ್ಟು ಕಮೆಂಟ್ಸ್ ಅಲ್ಲಿ ಬೇಕು ಬೇಡ ಎಲ್ಲ ಇಲ್ಲೇ ಅದೇನಂತಾರಲ್ಲ, ಎಲ್ಲ ಸಂಸಾರ ಇಲ್ಲೇ ಮಾಡ್ತಾರಂತಲ್ಲ, ಹಂಗೆ ನೀವು ಇಲ್ಲೇ ಮಾಡಿರಿ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗತ್ತೆ ಸರ್. ಬೇರೆ ಕಷ್ಟ ಆಗತ್ತೆ. ಯಾವ ಪ್ಲಾಟ್ಫಾರ್ಮ್, ಯಾವ ವೇದಿಕೆಯನ್ನು ಯಾವ್ದಕ್ಕೆ ಬಳಸ್ಕೋಬೇಕು ಅದನ್ನ ಬಳಸುವಾಗ ಟ್ರೈ ಮಾಡ್ರಿ. ಕಾಮಿಡಿ ಇರ್ಬೇಕು, ಎಲ್ಲ ಇರ್ಬೇಕು, ಎಷ್ಟು ಇರ್ಬೇಕು ಅಷ್ಟೇ ಇರ್ಬೇಕು, ರೈಟಾ? ಟೋಟಲಿ ಅದೇ ಇರಬಾರ್ದು. ನಿಮ್ಗೆ ಅಷ್ಟಿತ್ತಂದ್ರೆ ಚೆನ್ನಾಗಿ ಕಮೆಂಟ್ಸ್ ನೋಡ್ಕೊಳ್ಳೋಕೆಲ್ಲ ಬಹಳಷ್ಟು ಎಲ್ಲ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ರಿ. ಅದು ಇಲ್ಲಿ 4-5 ವಿಚಾರಗಳು ನಾವು ತಿಳ್ಸಕೊತೀವಿ, ಒಂದು 7 ಜನ ನೋಡಕತ್ತಾರಪ್ಪ ಅಂತ ಹೇಳಿದ್ರೆ ಅಲ್ಲಿನೂ ಈ ತರ ಮಾಡ್ಕೊಂಡ್ ಕುಂತ್ರೆ ಅದು ನೀವೇ ವಿಚಾರ ಮಾಡ್ಬೇಕು, ಅದು ಸರಿನಾ ತಪ್ಪ ಅಂತೇಳಿ, ರೈಟಾ? ನಾವು ಥರ್ಡ್ ಪಾಯಿಂಟ್, ಇವಾಗ ಏನ್ ಅನ್ಬಾರ್ದು, ಬಟ್ ಅಂತೀನಿ ಕೇಳ್ರಿ. ಇವಾಗ ನಿಮಗ್ ಗೊತ್ತಿದೆಯಾ, ಅವ್ರ ಸಿಸ್ಟರ್ ಇವ್ರ ಕಮೆಂಟ್ಸ್ ಮಾಡಕತ್ತಾರ, ಅವ್ರ ಹೆಸರು ನೋಡಿ ನೀವು ಹಿಂಗ ಅನ್ಕೊಳಕತ್ತೀರಿ. ಯಾರಿಗ್ ಗೊತ್ತರ್ ಅದು? ಇವಾಗ ಯಾವ್ದೋ ಒಂದು ಹೆಸರು ಸಮಥಿಂಗ್ ಇಸ್ಕೊಂಡಿ, ರೈಟಾ? ಸಮಥಿಂಗ್ ವಿದ್ಯೆ ಅಂತ ಹೆಸರು ಇಟ್ಕೊಂಡ್ರೆ ಅನ್ಕೊಡ್ರಿ, ರೈಟಾ? ವಿದ್ಯೆನೇ ಇದೆ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ವಿದ್ಯೆನೇ ಇದೆ ಅಂತ ನಿಮ್ಗೆ ಗೊತ್ತಾ? ವಿಜಯನಾಗಿರ್ಬೋದು ಅದು, ರೈಟಾ? ಹೆಸರು ಚೇಂಜ್ ಮಾಡ್ಕೊಂಡು ಮಾಡಿರ್ಬೋದು. ನೀವು ಕೂಲ್ಗುಸಿ ಯಾವ ಊರಂತ, ಇದು ಅಂತ, ಅದು ಅಂತ, ಇವೆಲ್ಲ ಎಲ್ಲಿ ಯೂಸ್ ಮಾಡ್ಬೇಕು, ಎಲ್ಲಿ ಬಳಕೆ, ಅದು ಯಾವ್ದು ಎಲ್ಲಿ ಬಳಕೆ ಮಾಡ್ಕೊಂಡು ಎಲ್ಲಿ ಹೆಂಗ್ ಚಾಟ್ ಮಾಡ್ಬೇಕು ಮಾಡ್ರಿ ಸರ್. ಇಲ್ಲಿ ಅದ್ರ ಯೂಸ್ ಮಾಡೋದು ಅವಶ್ಯಕತೆ ಏನೋ ನಿಮ್ಗೆ ಗೊತ್ತಿದೆಯಾ? ಕನ್ಫರ್ಮ್ ಇದೆ? ಇಲ್ಲ. ಹೋಗ್ಲಿ, ರೆಗ್ಯುಲರ್ ಬರಕತ್ತೀವಿ ನಾವು, ಇಲ್ಲ ಯಾವಾಗಾರ ಏನೋ ಒಂದು 4-5 ವಿಡಿಯೋ ತಂದು ಮಾಡಿದ್ರೆ ಅಂತ ಟೈಮಲ್ಲಿ ಅದನ್ನೇ ಮಾಡ್ತೀರಿ. ಓಕೆಪ್ಪ, ಏನೋ ಕ್ವಶನ್ ಕೇಳ್ದಿರ್ತದ, ಸಮಥಿಂಗ್ ಇರ್ತದ, ಅದನ್ನ ಗೊತ್ತಾಗತ್ತೆ ಅಂತೇಳಿ ಓಪನ್ ಮಾಡಿಟ್ಟಿರ್ತಿಲ್ಲ ಈ ಚಾಟ್ನ. ಇವಾಗ ಅದನ್ನ ಬಂದ್ ಮಾಡಕ್ಕೂ ಕೂಡ ಬರ್ತದ. ನೋಡಲ್ಲ ಅಂತಲ್ಲ, ಎಲ್ಲ ನೋಡಿರ್ತೀವಿ, ಬಟ್ ನೋಡಿದ್ರು ನೋಡ್ಲಾರ್ದಂಗೆ ಇರ್ತೀವಿ. ಯಾಕೆ ಸರ್ ಅಂತ ಹೇಳಿದ್ರೆ, ಉದ್ದೇಶ ಇದು ಮಾಡಿದ್ರೆ 4-5 ವಿಚಾರ ಹೇಳ್ತೀವಿ, ಹೌದಪ್ಪ ನಾವು ಕಂಟಿನ್ಯೂ ನಮ್ಗೆ ಏನನ್ ಸಂಬಂಧ ಅದ ಫುಲ್ ಇದಾದಂದ್ರೆ ಅವಾಗ ನಿಮ್ಗೆ ಏನ್ ರಿಪ್ಲೈ ಕೊಡೋದು ಇದು ಮಾಡಬಹುದು. ಸುಮ್ಮನೆ ಯಾಕೆ ನೀವು ಟೈಮ್ ಮಾಡ್ಕೊಂತೀರಿ? ನೀವು ಮಾಡೋದಲ್ಲದೆ ಅವ್ರು ಏನ್ ನೋಡ್ತಿರ್ತಾರಲ್ಲ ಕೆಲವೊಬ್ರು ವಿಡಿಯೋ, ಅವರು ನಿಮ್ ಕಡೆ ನೋಡ್ಬೇಕು, ಅವರು ಇದು ಮಾಡ್ಬೇಕು. ಇದೇನ್ ಕ್ಲಾಸಾ ಅದು ಮತ್ತೆ ಬೇರೆ ಏನ್ ಅನ್ಕೋಬೇಕು? ನಿನ್ನೆ ಹಂಗೆ ಅಂದ್ರಿ, ಇದಕ್ ಕ್ಲಾಸ್ ಅಂತಾರ ಏನಂತಂದ್ರಿ, ನಿಮಗೆ ಗೊತ್ತದು ಇದಕ್ಕೆ ಏನಂತಾರಂತ ಹೇಳಿ. ನಾನು ಸ್ಪಷ್ಟವಾಗಿ ಬಿಡಿ 4-5 ಗೊತ್ತಿರತಕ್ಕಂಥ ವಿಚಾರಗಳನ್ನ ಹೇಳಕತ್ತೀವಿ ಸರ್ ಅಷ್ಟೇ. ಇದು ಸ್ಪಷ್ಟವಾಗಿದೆ ಅನ್ಕೋತೀನಿ, 2-3 ವಿಚಾರಗಳು. ನಾವು ಫೋರ್ತ್ ಲಾಸ್ಟ್ ಪಾಯಿಂಟ್ ಸರ್. ಲಾಸ್ಟ್ ಪಾಯಿಂಟ್ ಏನ್ ಸರ್ ಅಂತ ಹೇಳಿದ್ರೆ, ಸರ್ ನೆಕ್ಸ್ಟ್ ಕ್ವಶನ್ ಸರ್ ಅಂತ ಹೇಳಿ, ರೈಟಾ? ಇಲ್ಲಿ ಒಂದು ಕ್ಲಾಸ್ ಮಾಡ್ಬೇಕಾದ್ರೆ ಎರಡು ಫಾರ್ಮೆಟ್ ಅಲ್ಲಿ ಮಾಡಬಹುದು ಸರ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅದ, ಇದು ಕ್ವಶನ್ ನೋಡ್ರಿ, ಇದು ಆನ್ಸರ್ ನೋಡ್ರಿ, ಸರ್ ಹೋಗ್ರಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಅಂತ ಹೋಗ್ಬೋದು, ರೈಟಾ? ಆ ರೀತಿ ನೀವು ನೆಕ್ಸ್ಟ್ ಕ್ವಶನ್ಗೆ ಹೋಗ್ರಿ ಅಂತ ಹೇಳಕತ್ರಿ. ಆ ರೀತಿ ನಾನು ಕ್ವಶನ್ ನೋಡ್ಸಂಗಿದ್ರೆ ನೀವೇ PDF ಕೊಟ್ಬಿಡ್ತೀನಿ, ನೀವೇ ನೋಡ್ಕೊಂಡ್ಬಿಡ್ತೀರಲ್ಲ. ಇಲ್ಲಿ ಮಾಡೋದೇನು ಅವಶ್ಯಕತೆ ಇರ್ತದ? ಈ ರೀತಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ನಾವು ಮೊದಲನೇ ಫಾರ್ಮೆಟ್ ಬಿಟ್ನ ಒಂದು ಕ್ವಶನ್ ಪೇಪರ್ ಬಿಡ್ಸಕತ್ತಿ, ನಿಮ್ಗೆ ಅನ್ಸಕತ್ತದ ಕ್ವಶನ್ ಪೇಪರ್ ಅಂತ ಹೇಳಿ. ಆದ್ರೆ ಒಂದು ಕ್ವಶನ್ ಅದು ಎಲ್ಲಿದ್ದು ಬಂದಿದೆ, ಹೆಂಗ್ ಬಂದಿದೆ, ಆ ಕ್ವಶನ್ ಯಾಕಾಗಿ ಬಂದಿದೆ ಅಂದ್ರೆ ಪ್ರೀವಿಯಸ್ ಇಂದ ಹಿಂದಿನ ಪೇಪರ್ಗೆ ಈ ಪೇಪರ್ಗೆ ಕಂಪ್ಯಾರಿಸನ್ ಏನಿದೆ, ಮತ್ತೆ ಇದು ಫಾರ್ಮೆಟ್ ಹೆಂಗಿದೆ, ಮತ್ತೆ ಇದು ಕ್ವಶನ್ ಮತ್ತೆ ರಿಪೀಟ್ ಆಗತ್ತೆ ಇಲ್ಲ, ರಿಪೀಟ್ ಆದ್ರೆ ಯಾವ ಫಾರ್ಮೆಟ್ ಅಲ್ಲಿ ಆಗ್ಬಹುದು, ಈ ಕ್ವಶನ್ ಇಂದ ನಾವು ಮ್ಯಾಕ್ಸಿಮಮ್ ಏನ್ ಕಲ್ಕೊಳಕಾಗತ್ತ, ನಾವ್ ಏನ್ ಔಟ್ಪುಟ್ ತಗೊಳಕಾಗತ್ತ, ಆ ಫಾರ್ಮೆಟ್ ಅಲ್ಲಿ ಒಂದೊಂದು ಕ್ವಶನ್ ಬಿಡಿಸ್ತೀವಿ ಅಂದ್ರೆ ಒಂದು ಕ್ವಶನ್ 10 ನಿಮಿಷ ಆಗ್ಬೋದು, ಒಂದು ಕ್ವಶನ್ 20 ನಿಮಿಷ ಆಗ್ಬೋದು. ಆ 20 ನಿಮಿಷ ಅಂದ್ರೆ ಆ ಕ್ವಶನ್ ರಿಲೇಟೆಡ್ ಕಾನ್ಸೆಪ್ಟ್ ಇಲ್ಲೇ ಕ್ಲಿಯರ್ ಆಗತ್ತೆ. ನಿಮ್ಗೆ ಕಾನ್ಸೆಪ್ಟ್ ಕ್ಲಾಸ್, ಥಿಯರಿ ಕ್ಲಾಸ್ ಅವಶ್ಯಕತೆನೇ ಇಲ್ಲ, ಅದು ಒಂದ್ರಲ್ಲೇ ಇಲ್ಲೇ ಕವರ್ ಆಗಿತ್ತ. ಅದೇನಂತಾರಲ್ಲ, ಅದು ಜಸ್ಟ್ ಸಮಜದಾರ್ಕ ಇಶಾರಾ ಕಾಫಿ ಅಂತಾರ. ಅಂದ್ರೆ ಜಸ್ಟ್ ಒಂದು ಹಿಂಟ್ ಸಾಕು ನಿಮ್ಗೆ, ಇದು ಇವ್ರು ಯಾವ ರೀತಿ ಮಾಡಾಕತ್ತಾರ ಅಂತ ಹೇಳಿ. ಸೊ ಆ ಡೈರೆಕ್ಷನ್ ಅಲ್ಲಿ ನಾವು ಮಾಡಾಕತ್ತೀವಿ. ಇದ್ರ ಉದ್ದೇಶ ಇಷ್ಟೇ ಅದ. ಈ ರೀತಿ ಮಾಡೋದ್ರಿಂದ ಏನಾಗತ್ತೆ ಸರ್ ಅಂತ ಹೇಳಿದ್ರೆ, ನನಗೆ ರೀಸನಿಂಗ್ ಏನೂ ಬರಲ್ಲ ಸರ್, ನಾನು 0 ಲೆವೆಲ್ ಇದೆ ಅಂದ್ರೆ ನಿಮ್ಗೆ ರೀಸನಿಂಗ್ ಅರ್ಥ ಆಗತ್ತಾ? ಜೊತೆಗೆ ಸರ್ ಅಲ್ಪ ಸ್ವಲ್ಪ ಇದೆ ಸರ್, ಓಕೆ ಫೈನ್, ನೋ ಪ್ರಾಬ್ಲಮ್, ನಾನು ನೋಡ್ಕೊಂತೀನಿ ಅಂದ್ರೆ ಅವ್ರಿಗೆ ಹೆಲ್ಪ್ ಆಗತ್ತಾ? ಇಲ್ಲ ಸರ್, ನಾನು ರೀಸನಿಂಗ್ ನನ್ಗೆ ಪರ್ಫೆಕ್ಟ್ ಆಗಿ ಬರುತ್ತಾ, ನಾನು ಸೂಪರ್ ಸ್ಪೀಡ್ ಆಗಿದ್ದೀನಿ, ಅದೇ ಸೂಪರ್ ಸ್ಪೀಡ್ ಆಗಿದ್ದೀನಿ, ನನಗೆಲ್ಲ ಕ್ಲಿಯರ್ ಆಗಿದೆ ಸರ್ ಅಂತ ಹೇಳಿದ್ರೆ ದಯವಿಟ್ಟು ನೀವು ನೋಡಕ್ ಹೋಗ್ಬಿಡ್ರಿ, ಸ್ಕಿಪ್ ಮಾಡ್ಬಿಡ್ರಿ ವಿಡಿಯೋನ. ನಿಮ್ಗೆ ಯೂಸ್ ಆಗಲ್ಲ. ಸುಮ್ಮನೆ 2 ಗಂಟೆ ಯಾಕೆ ವೇಸ್ಟ್ ಮಾಡ್ತೀರಿ ನೀವು ಇಲ್ಲಿ? ಅದಕ್ಕೆ ಸ್ಕಿಪ್ ಮಾಡ್ರಿ ಸರ್.
ಇಲ್ಲ ಸರ್ ನಾವು ಕ್ವಶನ್ ಎಲ್ಲ ನೋಡ್ಕೋಬೇಕಂತಂದ್ರೆ ಡಿಲೇ ಆಗತ್ತೆ, ಅದು ಓಕೆ ಫೈನ್. ಇಲ್ಲ ಸರ್ ನಾವು ಇದು ಮಾಡ್ಕೋಬೇಕಾದ್ರೆ ನಿಮ್ಗೋಸ್ಕರ ಮತ್ತೆ ಅದು ಸೊಲ್ಯೂಷನ್ ಕೂಡ ಹೇಳಿದ್ದೀನಿ ನಾನು. ಇದೇ ವಿಡಿಯೋ ಇದೇ ಕ್ವಶನ್ ಪೇಪರ್ನ ಟು ದಿ ಪಾಯಿಂಟ್ ನೀವು ಅನ್ನಾಗತ್ತಿರಲ್ಲ, ನೆಕ್ಸ್ಟ್ ಕ್ವಶನ್ ಸರ್, ಕ್ವಶನ್ ಆನ್ಸರ್ ಜಸ್ಟ್ ಇವಾಗ 2 ತಾಸು 1.5 ತಾಸು ಆಗ್ತಕ್ಕಂಥ ವಿಡಿಯೋನ ಜಸ್ಟ್ ಒಂದು 20 ನಿಮಿಷ 15ರಿಂದ 20 ನಿಮಿಷದ ಒಳಗಡೆ ಎಲ್ಲ ಆನ್ಸರ್ ಹೇಳಿ ಮಾಡಿರ್ತೀನಿ. ಲತಾರ ರಿವಿಷನ್ ಕ್ಲಾಸಸ್ ಅಂತ ಹೊಸ ಚಾನಲ್ ಇದೆ, ಆ ಚಾನಲ್ ಅಲ್ಲಿ ಇಲ್ಲಿ ಮಾಡ್ತಕ್ಕಂಥ ಕ್ಲಾಸ್ ಇಲ್ಲಿ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಇವ್ರಿಗೆ, ರೈಟಾ? ನಿಮಗೆ ಬರೇ ಕ್ವಶನ್ ಆನ್ಸರ್ ಟು ದಿ ಪಾಯಿಂಟ್ ಆನ್ಸರ್ ಬೇಕು ಸರ್, ನಮ್ಗೆ ಏನು ಎಕ್ಸ್ಪ್ಲೇಷನ್ ಥೇರಿ ಏನು ಬೇಡ ಸರ್ ಅನ್ಸಿದ್ರೆ ನಿಮ್ಗೆ ಅದನ್ನ ಮಾಡ್ಕೊಡ್ರಿ ಸರ್, ಅದು ಕೊಡ್ತೀನಿ, ಅಲ್ಲಿ ನೋಡ್ಕೊಂಡ್ಬಿಡ್ರಿ. ಅದನ್ನ ಬಿಟ್ಬಿಟ್ಟು ಇಲ್ಲಿ ಸರ್ ನೆಕ್ಸ್ಟ್ ಕ್ವಶನ್ ಅಂದ್ಬಿಟ್ಟು ಅವ್ರಿಗೆ ನೋಡೋರಿಗೆ ಕೂಡ ಒಂಥರ ಇದು ಮಾಡಕ್ ಹೋಗ್ಬೇಡ್ರಿ. 4-5 ವಿಚಾರ ಹೇಳಿದೀನಿ, ನಿಮ್ಗೆ ಬಹಳ ಚಂದ ಅರ್ಥ ಆಗಿದೆ ಅನ್ಕೊಂತೀನಿ. ಒಂಚೂರು ಎಕ್ಸ್ಟ್ರಾ ಅರ್ಥ ಆಗಿದ್ರೆ, ಹರ್ಟ್ ಆಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಹೇಳ್ತಕ್ಕಂಥ ವಿಚಾರ ನಾನು ಹೇಳಿನಿ, ಬಿಕಾಸ್ ಇದು ಇಲ್ಲಿಗೆ ಸ್ಟಾಪ್ ಆಗಲ್ಲ. ಇನ್ನು ಏನೇನೋ ಉದ್ದೇಶಗಳು ಇಟ್ಕೊಂಡಿವಿ, ಏನೇನೋ ಮಾಡೋದಿದೆ. ಆ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲೇ ಅಡಿಗಲ್ಲಾಗಿ ಇಟ್ ಮೀನ್ಸ್ ಅಡಿಗಲ್ಲ ಇಟ್ಟದಲ್ಲ, ಏನೋ ಅದು ಅಡ್ಡುಗಲ್ಲಾಗಿ ನಿಂದ್ರಕ್ ಹೋಗ್ಬೇಡಿ ಸರ್, ಅಷ್ಟೇ, ರೈಟಾ? ಸರ್ಸದ್ ಗೊತ್ತಿದೆ, ಅದು ಬೇರೆ ವಿಚಾರ. ಬಟ್ ಹೇಳಕ್ರಿ ಸರ್ಸ ಏನು ಕಮೆಂಟ್ ಬಾಕ್ಸ್ ಬಂದ್ ಮಾಡ್ಬಿಟ್ರೆ ಮುಗ್ದೇ ಹೋಯ್ತಿಲ್ಲ, ಯಾರಿಗೇನಾಗಲ್ಲ, ಯಾರಿಗೆ ಅವಶ್ಯಕತೆ ಇದಾರೆ ನೋಡ್ಕೊಂತಾರ. ಇದು ಯಾಕೆ ಹೇಳಕತ್ತೀನಿ ಸರ್ ಅಂದ್ರೆ, ನಿಮ್ದು 5ರಿಂದ 10 ನಿಮಿಷ ತಗೋತಕ್ಕಂಥ ಉದ್ದೇಶ ಒಂದೇ ಆದ. ನಿನ್ನೆ ನೀವ್ ಏನ್ ಮಾಡಕತ್ತಿದ್ರಿ ಅದರಲ್ಲಿ ಚಾಟಿಂಗ್ ಅಲ್ಲಿ ಅಂತ ಒಂದ್ಸರಿ ವಿಚಾರ ಮಾಡ್ಕೊಡ್ರಿ ಸರ್. ಎಲ್ಲವೂ ಬೇಕು ಸರ್, ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಏನಿರ್ಬೇಕು ಎಲ್ಲ ಆಗ್ತಾವೆ, ಎಲ್ಲ ಆಗ್ತವೆ. ಯಾವ್ದು ಎಲ್ಲಿ ಎಷ್ಟಕ್ಕೆ ಇರ್ಬೇಕು ಅಟ್ಟೆ ಇರ್ಬೇಕು ಸರ್, ಗಡಿ ದಾಟಬಾರ್ದು ಅಷ್ಟೇ. ಪಾಯಿಂಟ್ ಕ್ಲಿಯರ್ ಆಗಿದೆ, ಕನೆಕ್ಟ್ ಆಗಿದೆ ಅನ್ಕೊಂತೀನಿ ಸರ್. ಅಲ್ಲಿ ಓಕೆ ಸರ್. ಮತ್ತೇನೋ ಹರ್ಟ್ ಆಗಿದ್ರೆ ಹೊಟ್ಟೆಗೆ ಹಾಕೊಡ್ರಿ ಸರ್, ಏನೇನೋ ಅಂತಿರ್ತೀವಿ ಹಂಗೆ, ರೈಟಾ? ಆಲ್ ಡನ್, ಕ್ಲಿಯರ್ ಆಯ್ತಾ ಸರ್? ಲಾಸ್ಟ್ ಕ್ವಶನ್ ಇದು ಇಟ್ ಮೀನ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ನೋಡೋಣ ಸರ್. ಆಲ್ ಡನ್ ಸರ್, ಅವ್ರು ಏನ್ ಹೇಳೋದ ಹೇಳ್ಬಿಟ್ಟಿದೀನಿ. ಇವಾಗ ನೀವು ಬರ್ರಿ ಸರ್, ನೀವು ಕಂಟಿನ್ಯೂ ನೋಡ್ಕೊಡ್ರಿ ಸರ್. ಪಾಯಿಂಟ್ ಕ್ಲಿಯರ್, ಬರ್ರಿ ಸರ್. ಕ್ವಶನ್ ನಂಬರ್ ಅವ್ರಿಗೆ ಹಂಗೆ ಹೇಳಿದ್ರೆ ನೀವ್ ಯಾಕೆ ನಾಕತ್ತೀರೋ, ನೀವು ನಗು ಬರಾಕತ್ತದೇನ, ರೈಟಾ? ಜಾಸ್ತಿ ಮತ್ತೆ ಅವ್ರಿಗೆ ಇದಾಗುತ್ತೆ, ರೈಟಾ? ಬ್ಯಾಡ, ಅದು ಎಷ್ಟಿರಬೇಕಷ್ಟೇ ಹೇಳಿದಿನಿಲ್ಲ, ಎಲ್ಲ ವಿಚಾರ ಕನೆಕ್ಟ್ ಆಗಲ್ಲ. ಏನೋ ಎಕ್ಸ್ಟ್ರಾ ಹೇಳಿದ ನಾನು ಏನಿಲ್ಲಲ್ಲ, ರೈಟ್? ಎಕ್ಸ್ಟ್ರಾ ಹೇಳಿ ವಿಡಿಯೋನ ಅಪ್ಲೋಡ್ ಮಾಡಲ್ಲ, ಕಟ್ ಮಾಡ್ಬಿಡ್ತೀನಿ. ಎಕ್ಸ್ಟ್ರಾ ಏನ್ ಹೇಳಿಲ್ಲ, ನಿಮ್ಗೇನು ಎಕ್ಸ್ಟ್ರಾ ಅನ್ಸಿಲ್ಲ, ನಿಮ್ಗೆ ಅನ್ಸಿಲ್ಲ ಅಂದ್ರೆ ಅವ್ರಿಗೆ ಅನ್ಸಲ್ಲ, ಅವ್ರಿಗೆ ಅರ್ಥ ಆಗತ್ತೆ. ಪಾಯಿಂಟ್ ಕ್ಲಿಯರ್? ನಾವು ಬರೀ ಸರ್ ಕ್ವಶನ್ ನಂಬರ್ ಫಸ್ಟ್. ಭಾಳ ಟೈಮ್ ಆಯ್ತು, ಬರೀ ಸರ್. ಪೇಪರ್ ನಂಬರ್ ಎಷ್ಟಿದೆ ಸರ್? ಇದು ಪೇಪರ್ ನಂಬರ್ ಎಷ್ಟಿದೆ? 10 ಇದೆ, ಗೊತ್ತಿರ್ಬೇಕು. ಎಷ್ಟು? 9 ಕಂಪ್ಲೀಟ್ ಆಗಿದೆ. 10 ಅದರಲ್ಲಿ ಒಂದು ಕ್ವಶನ್ ಬಿಟ್ಟೆ, ರೈಟಾ? ನಾವು ಬರ್ರಿ ಸರ್, ಸೇಮ್ ಎಲ್ಲ ಕ್ವಶನ್ ಫಾರ್ಮೆಟ್ ಅಲ್ಲಿ. ಎಲ್ಲಿ ಹೊಸ ಕ್ವಶನ್ ಇರ್ತದೆ ಅಲ್ಲಿ ಸ್ವಲ್ಪ ಕಲ್ಕೊಳ್ಳೋ ವಿಚಾರ ರಿವಿಷನ್ ಮಾಡ್ಕೊಳ್ಳೋಣ. ನಾವು ಫಸ್ಟ್ ಕ್ವಶನ್, ಕೊಟ್ಟಿರುವ ಸರಣಿಯಲ್ಲಿ ಈ ಕೆಳಗಿನಲ್ಲಿ ಯಾವ ಸಂಖ್ಯೆ ಪ್ರಶ್ನಾರ್ಥಕ ಚಿಹ್ನೆ ಕ್ವಶನ್ ಮಾರ್ಕ್ ಏನಿಲ್ಲ ಅದನ್ನ ಬದಲಿಸ್ತದೆ ಅಂತ, ರೈಟಾ? ಯಾವ್ದ್ರಲ್ಲ ಸರ್? ಇದು ನಂಬರ್ ಸೀರೀಸ್ ಬಗ್ಗೆ ಇದೆ ಸರ್. ನಂಬರ್ ಕೊಟ್ಟಿದ್ದಾನೆ, ಸೀರೀಸ್ ಆಗಿ ಕೊಟ್ಟಿದ್ದಾನೆ ಸರ್. ಜೂಮ್ ಮಾಡ್ಕೋಬಹುದು. ಕ್ವಶನ್ ಅರ್ಥ ಆಗಿದೆಯಲ್ಲ? ನಾವು ಬರ್ರಿ ಸರ್ ಇವಾಗ ಕ್ವಶನ್ ನೋಡ್ಕೊಡ್ರಿ ಸರ್. ಇವಾಗ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅನ್ಕೋತೀನಿ ಸರ್. ನಾ ಹೇಳಿನಿ ಈ ರೀತಿ ನಂಬರ್ ಸೀರೀಸ್ ಕರೆಕ್ಟ್ ಆಗಿದ್ದಾಗ ಒಂದ್ ಏನಾಗತ್ತೆ ಅಂತ ಹೇಳಿ ನಾನು ಸರ್, ಸಂಖ್ಯೆಗಳು ಇದು ಡಬಲ್ ಗ್ಯಾಪ್ ಇತ್ತು ಅಂತಿದ್ರೆ ಸ್ವಲ್ಪ ದೊಡ್ಡ ಬಂದಿದ್ರೆ ಏನ್ ಮಾಡಿರ್ತಾನೆ ಸರ್? ಇಂಟು ಮಾಡಿರ್ತಾನೆ ಅಂತ ಹೇಳಿನಿ, ರೈಟಾ? ಇಲ್ಲ ಅಷ್ಟೊಂದು ಕಾಣ್ತಾ ಇದಿಲ್ಲ, ಏನ್ ಮಾಡ್ತಾನೆ ಸರ್? ಪ್ಲಸ್ ಮಾಡಿರ್ತಾನೆ ಅಂತ ಹೇಳಿದ್ರಿ, ರೈಟಾ? ಅದು ಆ ಕ್ವಶನ್ ನೋಡಿದ್ರೆ ಒಂದು ಪ್ರಾಪರ್ ಐಡಿಯಾ ಬಂದಿರ್ಬೇಕಂದ್ರೆ ಎಲ್ಲವೂ ಏರಿಕೆ ಕ್ರಮದಲ್ಲಿ ಇದಾವ ಅಂತಂದ್ರೆ ಇವೆರಡು ಆಗಿರ್ಬೇಕು, ರೈಟಾ? ಎಲ್ಲವೂ ಏರಿಕೆ ಕ್ರಮದಲ್ಲಿ ಇದಾವಲ್ಲ, ಇದು ನೋಡ್ಕೋಬೇಕು ಸರ್. ಇಲ್ಲ ಏರಿಕೆ ಕ್ರಮದಲ್ಲಿ ಇಲ್ಲ, ಇಲ್ಲಿ ಇರೋದಿಲ್ಲ ಅಂದ್ರೆ ಅಲ್ಟರ್ನೇಟಿವ್ ಹುಡ್ಕೋಬೇಕು ಸರ್. ಇಲ್ಲಿಂದ ಹಿಂಗ ಮತ್ ಮೇಲ್ಗಡೆ ಮೇಲೆ ಅಲ್ಟರ್ನೇಟಿವ್ ಹುಡ್ಕೋಬೇಕಾಗುತ್ತೆ ನಾವು. ಪಾಯಿಂಟ್ ಕ್ಲಿಯರ್ ಇದೆಲ್ಲ? ನಂಬರ್ ಸೀರೀಸ್ ಅಲ್ಲಿ ಇವು 4 ಪಾಯಿಂಟ್ ಇರ್ತಾವ, ಗಮನದಲ್ಲಿ ಇಟ್ಕೋಬೇಕು. ಮತ್ತೆ ಟೈಮ್ ವೇಸ್ಟ್ ಮಾಡಬಾರ್ದು ಸರ್ ಅಲ್ಲಿ. ಪಾಯಿಂಟ್ ಕ್ಲಿಯರ್? ನಾವು ಬರ್ರಿ ಸರ್ ಇವಾಗ ಈ ಕ್ವಶನ್ ನೋಡಿದ್ರೆ ಏನ್ ಅನ್ಸಕತ್ತದ ನಿಮ್ಗೆ? ಹತ್ರ 2 ಫಾರ್ಮೆಟ್ ಅಲ್ಲಿ ಮಾಡಬಹುದು. ಒಂದು ಟಫ್ ಇದೆ, ಒಂದು ಬಹಳ ಈಸಿ ಆಗಿದೆ. 2 ಫಾರ್ಮೆಟ್ ಅಲ್ಲಿ ಆನ್ಸರ್ ಬರ್ತಿದೆ, ರೈಟಾ? ನೋಡ್ಕೊಡ್ರಿ ಸರ್. ಏನ್ ಅನ್ಸಾಗದ ನಿಮ್ಗೆ? 5ಕ್ಕೆ ಹತ್ರ 5 2 ಎಷ್ಟು? 10. ನಾವು ಬರ್ರಿ ಸರ್ 5 ಇಂಟು ಎಷ್ಟು ಮಾಡಿದ್ರೆ ಸರ್? 2 10 ಆಯ್ತಾ? 10ಕ್ಕಂದ್ರ ಎಷ್ಟು ಸೇರಿಸಿದ್ರೆ 13 ಆಗತ್ತ. ಪ್ಲಸ್ 3 ಮಾಡ್ರಿ, 13 ಆಯ್ತಾ? ನಾವು ಇದೇ ಫಾರ್ಮೆಟ್ ಎಲ್ಲ ಕಡೆ ಬರ್ಬೇಕು ಸರ್. ನಾವು 13 ಇದೆ ಸರ್, ರೈಟಾ? 13 2 ಎಷ್ಟು? 26 ಪ್ಲಸ್ ಎಷ್ಟು ಸರ್? ಎಷ್ಟು ಮಾಡಿವಿ ಇಲ್ಲಿ? 3 ಎಷ್ಟು ಬಂತ ಸರ್? 29. ಪಾಯಿಂಟ್ ಕ್ಲಿಯರ್ ಆಯ್ತಾ? ನಾವು 29 2 ಎಷ್ಟು? ಯಾಕಂದ್ರೆ ಎಲ್ಲ ಕಡೆ 2 ಮಾಡಕತ್ತೀವಿ, ಇಂಟು 2 ಮಾಡಬೇಕು, ರೈಟಾ? ಇಂಟು 2 ಪ್ಲಸ್ 3 ಇಂಟು 2 ಪ್ಲಸ್ 3, ರೈಟಾ? 29 2 ಎಷ್ಟು? 58 ಪ್ಲಸ್ ಎಷ್ಟು ಸರ್? 3 61. ನಾವು 61 ಬರ್ಬೇಕಿಲ್ಲಿ, ರೈಟ್ ಆರ್ ರಾಂಗ್ ಮುಂದಕ್ಕೆ ಚೆಕ್ ಮಾಡೋಣ. ಆಪ್ಷನ್ಸ್ ಅಲ್ಲಿ ಇದೆಯಾ ಹಾಕ್ಬೋದಾ? ಹಾಕದ್ ಬೇಡ ಸರ್, ಮುಂದಿನ ಚೆಕ್ ಮಾಡ್ರಿ. ಇವಾಗ ಇದು 125 ಬರ್ಬೇಕು ಇದೇ ಫಾರ್ಮೆಟ್ ಮೂಲಕ. 61 2 ಎಷ್ಟು ಸರ್? 61 2 122 ಪ್ಲಸ್ ಎಷ್ಟು ಮಾಡ್ಬೇಕು ಸರ್? ನಾವು 3, ಯಾಕಂದ್ರೆ ಎಲ್ಲ ಕಡೆ ಪ್ಲಸ್ 3 ಮಾಡಿ, ಪ್ಲಸ್ ಇಂಟು 2 ಪ್ಲಸ್ 3 ಇಂಟು 2 ಪ್ಲಸ್ 3, ರೈಟಾ? ನಾವು ಎಷ್ಟಾಯ್ತು ಸರ್? 125. ಅಂದ್ರೆ ಆನ್ಸರ್ ಏನಾಯ್ತು ಸರ್ ಇದಕ್ಕೆ? 61 ಸರ್. ಸೇಮ್ ಫಾರ್ಮೆಟ್ ಕ್ವಶನ್ ನಿನ್ನೆ ಮಾಡಿವಿಲ್ಲ ನಾವು? ನಿನ್ನೆ ಅಲ್ಲ, ಇವತ್ತು ಮಧ್ಯಾಹ್ನ ಮಾಡಿವಿಲ್ಲ? ಆ ಪೇಪರ್ ಇಲ್ಲಿ ಮಾಡಿವಲ್ಲ, ಮಧ್ಯಾಹ್ನ ಪೇಪರ್ ಅಲ್ಲಿ ಕ್ಲಿಯರ್ ಆಗಿದೆ ಸರ್, ಮುಗೀತು. ಹೋಗ್ಬೋದಾ ಮುಂದಕ್ಕ? ನಾವು ಬರೀ ಸರ್ ಹೋಗ್ಬೋದ ಮುಂದೆ. ಆನ್ಸರ್ ಬಂತಲ್ಲ, ಇಷ್ಟೇ ಸರ್. ನೀವು ನೆನ್ಪಿಟ್ಕೋಬೇಕು ಇದು ಯಾವ ಫಾರ್ಮೆಟ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ. ಈ ಸಂಖ್ಯೆ ಸೀರಿಯಲ್ ನೋಡ್ಕೊಡ್ರಿ ಯಾವ ರೀತಿ ಇದೆ ಅಂತ ಹೇಳಿ. ಒಂದು ಅಲ್ಟರ್ನೇಟಿವ್ ಬರ್ತದ, ಇಲ್ಲ ಇಟ್ ಮೀನ್ಸ್ ಗುಣಾಕಾರ ಮಾಡಿರ್ತಾನ, ಇಲ್ಲ ಅಂದ್ರೆ ಪ್ಲಸ್ ಮಾಡಿರ್ತಾನ ಸರ್. ಪಾಯಿಂಟ್ ಕ್ಲಿಯರ್? ನಾವು ಬರೀ ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಯಾವ್ದಿದೆ? 2 ನೋಡ್ರಿ ಸರ್. 2 ಇದನ್ನು ಸೀರೀಸ್ ಇದೆ ಸರ್. ಏನಿದೆ? ಕೆಳಗಿನ ಚಿತ್ರ ಸರಣಿಯಲ್ಲಿ, ಸರಣಿ ಅಂದ್ರೆ ಸೀರೀಸ್ ಇದೆ ಸರ್. ಅಂದ್ರೆ ಇದು ನಾನ್ ವರ್ಬಲ್ ರೀಸನಿಂಗ್, ರೈಟ್? ಅದರಲ್ಲಿ ಚಿತ್ರ ಸರಣಿ ಅಂತ ಕರಿತೀವಿ. ಚಿತ್ರ ಸರಣಿಯಲ್ಲಿ ಇದೆ ಸರ್. ಕ್ವಶನ್ ಮಾರ್ಕ್ ಇಲ್ಲಿದೆ ಸರ್. ಬದಲಿಸುವ ಚಿತ್ರವನ್ನು ಆಯ್ಕೆ ಮಾಡಿ.
ಕ್ವಶನ್ ಅರ್ಥ ಆಯ್ತಲ್ಲ? ನಾವ್ ಇಲ್ಲಿ 1 2 3 ಇದು ಸೀರೀಸ್, ಇವಾಗ ನಂಬರ್ ಸೀರೀಸ್ ನೋಡಿವಲ್ಲ ಹಂಗ ಇದು ಸೀರೀಸ್ ಅದ, ಇದಕ್ಕೆ ರಿಲೇಷನ್ ಅದ, ಇದಕ್ಕೆ ರಿಲೇಷನ್ ಅದ, ಇದಕ್ಕೆ ರಿಲೇಷನ್ ಅದ, ಇದಕ್ಕೆ ಯಾವ್ದು ಬರ್ತಂತ ಕ್ವಶನ್ ಕೇಳಿದಾನೆ ನಿಮ್ಗೆ. ಪಾಯಿಂಟ್ ಕ್ಲಿಯರ್? ನಾವು ನೋಡ್ಕೊಡ್ರಿ ಸರ್. ಕ್ವಶನ್ ಅರ್ಥ ಆಗಿದೆಯಲ್ಲ? ನಾವು ಆಪ್ಷನ್ ನಂಬರ್ ಯಾವ್ದಿದೆ ಸರ್? ಇದು ಎ, ಇದು ಬಿ, ಇದು ಸಿ, ಇದು ಯಾವ್ದಿದೆ ಸರ್? ಡಿ. ಪಾಯಿಂಟ್ ಕ್ಲಿಯರ್? ನಾವು ಬರೀ ಸರ್ ಯಾವ್ದಿದೆ ಸರ್? ಇವಾಗ ಏನ್ ಕಾಣಕ್ತದೆ ಇದ್ರಾಗ? ಇವಾಗ ನೋಡ್ರಿ, ಈ ಮೂರು ಚಿಹ್ನೆಗಳು ಎಲ್ಲಿದಾವ? ಮೂರು ಇಲ್ಲಿ ಸ್ಟಾರ್ ಇದೆ, ಇದ್ರಾಗ ಸ್ಟಾರ್ ಇದೆ, ಇದ್ರಾಗ ಸ್ಟಾರ್ ಇದೆ, ಇದರಲ್ಲಿ ಸ್ಟಾರ್ ಇದೆ ಸರ್. ಇದ್ರಾಗ ಶೂನ್ಯ, ಒಂಥರ ಸರ್ಕಲ್ 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 ಇದೆ ಸರ್. ಇಲ್ಲಿ ಚೌಕ ಚೌಕ ಎಲ್ಲ ಕಡೆ ಇದೆ, ಅಂದ್ರೆ ಮೂರು ಕಡೆ ಇದಾವ. ಸಮಥಿಂಗ್ ಏನೋ ಪ್ಲೇಸ್ ವ್ಯಾಲ್ಯೂ ಆದ್ರು ಪ್ಲೇಸ್ಗಳು ಚೇಂಜ್ ಆಗ್ತಾ ಇದೆ. ಪ್ಲೇಸ್ ನೋಡ್ಕೊಂಡು ಸರ್ ಚೆಕ್ ಮಾಡ್ರಿ. ಯಾವ್ದು ನೋಡಮ್ ಸರ್? ಫಸ್ಟ್ ಸ್ಟಾರ್ ನೋಡ್ರಿ. ನಾವು ಈ ಸರಣಿ ನಂಬರ್ 1 ಅಲ್ಲಿ ಸ್ಟಾರ್ ಇತ್ತು, ಸರಣಿ ನಂಬರ್ 2 ಅಲ್ಲಿ ಸ್ಟಾರ್ ಯಾಕಡೆ ಹೋಗಿದೆ ಸರ್? ಮೇಲ್ಗಡೆ ಹೋಗಿದೆ. ಯಾಕಡೆ ಹೋಗಿದೆ ಸರ್? ಮೇಲ್ಗಡೆ. ಮೇಲ್ಗಡೆ ಈ ಕಡೆ ಇಲ್ಲ, ಈ ಡೈರೆಕ್ಷನ್ ಅಲ್ಲಿ ಹೋಗಿದೆ. ಯಾವ್ದು ಸರ್? ಈ ಡೈರೆಕ್ಷನ್ ಅಲ್ಲಿ ಹೋಗಿದೆ, ಇದರಲ್ಲಿ ರೈಟಾ. ನೆಕ್ಸ್ಟ್ ಇಲ್ಲಿಂದ 3ನೇ ಸರಣಿಗೆ ಏನಾಗಿದೆ ಸರ್? ಅದು ವಾಪಸ್ ಬಂದಿದೆ. ಇಲ್ಲಿಗ ಇಲ್ಲಿಂದ ರಿಟರ್ನ್ ಬಂದಿದೆ, ನಾವು ರಿಟರ್ನ್ ಬಂದಿದೆ ಸರ್. ನೆಕ್ಸ್ಟ್ 3ನೇ ಸರಣಿಯಲ್ಲಿ ಏನಾಗಿದೆ ಸರ್? ಮತ್ತೆ ಎಲ್ಲಿಗೆ ಸರ್? 3ನೇ, ಇದು 3 ಆಯ್ತಾ? 4ನೇ ಸರಣಿಯಲ್ಲಿ ಸ್ಟಾರ್ ಇಲ್ಲಿಂದ ಹೇಗಿದೆ? ರಿಟರ್ನ್ ಹೋಗಿಲ್ಲ, ಮುಂದೆ ಎಲ್ಲಿಗೆ ಸರ್? ಇಲ್ಲಿ ನಾವ್ ಎಲ್ಲಿಗೆ ಬಂದಿದೆ ಸರ್? ವಾಪಸ್ ಬರೀವಿ, ಇಲ್ಲಿ ಮುಂದಕ್ಕೆ ಬಂದಿದೆ ಸರ್, ರೈಟಾ. ನಾವು ಈ ಸೀರೀಸ್ ಅಲ್ಲಿ ಇಲ್ಲಿಂದ ಏನಾಗುತ್ತೆ ಸರ್? ಇವಾಗ ನೋಡ್ರಿ, ಮೇಲ್ಗಡೆ ಹೋಗಿತ್ತು, ಮತ್ ಈ ಕಡೆ ಬಂತು, ಮತ್ ಕೆಳಗಡೆ ಬಂತು ಸರ್. ಅಂದ್ರೆ ಹಿಂಗ್ ಹೋಗಿ ಮತ್ ವಾಪಸ್ ಹಿಂಗ್ ಬಂದು ಹಿಂಗ್ ಬಂದ್ ಸರ್. ಇವಾಗ ಮತ್ ವಾಪಸ್ ಎಲ್ಲಿ ಬರ್ಬೇಕು ಸರ್? ಈ ಸ್ಟಾರ್ ಇದಲ್ಲ, ರಿಟರ್ನ್ ಬರ್ಬೇಕು ವಾಪಸ್ ಇಲ್ಲಿ. ಇದ್ರ ಪ್ರಕಾರ, ಈ ರೂಲ್ ಪ್ರಕಾರ ವಾಪಸ್ ಬರ್ಬೇಕು. ಅಂದ್ರೆ ಸೆಂಟರ್ಲಿ ಯಾವ್ದು ಬರ್ತದೆ ಸರ್? ಇಲ್ಲಿ ಸ್ಟಾರ್ ಬರ್ತದ. ನಾವು ಆಪ್ಷನ್ ನಂಬರ್ಲಿ ಸೆಂಟ್ರಲಿ ಸ್ಟಾರ್ ಎಲ್ಲಿ ಅದ? ಒಂದೇ, ಬಿ. ರೈಟ್ ಆನ್ಸರ್. ಮುಗೀತ್. ಕ್ರಾಸ್ ಚೆಕ್ ಮಾಡ್ಕೋಬೇಕು ಸರ್. ಇದು ಒಂದರ ಡೈರೆಕ್ಷನ್ ಸಿಗ್ತಲ್ಲ. ಡೈರೆಕ್ಷನ್ ನೋಡಿ, ಯಾಕೆ ಡೈರೆಕ್ಷನ್ ನೋಡಕತ್ತೀವಿ ಹೇಳಿ? ನಾವು ಮೂರು ಎಲ್ಲ ಕಡೆ ಒಂದೇ ದೇವು, ಎಲ್ಲ ಸರಣಿಯಲ್ಲಿ ಕಂಟಿನ್ಯೂ ಆಗಿದೆ ಅಷ್ಟೇ. ಒಂದು ಫಾರ್ಮೆಟ್ ಫಾಲೋ ಮಾಡಕತ್ತಾನ. ಪಾಯಿಂಟ್ ಕ್ಲಿಯರ್ ಆಯ್ತದ? ನೆಕ್ಸ್ಟ್ ಬರೀ ಸರ್. ಇದನ್ನ ನೋಡ್ಕೋಬಹುದಲ್ಲ, ಆನ್ಸರ್ ಬಂದಿದೆ ಆಲ್ರೆಡಿ, ಅದೇ ಕ್ರಾಸ್ ಚೆಕ್ ಮಾಡ್ಕೊಡಿ ಸರ್. ನಾವು ಇದು ಯಾವ್ದಿದೆ ಸರ್? 0 ತರ ಕಾಣ್ತಾ ಇದೀರಿ, ಶೂನ್ಯ ತರ ರೈಟಾ ಸರ್ಕಲ್. ನಾವು ಇದು ಏನಾಗಿದೆ? ಇಲ್ಲಿಗೆ ಬಂದಿದ್ರೆ ಏನಾಗಿದೆ ಸರ್? ಇದು ಒಂದ್ ಸ್ಟೆಪ್ ಮುಂದಕ್ಕೆ ಹೋಯ್ತು. ನೆಕ್ಸ್ಟ್ ಈ ಸೀರೀಸ್ ಅಲ್ಲಿ ಎಲ್ಲಿ ಬಂದಿದೆ ಸರ್? ನೆಕ್ಸ್ಟ್ ಈ ಸರಣಿ ಅಂದ್ರೆ ನೆಕ್ಸ್ಟ್ ಕೆಳಗಡೆ ಬಂದಿದೆ ಇಲ್ಲಿಂದ, ಅಂದ್ರೆ ಏನಾಗಿದೆ ಸರ್? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕೆಳಗಡೆ ಬಂತು, ನಾವು ಇಲ್ಲಿ ಕೆಳಗಡೆ ಬಂದಿದೆ ರೈಟಾ. ನಾವು ಎಲ್ಲಿಂದ ಅಂದ್ರೆ ಇಲ್ಲಿಂದ ಇಲ್ಲಿ ಈ ಬಾಕ್ಸ್ ಅಲ್ಲಿ ಕೆಳಗಡೆ ಬಂದಿದೆ. ನಾವು ಇಲ್ಲಿಂದ ನೆಕ್ಸ್ಟ್ ಬಾಕ್ಸ್ ಎಲ್ಲಿ ಬಂದಿದೆ ಸರ್? ಇಲ್ಲಿಂದ ಇಲ್ಲಿಗೆ ಬಂದಿದೆ. ಇದ್ರ ಪ್ಲೇಸ್ ಇಲ್ಲಿ ಬಂದಿಲ್ಲ ಇಲ್ಲಿ ರೈಟಾ, ಅಂದ್ರೆ ಇವಾಗ ಇಲ್ಲಿ ಪ್ಲೇಸ್ ಬಂದಿದೆ. ಇವಾಗ ಇದು ಎಲ್ಲಿಗೆ ಹೋಗುತ್ತೆ ಸರ್? ಮೇಲ್ಗಡೆ ಹೋಗುತ್ತಿಲ್ಲ, ಮೇಲ್ಗಡೆ ಹೋಗುತ್ತಲ್ಲ. ಇಲ್ಲಿಂದ ಯಾವ್ದು ಹೋಗುತ್ತೆ ಮೇಲ್ಗಡೆಯಿಂದ? ಇದು ಹೋಗ್ಬೇಕು. ಇದ್ರ ಪ್ಲೇಸ್ ಗೊತ್ತಾಗ, ಇದು ನೆಕ್ಸ್ಟ್ ಸರಿ ನೋಡಕತ್ತಲ್ಲ. ನಾವು ಇದು ಎಲ್ಲಿ ಹೋಗುತ್ತೆ ಸರ್? ಇಲ್ಲಿ ಹೋಗುತ್ತೆ, ಅಂದ್ರೆ ಇಲ್ಲಿಗೆ ಬರ್ಬೇಕು ಸರ್. ನಾವು ಇಲ್ಲಿ ಬಂದಿದ್ದೀಯಾ ವೃತ್ತ? ಇದೆಯಲ್ಲ. ನಾವು ನೆಕ್ಸ್ಟ್ ಚೆಕ್ ಮಾಡ್ಕೊಡಿ ಸರ್, ಯಾವ್ದಿದೆ ನೆಕ್ಸ್ಟ್? ಯಾವ್ದಿದೆ? ಇದು ಹೆಂಗ್ ಹೋಗ್ತಾ ಇದೆ ಸರ್? ಇದು ನೋಡ್ರಿ ಸರ್, ಇದು ಹೆಂಗ್ ಹೋಗ್ತದೆ? ಈ ಏನ್ ಸ್ಟಾರ್ ಹೋಗಿತ್ತಲ್ಲ ಅದೇ ತರ ಇದು ಹೋಗ್ತಾ ಇದೆ. ಯಾಕೆ ನೋಡ್ರಿ, ಇವಾಗ ಮೊದ್ಲಲ್ಲಿ ಸ್ಟೆಪ್ ಅಲ್ಲಿ ಏನಾಯ್ತು ಸರ್? ಮೇಲ್ಗಡೆ ಇಲ್ಲಿಗೆ ಬಂತ ರೈಟಾ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಯ್ತು ಸರ್? ಇಲ್ಲಿಂದ ಮೇಲ್ಗಡೆ ಹೋಗಿದೆ, ಇದು ಮೇಲ್ಗಡೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗಿದೆ ಸರ್? ಮತ್ತೆ ವಾಪಸ್ ಬಂದಿದೆ ಇಲ್ಲಿ ರೈಟಾ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಸರ್? ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ ಸರ್. ಮೂಲೆಗೆ ಆದಲ್ಲ ಅದು, ಅದಲ್ಲ ಇದು ಮೂಲೆಗೆ. ಪಾಯಿಂಟ್ ಕ್ಲಿಯರ್ ಆಯ್ತಾ? ಏನ್ ಮಾಡಿದ ಸರ್? ಹಿಂಗ್ ಹೋಗಿ ಹಿಂಗ್ ಬಂದದ. ಇದು ಹಿಂಗ್ ರೌಂಡ್ ಹೊಡ್ಯಾಕತ್ತದ ರೈಟಾ. ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ ಸರ್? ಇದು ಹಿಂಗ್ ಹೋಗಿ ಹಿಂಗ್ ಬಂದದ. ಸಿಂಪಲ್. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ನೀವು ಅದರ ಹಾದಿ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಯಾರನ್ನ ಫಾಲೋ ಮಾಡ್ಬೇಕು? ಕ್ವಶನ್ ನ ಫಾಲೋ ಮಾಡ್ಬೇಕು. ಯಾರು ನಂಬಬೇಕು? ಕ್ವಶನ್ ನಂಬಬೇಕು. ಹೆಸರು ಚೇಂಜ್ ಮಾಡಿ ಕಮೆಂಟ್ಸ್ ಮಾಡೋರ್ನಲ್ಲ, ಚಾಟ್ ಬಾಕ್ಸ್ನೆಲ್ಲ ನಂಬದು, ಫಾಲೋ ಮಾಡೋದು ಅದನ್ನೆಲ್ಲ ಫಾಲೋ ಮಾಡ್ರಿ. ಕ್ವಶನ್ ನನ್ನನ್ನು ಫಾಲೋ ಮಾಡಬೇಕು. ನಾನು ಮೊದ್ಲೇ ಹೇಳ್ತೀನಿ, ನಾನು ನಿಮ್ಗೆ ನಂಬ್ರಿ, ಇದನ್ನ ಫಾಲೋ ಮಾಡ್ರಿ, ಇದನ್ನ ಅದನ್ನೆಲ್ಲ. ನಿಮಗೂ ಅರ್ಥ ಆಗ್ಯದ, ಅವ್ರಿಗನ ಅರ್ಥ ಆಗ್ಯದ ಅನ್ಕೊಂಡಿನಿ ಸರ್. ಪಾಯಿಂಟ್ ಕ್ಲಿಯರ್? ನೆಕ್ಸ್ಟ್ ಬರ್ರಿ ಸರ್. ನೆಕ್ಸ್ಟ್ ಕ್ವಶನ್ ಯಾವ್ದು? ಡೈಸ್ ಬಗ್ಗೆ. ಯಾವ್ದ್ರ ಬಗ್ಗೆ ಅದ? ಡೈಸ್ ಬಗ್ಗೆ ಸರ್. ಡೈಸ್ ಬಗ್ಗೆ ನೋಡ್ಕೊಡಿ ಸರ್. ಒಂದೇ ದಾಳದ 3 ವಿಭಿನ್ನ ಸ್ಥಾನಗಳು, ಸೇಮ್ ಡೈಸ್ ಇದ. ಸೇಮ್ ಡೈಸ್ ಆಲ್ರೆಡಿ ನಾವು 9 ಪೇಪರ್ ಅಲ್ಲಿ ಒಂದು 4-5 ಬಾರಿ ಮಾಡಿವಿ ರೈಟಾ. ಸೇಮ್ ಡೈಸ್ ಏನಂದ್ರೆ ಒಂದು ದಾಳ ಇದು ಡೈಸ್ ಸೇಮ್ ಇದೆ. ಇದಂದ್ರೆ ಎಲ್ಲ ದಾಳಗಳ ಸೇಮ್ ಇದಾವ ರೈಟಾ. ಬಟ್ ಅದ್ರ ಏನೋ ಒಂದೊಂದು ಮೂರು ಡೈರೆಕ್ಷನ್ ಕೊಡೋಣ, 3 ವಿಧದಲ್ಲಿ ಕೊಡೋಣ. ಒಂದೇ ಡೈಸ್ ಇದೆ ಅದು ರೈಟಾ. ಅದರಲ್ಲಿ ಒಂದು ನಂಬರ್ ಇದೆ, ಯಾವುದು? 4. ಈ ನಂಬರ್ ತೋರಿಸಿದ ಎದುರಿನ ಮುಖ ಅಪೋಸಿಟ್ ಸಂಖ್ಯೆ ಯಾವ್ದು ಬರ್ತಂತ ಕ್ವಶನ್ ಕೇಳ. ಕ್ವಶನ್ ಅರ್ಥ ಆಯ್ತಲ್ಲ? ನಾವು ಬರ್ರಿ ಸರ್, ಇದು ನೋಡ್ಕೊಡಿ. ಇಲ್ಲಿ ಬರ್ರಿ ಸರ್. ಪಾಯಿಂಟ್ ಕ್ಲಿಯರ್ ಆಗಿದೆ ಅಲ್ಲ? ನಾವು ನೋಡ್ರಿ ಸರ್, ನಾವು ಒಂದೇ ದಾಳದ ಬೇರೆ ಬೇರೆ ವಿಭಿನ್ನ ಮುಖಗಳ ಕೊಟ್ಟಾಗ, ಇಟ್ ಮೀನ್ಸ್ ವಿಭಿನ್ನ ರೀತಿಯಲ್ಲಿ ಕೊಟ್ಟಾಗ ನಾವ್ ಏನ್ ಮಾಡಿದ್ವಿ ಸರ್? 4ರ ಅಪೋಸಿಟ್ ಇಲ್ಲಿ ಕೇಳೋಣ. ನಮ್ಗೆ ಯಾವ ಸಂಖ್ಯೆ ಅಪೋಸಿಟ್ ಕೇಳಿದ್ನಲ್ಲ, ನಾವು ಆ ದಾಳದಲ್ಲಿ ಹುಡುಕಿದ್ವಿ ಸಿಮಿಲರ್ ಸಂಖ್ಯೆಗಳು ಯಾವ್ಯಾವ ಅಂತ ಹೇಳಿದ್ರಿ. ನಮ್ಗೆ 4ರ ಅಪೋಸಿಟ್ ಕೇಳೋಣ. 4 ಇದ್ರಾಗಾದ 4 ಇಲ್ಲ ಸರ್. ಇದ್ರಾಗಾದ 4 ಇಲ್ಲ ಸರ್. ನಾವು 4 2ರಲ್ಲಿ ಇದ್ದಾಗ ನಾವ್ ಏನ್ ಮಾಡಿದ್ವಿ ಹೇಳ್ರಿ? 4ನ ಹಿಡ್ಕೊಂಡು ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ಹೆಂಗಾರ ಮಾಡ್ರಿ. ಮಾಡಿದಾದ್ಮೇಲೆ ಉಳಿದಿರ್ತಕ್ಕಂಥದ್ದು ಯಾವ್ದು ಅದರ ಅಪೋಸಿಟ್ ಸಂಖ್ಯೆನೇ ಯಾವ್ದಾಗಿತ್ತು? 4ರ ಅಪೋಸಿಟ್ ಇರ್ತಿತ್ತು. ಬಟ್ ಇಲ್ಲಿ ಯಾವ್ದ್ರಾಗ ಡಬಲ್ ಇಲ್ಲಲ್ಲ. ಅವಾಗ ಏನ್ ಮಾಡ್ತೀರಿ? ನಾನು ನಿಮ್ಗೆ ಮುಂಚೆ ಕೂಡ ಹಿಂಟ್ ಕೊಟ್ಟಿನಿ. ನಾನು ನಿಮ್ಗೆ ಹಿಂದಿನ ಪೇಪರ್ ಬಿಡಿಸ್ಬೇಕಾದ್ರೆ, ಯಾವ್ದು 7 8ರಲ್ಲಿ ಪೇಪರ್ ಬಿಡಿಸಿ, 8ರಲ್ಲಿ ಇಲ್ಲ
ಒಂದು 5-6 ಪೇಪರ್ ಬಿಡಿಸ್ಬೇಕು. ನಿಮ್ಗೆ ಹಿಂಟ್ ಕೊಟ್ಟಿದ್ದೆ ನಾನು. ಏನ್ ಹಿಂಟ್ ಕೊಟ್ಟಿದ್ದೆ ಸರ್? ಡೈಸ್ಗೆ ಸಂಬಂಧಪಟ್ಟಿದೆ. ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಅದ, ನೋಟ್ ಮಾಡ್ಕೊಡ್ರಿ ಪಾಯಿಂಟ್. ಇಲ್ಲಿ ನೋಡ್ರಿ, 5 ಇದರಲ್ಲಿ ಸೇಮ್ ಆದ, 5 ಇದರಲ್ಲಿ ಸೇಮ್ ಆದ, ಬಟ್ 5ರ ಅಪೋಸಿಟ್ ಕೇಳಿಲ್ಲ ಅವ್ರು ನಮಗ. ನಾವು ಇಲ್ಲಿ 3 ಇದರಲ್ಲಿ ಸೇಮ್ ಆದ, ನಾವು ಇಲ್ಲಿ 3 ಇದರಲ್ಲಿ ಸೇಮ್ ಆದ, ರೈಟಾ? 2ರಲ್ಲಿ ಸೇಮ್ ಅದಲ್ಲ ಅಂದ್ರೆ ಈ ದಾಳದಲ್ಲಿ ಈ 2 ಸಂಖ್ಯೆ ಸೇಮ್ ಇದಾವ, ಈ ದಾಳದಲ್ಲಿ ಈ 2 ಸಂಖ್ಯೆ ಸೇಮ್ ಇದಾವ ಅಂತ ಹೇಳಿದ್ರೆ ನಾವು ಒಂದ್ರ ಅಪೋಸಿಟ್ ಕೇಳಿದಾಗ ಒಂದು ಸಂಖ್ಯೆ ಸಿಮಿಲರ್ ಇದ್ದಿದ್ ನೋಡಿದ್ವಿ. ಇಲ್ಲಿ ಏನೇವ್ ಸರ್? ಡಬಲ್ ಡಬಲ್ ಇದಾವ ಸರ್. ಈ ರೀತಿ ಡಬಲ್ ಡಬಲ್ ಇದ್ದಾಗ ನಿಮ್ಗೆ 4ರ ಅಪೋಸಿಟ್ ಯಾವ್ದಾರ ಅಪೋಸಿಟ್ ಕೇಳ್ರಿ ಅದ, ರೈಟಾ? ಅಪೋಸಿಟ್ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಕೊಟ್ಟಿರ್ತಕ್ಕಂಥ ದಾಳಗಳಲ್ಲಿ ಒಂದೇ ಕಡೆ ಬಂದಿದೆ, ಬಟ್ ಆ ಅಪೋಸಿಟ್ ಅದ್ರಲ್ಲಿ 2 ದಾಳಗಳಲ್ಲಿ 2 ಸಿಮಿಲರ್ ವರ್ಡ್ಸ್ ಬಂದಿದಾವ ಸರ್. ಇಲ್ಲಿ ಎರಡು ಕಡೆ ಉಲ್ಲೇಖ ಆಗಿವೆ ಸಿಮಿಲರ್, 2 ಕಡೆ ಉಲ್ಲೇಖ ಆಗಿರಲ್ಲ, ಆ 2ನ್ನೇ ಹೆಗರಿಸ್ಬಿಡ್ರಿ ಸರ್. ಉಳಿದಿರ್ತಕ್ಕಂಥದ್ದು ಯಾವ ಸರ್? ಇದರಲ್ಲಿ 2. ಈ 2 ಯಾವ್ದ್ರ ಅಪೋಸಿಟ್ ಆಗಿರುತ್ತೆ ಸರ್? 4ರ ಅಪೋಸಿಟ್. ಆಪ್ಷನ್ ನಂಬರ್ ಯಾವ್ದು ಸರ್? 2 ರೈಟ್ ಆನ್ಸರ್. ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಏನೋ ಕ್ಲಿಯರ್ ಆಗಿಲ್ಲ? ಇವಾಗ ಕ್ಲಿಯರ್ ಆಗಿ ತಿಳ್ಕೊಡ್ರಿ ಸರ್. ಅಗೇನ್ ಹೇಳ್ತೀನಿ, ಪಾಯಿಂಟ್ ಕ್ವಶನ್ 1 ಬರ್ತದ ಫಿಕ್ಸ್. ಇದು ಇವಾಗ ಈ ಫಾರ್ಮೆಟ್ ಅಲ್ಲಿ ನಿಮ್ಗೆ ಕ್ವಶನ್ ಬಂದಿಲ್ಲ, ಇದುವರೆಗೆ ಬಂದಿಲ್ಲ, ಬಂದಿದೆ ಬಟ್ ಈ ಪೇಪರ್ ನಾವು ಬಿಡಿಸಿರೋದು ಬಂದಿಲ್ಲ. ಫಸ್ಟ್ ಪಾಯಿಂಟ್ ಸರ್, ಒಂದೇ ದಾಳದ ವಿಭಿನ್ನ ಮುಖಗಳು ಕೊಡ್ತಾನೆ ನಿಮ್ಗ. ಫಸ್ಟ್ ಪಾಯಿಂಟ್ ಕೊಟ್ಟಾದಾಗ ಒಂದು ಸಂಖ್ಯೆ ಕೊಟ್ಟಿರ್ತಾನ, ಆ ಸಂಖ್ಯೆದ ಅಪೋಸಿಟ್ ಯಾವ್ದಿರ್ತದೆ ನಾವು ನೋಡ್ಕೋಬೇಕು. ಫಸ್ಟ್ ಸರ್ ಇವಾಗ ಇದು ಕ್ಲಿಯರ್ ಆಗಿದ್ದಲ್ಲ? ಹಾ ಓಕೆ ಸರ್. ಇವಾಗ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಸಿಮಿಲರ್ ದಾಳಗಳಲ್ಲಿ ಎಲ್ಲಿದಾವ ಅಂತ ನಾವು ನೋಡ್ಕೊತಿದ್ವಿ. ಫಸ್ಟ್ ನೋಡಿದಾಗ ಇದು 4ರ ಅಪೋಸಿಟ್ 4 2 ಕಡೆ ಉಲ್ಲೇಖ ಮಾಡಿದ್ನ ಅನ್ಕೊಡ್ರಿ ಸರ್. ನಾವು ಏನ್ ಮಾಡ್ತೀವಿ ಅಂದ್ರೆ 4 ಹಚ್ಕೊಂಡ್ಬಿಡ್ತಿದ್ವಿ. ಇವಾಗ ರೌಂಡ್ ಹೊಡಿದ್ವಿ ಈ ರೀತಿ, ಇದು 3 5 ಅಂತ ಹಿಂಗ್ ನೋಡ್ಕೊಂಡಿದ್ವಿ. 5 ಇದು 3 ಅಂತೇಳಿ. ನೆಕ್ಸ್ಟ್ ಇಲ್ಲಿ 4 ಕೊಟ್ಟಿದ್ದ ಅಂದ್ರೆ ಈ ಕಡೆ 5 3 ಯಾವ್ದೋ ಸಂಖ್ಯೆ ಇರ್ತದೆ, 4 ಹಿಂಗ್ ನೋಡ್ಕೊಂಡ್ಬಿಡ್ತಿದ್ವಿ. ಅದಾದ್ಮೇಲೆ ಇವಾಗ ಇದು 4 ಕಳಿಸ್ರಿ, ರಿಮೈನಿಂಗ್ ಉಳಿರ್ತಕ್ಕಂಥದ್ದು ಅದರ 4ರ ಅಪೋಸಿಟ್ ಬರ್ತಿತ್ತು ನಮಗೆ. ಅಲ್ಲಿ ಈ ಲೆಕ್ಕ ಬಿಡಿಸ್ರಿ ನೀವು. ಅವಾಗ ಏನು ಪ್ರಾಬ್ಲಮ್ ಇರಲಿಲ್ಲ. ಯಾಕೆ ಪ್ರಾಬ್ಲಮ್ ಇರಲಿಲ್ಲ ಸರ್ ಅಂತಂದ್ರೆ 4 2 ಕಡೆ ಬರ್ತಿತ್ತು ನಿಮಗೆ, ಅವಾಗ ಈಸಿಯಾಗಿ ಮಾಡ್ಕೊಂತಿದ್ರಿ. ಇವಾಗ 4 2 ಕಡೆ ಇದೆಯಾ? 2 ಕಡೆ ಬಂದಿಲ್ಲ ಸರ್. ಅವಾಗ ನಾವು ಏನ್ ಮಾಡ್ಬೇಕು ಸರ್ ಅಂತ ಹೇಳಿದ್ರೆ, ಇವಾಗ ಈ 2 ದಾಳಗಳು ಏನ್ ಐಡಿಯಾ ಒಂದ್ ಪಾಯಿಂಟ್ ಕೊಟ್ಟ ಸರ್ ಅಂತ ಹೇಳಿದ್ರೆ, ಇಲ್ಲಿ ಒಂದು ಸಮ ಅಲ್ಲ, ಒಂದು ದಾಳದಲ್ಲಿ 2 ಸಮ ಸಂಖ್ಯೆಗಳು ಬಂದವು ಸರ್. ಇಲ್ಲಿ ಸಮ ಸಂಖ್ಯೆ ಅಂದ್ರೆ ಸೇಮ್ ಸಿಮಿಲರ್ ಇರ್ತಕ್ಕಂಥ, ರೈಟಾ? 5 3 ಮತ್ತೆ 5 3 ಒಂದೇ ಕಡೆ ರಿಪೀಟ್ ಆಗಿದೆ. ಈ ರೀತಿ ರಿಪೀಟ್ ಆದಾಗ, ಈ ರೀತಿ ಕ್ವಶನ್ ಕೇಳಿದಾಗ ನೀವೇನ್ ಮಾಡ್ಬೇಕಂದ್ರೆ ಇವೆರಡನ್ನೇ ಹೆಗರಿಸ್ಬಿಟ್ರಿ ಸರ್, ಬಿಟ್ಬಿಡ್ರಿ, ರೈಟಾ? ಇವಾಗ ಇಲ್ಲಿ ಆಲ್ರೆಡಿ 4 ಇದೆ, ನಮಗೆ ಕೇಳ ಸರ್ 4ರ ಅಪೋಸಿಟ್. ಅವಾಗ ಅಪೋಸಿಟ್ ಸಂಖ್ಯೆ ಯಾವ್ದಾಗ ಸರ್? ಇಲ್ಲಿ ಉಳಿದಿರ್ತಕ್ಕಂಥ ಸಂಖ್ಯೆನೇ ಅದರ ಅಪೋಸಿಟ್, ಇದ್ರ ಅಪೋಸಿಟ್ ಸಂಖ್ಯೆ ಆಗಿರುತ್ತೆ. ಮತ್ತೆ ಇದ್ರಾಗ ಇರ್ಬೇಕದು, ಇದ್ರ ಅಪೋಸಿಟ್ ಸಂಖ್ಯೆ ಆಗಿದೆ. ಇವಾಗ ಸಪೋಸ್ ನಿಮಗೆ ಏನಾದ್ರ 2ರ ಅಪೋಸಿಟ್ ಕೇಳಿದ ಅನ್ಕೊಡ್ರಿ, ಆನ್ಸರ್ ಏನಾಗ್ತಿತ್ತು ಸರ್? 4 ಆಗ್ತಿತ್ತು. ಇವಾಗ ಈ ರೀತಿ ಕ್ವಶನ್ ಮುಂದಕ್ಕೆ ಬರ್ತಾವ. ಕನ್ಫ್ಯೂಸ್ ಆದ್ರೆ ಇವಾಗ ಕ್ಲಿಯರ್ ಆಯ್ತಲ್ಲ? ಇವಾಗ 2 ಫಾರ್ಮೆಟ್ ಅಲ್ಲಿ ಇದಾವ. ಈ 2 ಫಾರ್ಮೆಟ್ 2-3 ಪೇಪರ್ ಅಲ್ಲಿ ಮತ್ತೆ 3-4 ಕ್ವಶನ್ ಬರ್ತಾವೆ. ಇಲ್ಲಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಹಿಂದಿಂದ ಬಂದಿರತಕ್ಕಂಥ ಸಿಂಗಲ್ ಡೈಸಿಗೆ ಸಂಬಂಧಪಟ್ಟದೆ, ಇವಾಗ ಬಂದ್ರೆ ಸಿಂಗಲ್ ಡೈಸಿಗೆ ಸಂಬಂಧಪಟ್ಟದೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಇಲ್ಲಿ ಸಿಮಿಲರ್ ಡಬಲ್ ಸಂಖ್ಯೆ ಡಬಲ್ ಬಾರಿ ರಿಪೀಟ್ ಆಗಿದ್ರೆ ಹೆಂಗ್ ತಗೋಬೇಕು, ಒಂದು ಸಂಖ್ಯೆ 2 ಬಾರಿ ರಿಪೀಟ್ ಆಗಿದ್ರೆ ಹೆಂಗ್ ತಗೋಬೇಕು. ಇವಾಗ ಡಬಲ್ ಸಂಖ್ಯೆ ಡಬಲ್ ಬಾರಿ ರಿಪೀಟ್ ಆದಾಗ ಅವು 2ನೇ ಎಗರಿಸಿ ಉಳಿದಿರ್ತಕ್ಕಂಥ ಅದರ ಅಪೋಸಿಟ್ ಆಗಿರ್ತದೆ. ಇದು ಪಾಯಿಂಟ್ ಕ್ಲಿಯರ್. ಇವಾಗ ಈ ರೀತಿ 2-3 ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡ್ಬಿಟ್ರೆ ಕ್ಲಿಯರ್ ಆಗ್ಬಿಡುತ್ತೆ. ಆಲ್ ಡನ್. ಹೋಗೋದ ಮುಂದಕ್ಕೆ ಬರೀ ಸರ್. ನೆಕ್ಸ್ಟ್ ಕ್ವಶನ್ ಯಾವ್ದಿದೆ? ಕ್ಲಿಯರ್ ಆಯ್ತಾ? ಇದ್ರಲ್ಲಿ ಕ್ಲಿಯರ್ ಆಗಿಲ್ಲ ಅಂದ್ರೆ ತೊಂದರೆ ಇಲ್ಲ ಸರ್. ಇನ್ನ 2-3 ಕ್ವಶನ್ ಬಂದಾಗ ಅಲ್ಲಿ ನೋಡ್ಕೊಂಡ್ಬಿಡೋಣ. ಈ ಕ್ವಶನ್ ನೋಡಿದ್ರೆ ಏನ್ ಕಾಣಕತ್ತದ? ಸಿಟಿಂಗ್ ಅರೇಂಜ್ಮೆಂಟ್ ನಾವು ನೋಡ್ಕೊಡಿ ಸರ್. ಮೇಲ್ಗಡೆ ಇಂಗ್ಲಿಷ್ ಇದೆ, ನಾವು ಕನ್ನಡದಲ್ಲಿ ನೋಡ್ಕೊಡಿ ಸರ್. ಮುಂದಿನ ನೋಡೋಣ ಸರ್. ಪಾಯಿಂಟ್ ಕ್ಲಿಯರ್. ಬರ್ರಿ ಸರ್. ಸಿಟಿಂಗ್ ಅರೇಂಜ್ಮೆಂಟ್ ಏನಿದೆ ಸರ್? ಸಿಟಿಂಗ್ ಅರೇಂಜ್ಮೆಂಟ್ ಜೂಮ್ ಮಾಡ್ಕೋಬಹುದಲ್ಲ? ಬರ್ರಿ ಸರ್. ಏನ್ ಹೇಳಕತ್ತಾರ? DKMPRS ಎಂಬ ಏನಿದೆ ಸರ್? 6 ಜನ ಹುಡುಗಿಯರು ಒಂದೇ ವೃತ್ತಾಕಾರದಲ್ಲಿ ಮೇಜಿನ ಸುತ್ತಲೂ ಕುಳಿತಿದ್ದಾರೆ. ಯಾವ ಕಡೆ ಮುಖ ಮಾಡ್ರಿ ಇವರು? ಇವಾಗ 6 ಜನ ಒಂದೇ ಕಡೆ ಕೂತಾರ ಅಂದ್ರೆ ಏನಾಗತ್ತೆ ಸರ್? ಡಿಸ್ಕಷನ್ ಫುಲ್ ನಡೀತದೆ. ನಾವು ಆರ್ ಸಿಟ್ಟಿಂಗ್ ಅರೌಂಡ್ ದ ಸರ್ಕಲ್ ಟೇಬಲ್ ಫೇಸಿಂಗ್ ಯಾವ್ದು ಕಡೆ ಸರ್? ಸೆಂಟರ್ ಅಂದ್ರೆ ಕೇಂದ್ರ ಕಡೆ ಮುಖ ಮಾಡಿದ್ರ. ಅಲ್ಲಿ ಮಿಸ್ ಆಗಿದೆ. ಯಾವ ಕಡೆ ಮುಖ ಮಾಡ್ಯಾರ ಅಂತ ಸರ್? ಕೇಂದ್ರದ ಕಡೆ ಮುಖ ಮಾಡ್ಯಾರ ಸರ್. ಬರೀ ಯಾವ ಕಡೆ ಮುಖ ಮಾಡ್ಯಾರ? ವೇಟ್ ಕ್ಲಿಯರ್ ಆಯ್ತಾ? ಯಾವ ಕಡೆ ಮುಖ ಮಾಡ್ಯಾರ ಅಂತ? ಕೇಂದ್ರದ ಕಡೆ ಮುಖ ಮಾಡ್ರೆ. ನಾವು ಈ ಲೈನ್ ಮುಗಿಸ್ಬಿಡ್ರಿ ಸರ್ ಒಂದೊಂದು, ರೈಟಾ? ಅಲ್ಲಿ ಸ್ಪೀಡ್ ಮಾಡ್ತೀರಿ, ಇಲ್ಲಿ ಚಂದ ನೋಡ್ಕೋಬೇಕು ಸರ್. ಆಡಿ ಇದು ತುಂಬಾ ಸತಿ ಆಗಿದೆ ಸರ್. ಸರ್ಕಲ್ ಕ್ಲಿಯರ್ ಆಯ್ತಾ? ಈ ಕಡೆ ಬಂತ ನೋಡ್ಕೊಡ್ರಿ ಸರ್. ಇವಾಗ ಪಾಯಿಂಟ್ ಕ್ಲಿಯರ್ ಆಯ್ತಾ? ಬರ್ಲಿಲ್ಲ ಮತ್ತೆ ಇನ್ನೊಂದ್ಸರಿ ನೋಡ್ಕೊಡ್ರಿ ಸರ್. ಹಿಂಗ ಯಾಕೆ ಆಗದ ಅದ? ಇವಾಗ ಓಕೆನಾ? ನಡ್ಲಿಲ್ಲ, ಇವಾಗನೂ ಬರ್ಲಿಲ್ಲ. ಅರೆ ಅವಾಗ ಬರ್ಲಾರ್ದಾಗ ಏನ್ ಮಾಡ್ಬೇಕು ಸರ್ ನೀವು? ಅದನ್ನು ಬರ್ಲಿಲ್ಲ. ಅರೆ ಓಕೆ ಫೈನ್ ಸರ್. ಮರಳಿ ಪ್ರಯತ್ನ ಮಾಡಂತೇಳಿ. ಇವಾಗ ಸೆಂಟರ್ ಪಾಯಿಂಟ್ ಇದಾಗತ್ತಾ? ಇಲ್ಲಿ ಒಬ್ರಿಗೆ ಕೂಡಿಸ್ರಿ ಸರ್, ಇಲ್ಲಿ ಒಬ್ರಿಗೆ ಕೂಡಿಸ್ರಿ, ಇಲ್ಲಿ ಒಬ್ರಿಗೆ ಕೂಡಿಸ್ರಿ, ಇಲ್ಲಿ ಒಬ್ರಿಗೆ ಕೂಡಿಸ್ರಿ ಸರ್. 6 ಜನ ಕೂಡಿಸ್ಬೇಕಲ್ಲ, 6 ಜನ ಹುಡುಗಿರನ್ನು ಕೂಡಿಸ್ರಿ ಸರ್, ರೈಟಾ? ಯಾವ ಕಡೆ ಮುಖ ಮಾಡ್ರ? ಸೆಂಟರ್ ಕಡೆ. ಇವಾಗ ಸೆಂಟರ್ ಕಡೆ ಮುಖ ಮಾಡ್ರ ಅಂದ್ರೆ ಇವ್ರದ ಬಲ ಯಾವ್ದಾಗತ್ತ? ರೈಟ್.
ಇದು ರೈಟ್, ಇದು ಇವ್ರದ ರೈಟ್, ಇದು ಇವ್ರದ ರೈಟ್ ಆಗತ್ತಾ, ಇದು ಇವ್ರದ ರೈಟ್ ಆಗತ್ತಾ, ಇದು ಇವ್ರದ ರೈಟ್ ಆಗತ್ತಾ, ಇದು ಇವ್ರದ ರೈಟ್ ಆಗತ್ತಾ. ಪಾಯಿಂಟ್ ಕ್ಲಿಯರ್? ಈ ರೀತಿ ಬಂದಾಗ ನಾ ಹೇಳಿ ಫಸ್ಟ್ ಅದನ್ನ ರೈಡಮ್ ಕರೆಕ್ಟ್ ಆಗಿ ನಿಮ್ಮ ಮೈಂಡ್ ಅಲ್ಲಿ ಆಗ್ಬೇಕದು, ಅಥವಾ ಮುಂದಲ್ಲಿ ಹಾಕೊಡ್ರಿ, ನೋ ಪ್ರಾಬ್ಲಮ್ ಸರ್. ಪಾಯಿಂಟ್ ಕ್ಲಿಯರ್? ಇವಾಗ ಎಡ ಬಲ ಎಲ್ಲಿವರೆಗೆ ಸಿಗಲ್ಲ ಅಲ್ಲಿವರೆಗೆ ನೀವು ಏನು ಟಚ್ ಮಾಡಬಾರ್ದು ಅಂತ ಹೇಳ್ತಾ ಇದೀನಿ ನಾನು ಪದೇ ಪದೇ, ರೈಟಾ? ನಾವು ಬರ್ರಿ ಸರ್, ನೆಕ್ಸ್ಟ್ ಏನಿದೆ, ಆರ್ ಎಡಭಾಗದಲ್ಲಿ, ಆರ್ನ ಎಡಭಾಗದಲ್ಲಿ ಎಸ್ ಮೂರನೆಯ ಸ್ಥಾನದಲ್ಲಿ ಕುಳಿತಿದ್ದಾನೆ. ಎಡಭಾಗ ಉಲ್ಲೇಖ ಮಾಡೇ ಬರ್ಬೇಕು. ಇವಾಗ ಆರ್ನ ಇಲ್ಲಿ ಕೂಡಿಸಬಹುದಾ ನಾವು? ಆರ್ನ ಇಲ್ಲಿ ಕೂಡಿಸಿದಿರಲ್ಲ, ನಾವು ಆರ್ನ ಅಲ್ಲಿ ಕೂಡಿಸಿದ್ವಿ ಸರ್. ಆರ್ನ ಎಡಭಾಗ ಯಾವ್ದಾಗತ್ತೆ ಸರ್? ಇದು ರೈಟ್, ನಾವು ಡಾಟ್ ಮಾಡಿದ ಏನಾಗತ್ತೆ ಸರ್? ಸೆಂಟರ್ ಕಡೆ ಮುಖ ಮಾಡಿದ್ರೆ ಇದು ಏನಾಗತ್ತೆ ಅವ್ರದ್ದು? ರೈಟ್ ಆಗತ್ತ. ನಾವು ಇದೇನಾಗತ್ತೆ ಅವ್ರದ್ದು? ಲೆಫ್ಟ್ ಆಗತ್ತ. ಅಂದ್ರೆ ಎಡಭಾಗ ಇದಾಗತ್ತ. ಇಲ್ಲಿಂದ ಮೂರನೇ ಸ್ಥಾನ 1 2 3 ಇಲ್ಲಿ ಅದ. 3 ಅಲ್ಲಿ ಯಾರು ಕುಂತಾರ ಸರ್? ಎಸ್ ಕುಂತಾನ. ಪಾಯಿಂಟ್ ಕ್ಲಿಯರ್? ನೆಕ್ಸ್ಟ್ ಬರ್ರಿ ಸರ್, ಆರ್ನ ತಕ್ಷಣ ಬಲಭಾಗದಲ್ಲಿ, ಆರ್ನ ಬಲಭಾಗ ಯಾವ್ದಾಗತ್ತೆ ಸರ್? ಈ ಕಡೆ. ಯಾವ್ದು? ಈ ಕಡೆ ತಕ್ಷಣ ಬಲಭಾಗದಲ್ಲಿ, ಇದರ ಈ ಪ್ಲೇಸ್ ಅಲ್ಲಿ ತಕ್ಷಣ ಬಲದಲ್ಲಿ. ಮತ್ತು ಡಿ ಯ ತಕ್ಷಣದ ಎಡಭಾಗದಲ್ಲಿ ಯಾರು ಕುಂತಾರಂತ ಸರ್? ಪಿ ಕುಂತಾನ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಆರ್ನ ತಕ್ಷಣದ ಬಲಭಾಗದಲ್ಲಿ ಅಂದ್ರೆ ಇಲ್ಲಿ, ಮತ್ತು ಡಿ ಯ ತಕ್ಷಣದ ಎಡಭಾಗದಲ್ಲಿ ಅಂದ್ರೆ ಡಿ ಇಲ್ಲಿ ಬರ್ತಾನಲ್ಲ, ಡಿ ಯ ಎಡಭಾಗ ಯಾವ್ದಾಗತ್ತ? ಇದು ಆರ್ನ ಬಲಭಾಗದ ಇದು. ಇಲ್ಲಿ ಯಾರು ಕುಂತಾರ ಸರ್? ಪಿ ಕುಂತಾಳ. ಇದನ್ನೆಲ್ಲ ಕುಂತಿದ್ದಾಳೆ ಮಾಡ್ಕೊಡ್ರಿಪ್ಪ. ಆಮೇಲೆ ಗರ್ಲ್ಸ್ ಒಂದು ಇಲ್ಲಿ ನೇ ಅಂತ ಹೋಗ್ಬಿಟ್ರೆ ಇದನ್ನೇನ್ ಮಾಡ್ಕೊಡ್ರಿ? ಕುಂತಿದ್ದಾಳೆ. ಓಕೆ ಸರ್, ಪಾಯಿಂಟ್ ಕ್ಲಿಯರ್ ಆಯ್ತಾ? ಡನ್ ಸರ್. ನೆಕ್ಸ್ಟ್ ಬರೀ ಸರ್, ಆರ್ನ ತಕ್ಷಣದ ಎಡಭಾಗದಲ್ಲಿ ಯಾರು ಕುಂತಾರಂತ? ಎಂ. ಆರ್ ಎಲ್ಲಿದಾನ್ ಸರ್? ಇಲ್ಲಿ. ಎಡಭಾಗ ಯಾವ್ದು ಸರ್? ಈ ಕಡೆ. ನಾವು ಇಲ್ಲಿ ಬರೀ ಸರ್ ಎಂ. ಇದು ನಿಮ್ಗ ಜಸ್ಟ್ 30 ಸೆಕೆಂಡ್ ಅಲ್ಲಿ ಮುಗೀತದ. ನಾವು ಎಸ್ ಇದಾನ್ ಸರ್. ಎಸ್ ನ ತಕ್ಷಣದ ಬಲಭಾಗದಲ್ಲಿ ಯಾರು ಕುಂತಾರ? ಎಂ ಅಂತ. ಎಸ್ ನ ಇಲ್ಲಿ ಬಲಭಾಗ ಯಾವ್ದು ಸರ್? ಇದು ಇಲ್ಲಿ ಯಾರು ಕುಂತಾರ ಸರ್? ಅರೆ, ಎಸ್ ನ ತಕ್ಷಣದ ಬಲಭಾಗದಲ್ಲಿ, ಎಂ ನ ತಕ್ಷಣದ ಎಡಭಾಗದಲ್ಲಿ. ನೋಡ್ರಿ, ಅದಕ್ಕೆ ಹೇಳಾಕತ್ತೀನಿ ಪೂರ್ತಿ ಓದ್ಕೋಬೇಕಂತೇಳಿ. ಅರ್ಧ ಮಾಡಿದ್ರೆ ಹಿಂಗೆ ಆಗುತ್ತೆ. ಎಸ್ ನ ತಕ್ಷಣದ ಬಲಭಾಗದಲ್ಲಿ, ಎಸ್ ನ ತಕ್ಷಣದ ಬಲಭಾಗ ಅಂದ್ರೆ ಈ ಕಡೆ ಸರ್. ಮತ್ತು ಯಾವ್ದು ಸರ್? ಎಂ ನ ತಕ್ಷಣದ ಎಡಭಾಗದಲ್ಲಿ, ಎಂ ಇಲ್ಲಿದಾನೆ. ಎಡಭಾಗದಲ್ಲಿ ಯಾರಿದ್ದಾರೆ ಸರ್? ಕೆ. ಪಾಯಿಂಟ್ ಕ್ಲಿಯರ್? ರೈಟಾ? ಅಂದ್ರೆ ಎಸ್ ಮತ್ತು ಎಂ ಮಧ್ಯದಲ್ಲಿ ಕೆ ಇದೆ ಅಂತ ಅರ್ಥ ಆಯ್ತು ಸರ್. ಪಾಯಿಂಟ್ ಕ್ಲಿಯರ್? ಎಲ್ರು ಕುಂತಾರಲ್ಲ? ಎಲ್ರು ಕೂತಾರ? ನಾವು ಬರೀ ಸರ್, ಡಿ ನ ಎಡಭಾಗದಿಂದ ಮೂರನೇ ಸ್ಥಾನದಲ್ಲಿ ಯಾರು ಕುಂತಾರ? ಡಿ ಎಲ್ಲಿದಾನ? ಇಲ್ಲಿ. ಡಿ ಎಡಭಾಗ ಯಾವ್ದಾಗತ್ತೆ? ಇದು 1 2 3 ಯಾರು ಕುಂತಾರ? ಎಂ. ಎಲ್ಲಿದಾನ ಸರ್? ಆಪ್ಷನ್ ನಂಬರ್ ಎಲ್ಲಿದ್ದಾಳ? ಆಪ್ಷನ್ ನಂಬರ್ 1 ಅಲ್ಲಿ. ರೈಟ್ ಆನ್ಸರ್? ಎನಿ ಡೌಟ್ಸ್? ನೋ ಡೌಟ್ಸ್. ಫಾರ್ಮೆಟ್ ಕ್ಲಿಯರ್ ಆಗಿರ್ಬೇಕಾ? ಕರೆಕ್ಟ್ ಆಗಿ ಮಾಡ್ಕೋಬೇಕು ಸರ್. ಇದುವರೆಗೆ ಪ್ರತಿಯೊಂದು ಪೇಪರ್ ಅಲ್ಲಿ ಈ ಕ್ವಶನ್ ಬಂದಿದೆ ಇಲ್ಲ? ವೆರಿ ಗುಡ್ ಸರ್. ಮುಂದೂ ಕೂಡ ಬರ್ತದ, ಬೇರೆ ಬೇರೆ ಫಾರ್ಮೆಟ್ ಅಲ್ಲಿ ಕೂಡ ಮಾಡಿವಿ, ನೋಡ್ಕೊಳ್ರಿ ಸರ್. ನಾವು ನೆಕ್ಸ್ಟ್ ಕ್ವಶನ್ ಬರೀ ಸರ್. ಕ್ವಶನ್ ನಂಬರ್ ಯಾವ್ದಿದೆ? 5. ಏನಿದೆ ಸರ್? ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬದಲಿಸಬಹುದಾದ ಆಯ್ಕೆ ಅಕ್ಷರಗಳ ಕ್ಲಸ್ಟರ್ಗಳನ್ನು ಆಯ್ಕೆ ಮಾಡ್ರಿ ಸರ್. ಕ್ವಶನ್ ಅರ್ಥ ಆಗಿತ್ತಲ್ಲ? ನಾವು ಇದು ಗುಂಪಾಗಿದೆಯಲ್ಲ, ಇದು ಯಾವ್ದಿದೆ ಸರ್? ಅಲ್ಫಾಬೆಟ್ ಸೀರೀಸ್ ಇದೆ ಸರ್. ಇದನ್ನ ಏನಿದೆ ಸರ್? ಅಲ್ಫಾಬೆಟ್ ಸೀರೀಸ್ ಇದೆ. ಅಲ್ಫಾಬೆಟ್ ಸೀರೀಸ್. ಕ್ವಶನ್ ಅರ್ಥ ಆಗಿದೆಯಲ್ಲ ಕ್ವಶನ್? ನಾವು ನೋಡ್ಕೊಡ್ರಿ ಸರ್ ಆನ್ಸರ್. ಜೂಮ್ ಮಾಡ್ಲಾ? ಸಾಕಲ್ಲ? ನೋಡ್ಕೊಡ್ರಿ ಸರ್. ಇವಾಗ ಫಸ್ಟ್ ಕ್ವಶನ್ ಮಾರ್ಕ್ ಬಿಡ್ರಿ. ಅವಾಗ ಏನ್ ಮಾಡ್ತೀರಿ? ಮುಂದಿನ ನೋಡ್ಕೋಬೇಕು ಸರ್. ಹೆಚ್ ಇದೆ ಇಲ್ಲಿ. ಹೆಚ್ 8ನೇ ಅಕ್ಷರ. ಜೆ ಎಷ್ಟನೇ ಅಕ್ಷರ ಸರ್? ಜೆ 10ನೇ ಅಕ್ಷರ. ಇಸೋಟಿ 10. ಎಲ್ಲಿ ಎಷ್ಟನೇ ಅಕ್ಷರ ಸರ್? 12. ಇದ್ರ ಮೀನಿಂಗ್ ಏನ್ ಸರ್? 8 + 2 + 2 12. ಪ್ಲಸ್ 2 ಅಲ್ಲಿ ಉಂಟನ ಅಂದ್ರೆ 8 ಬರ್ಬೇಕಾದ್ರೆ ಎಷ್ಟು ನಾವು ಪ್ಲಸ್ ಮಾಡ್ಬೇಕ? 2 ಅಂದ್ರೆ ಮೈನಸ್ 6 ಅಲ್ಲ? ಇಲ್ಲಿ 6 ಬರ್ತಲ್ಲ. 6 ಅಲ್ಲಿ 2 ಸೇರಿಸಿದ್ರೆ ಎಷ್ಟಾಗತ್ತೆ? 8 ಆಗತ್ತ. 6 ಅಂದ್ರೆ ಯಾವ ಅಕ್ಷರ ಬರುತ್ತೆ ಇಲ್ಲಿ ಸರ್? ಎಫ್ ಎಲ್ಲಿ ಅದ? ಇದರಲ್ಲಿ ಇಲ್ಲ ಸರ್. ಇದು ಹೋಯ್ತು. ಎಫ್ 2 ಕಡೆ ಅದ. ಪಾಯಿಂಟ್ ಕ್ಲಿಯರ್? ನೆಕ್ಸ್ಟ್ ಬರ್ರಿ ಸರ್. 2 ಸಿಮಿಲರ್ ಇದಾವ? ಇಲ್ಲ ಸರ್. ಎಲ್ ಎಷ್ಟನೇ ಅಕ್ಷರ? ಎಲ್ 12. ಎನ್ ಅಂದ್ರೆ ಎಲ್ ಜಾಗದಲ್ಲಿ ಯಾವ್ದು? 12 ಎಷ್ಟನೇ ಅಕ್ಷರ? 14. ನೆಕ್ಸ್ಟ್ ಎಲ್ ಎನ್ ಇದು 2ನೇ ಅಕ್ಷರ. ಪಿ ಎಷ್ಟು? 16. ನಾವು 16 14 12 ಅಂದ್ರೆ ಪ್ಲಸ್ 2 ಮಾಡ್ಯಾನಲ್ಲ ಇಲ್ಲಿ. ರೈಟಾ? ನಾವು 12ಕ್ಕೆ 2 ಸೇರಿಸಿದ್ರೆ ಎಷ್ಟಾಗತ್ತ? 2 ಮೈನಸ್ ಮಾಡಿದ್ರೆ ಎಷ್ಟಾಗತ್ತ? 10. ಅಂದ್ರೆ 10ಕ್ಕೆ 2 ಸೇರಿಸ್ಬೇಕು. ನಾವು ಎಷ್ಟಾಗತ್ತೆ? 12 ಆಗತ್ತಲ್ಲ. ರೈಟಾ? ನಾವು ಇಲ್ಲಿ 10 ಬರೀದೀವಿ ಸರ್. 10ನೇದು ಯಾವ ಅಕ್ಷರ ಐತಿ ನಮಗ? ಜೆ. ನಾವು ಬರೀ ಸರ್ ಇಲ್ಲಿ ಜೆ ಅದ, ಇಲ್ಲಿ ಜೆ ಅದ, ಇದ್ರಾಗ ಜೆ ಅದ? ಇಲ್ಲ ಸರ್. ಹೋಯ್ತಿದು. ಪಾಯಿಂಟ್ ಕ್ಲಿಯರ್? ಇಲ್ಲಿ ಮೈನಸ್ ಮಾಡಿಲ್ಲ, ಪ್ಲಸ್ ಮಾಡ್ಯಾನ. ನಾವು ವಾಪಸ್ ಬಂದು ಅದನ್ನ ಹುಡ್ಕೋಬೇಕು. ಬಿಕಾಸ್ ಅದು ಫಸ್ಟಿಗೆ ಕ್ವಶನ್ ಮಾರ್ಕ್ ಕೊಟ್ಬಿಡೋಣ. ರೈಟಾ? ನೆಕ್ಸ್ಟ್ ಬರೀ ಸರ್. ಇವಾಗ ಇಲ್ಲಿನ ಸಿ ಅದ, ಇದ್ರಾಗನ ಸಿ ಅದ. ಇವಾಗ 3ನೇ ಅಕ್ಷರ ಚೆಕ್ ಮಾಡೋ ಅವಶ್ಯಕತೆ ಅದ? ಇಲ್ಲ. ಸ್ಕಿಪ್ ಮಾಡ್ಬಿಡೋದ. 3 ಸೇಮ್ ಇದ್ದಾಗ ಮತ್ತೆ ಚೆಕ್ ಮಾಡ್ಲೇಬಾರ್ದು. ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ? ನಾವು ಬರೀ ಸರ್ 4ನೇ ಅಕ್ಷರ ಜೆ ಅದ. ಇಲ್ಲಿ ಹೆಚ್ಚದ, ಇಲ್ಲಿ ಡಿ ಅದ. ಕನ್ಫ್ಯೂಸ್ ಅದ. ಜೆ ಎಷ್ಟನೇ ಅಕ್ಷರ ಇದೆ ಸರ್? 10. ಎಲ್ ಎಷ್ಟನೇ ಅಕ್ಷರ ಇದೆ ಸರ್?
12 ಎನ್ ಎಷ್ಟನೇ ಅಕ್ಷರ ಇದೆ ಸರ್ 14 ಅಂದ್ರೆ ಸೇಮ್ 10ರಲ್ಲಿ ಪ್ಲಸ್ 2 12 12ರಲ್ಲಿ ಪ್ಲಸ್ 2 14 ಅಂದ್ರೆ ಇವಾಗ ಇಲ್ಲಿ ಇದೆ 8 ಬರ್ತಲ್ಲ ಇಲ್ಲಿ 8ರಲ್ಲಿ 2 ಮಾಡಿದ್ರೆ 10 ಆಗತ್ತ ಅಂದ್ರೆ ಇಲ್ಲಿ ಯಾವ್ದು ಬರ್ ಸರ್ 8 ಬರ್ತಂತ ಅರ್ಥ 8 ಅಂದ್ರೆ 8 ಎಷ್ಟನೇ ಅಕ್ಷರ ಸರ್ ಹೆಚ್ ಯಾವ ಆಪ್ಷನ್ಸ್ ಅಲ್ಲಿ ಅದ ನಿಮಗ 1 ಅಲ್ಲಿ ಇದರಲ್ಲಿ ಹೆಚ್ಚದ ಇಲ್ಲ ಸರ್ ಇದು ಹೋಯ್ತು ಆಪ್ಷನ್ ನಂಬರ್ 1 ಯಾವ್ದು ಸರ್ ರೈಟ್ ಆನ್ಸರ್ ಇಲ್ಲಿ ಏನ್ ಮಾಡ್ಯಾನ ಸರ್ +2 ಎಲ್ಲ ಕಡೆ +2 ಮಾಡ್ಯಾನ ಫಾರ್ಮೆಟ್ ಬಟ್ ಟ್ವಿಸ್ಟ್ ಏನ್ ಮಾಡ್ಯಾನ ಅಂತಾರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಕ್ವಶನ್ ಮಾರ್ಕ್ ಇಟ್ಬಿಟ್ಟು ಕ್ಲಿಯರ್ ಆಯ್ತಾ ಎನಿ ಡೌಟ್ಸ್ ಪೋಸ್ಟ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ನನಗೆ ಬಂದ್ಬಿಡುತ್ತೆ ಸರ್ ಅಲ್ಲೇ ನಾ ಅಗೇನ್ ಹೇಳಕತ್ತೀನಿ ನಿಮ್ಗೆ ಇದು ಗೊತ್ತಾಗ್ಲಿ ಅಂತ ನೀವು ಅಷ್ಟು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಇದು ಒಂದ್ ಇವೆರಡು ನೋಡ್ಕೊಂಡ್ರೆ ಸೀದಾ ಹಚ್ಬೇಕು ಇಲ್ಲಿ 2ರಿಂದ ಆನ್ಸರ್ ಬಂದ್ರೆ ಸ್ಕಿಪ್ ಮಾಡಬೇಕಷ್ಟೇ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ನೀವು ಎಷ್ಟು ಕ್ವಶನ್ ಪ್ರಾಕ್ಟೀಸ್ ಮಾಡ್ತೀರಿ ಎಷ್ಟು ನೋಡ್ತೀರಿ ಅದ್ರ ಮೇಲೆ ಕಾನ್ಫಿಡೆನ್ಸ್ ಆಟೋಮೆಟಿಕ್ ಬರ್ತಾ ಇರುತ್ತೆ ಸರ್ ಪಾಯಿಂಟ್ ಕ್ಲಿಯರ್ ಇದು ನಾವು ಬರ್ರಿ ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ 6 ಯಾವ್ದ್ರ ಬಗ್ಗೆ ಇದೆ ಸರ್ ಕ್ವಶನ್ ನಂಬರ್ 6 ಕಥನ ಮತ್ತು ನಿಷ್ಕರ್ಷಣ ಬರ್ರಿ ಸರ್ ಕಥನ ಮತ್ತು ನಿಷ್ಕರ್ಷಣ ಸಿಲೋಲಿಸಮ್ ಗೊತ್ತಿರ್ಬೇಕು ಏನ್ ನೆನ್ಪಿಡ್ಬೇಕಂದ್ರೆ ಸರ್ ಇಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಅಂದಿನಲ್ಲ ಅದು ಅವು ಸುಳ್ಳಿದ್ರು ನೀವು ನಿಜವೆಂದು ಭಾವಿಸಬೇಕು ಅವು ಹಂಗಿರ್ಲಿಲ್ಲ ಅಂದ್ರೆ ಹಂಗ ಅದೇ ಅಂತ ನೀವು ಅವನ ಪ್ರಕಾರ ರೈಟ್ ಓಕೆ ಹಂಗ ಭಾವಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಆ ಹೇಳಿಕೆಗೆ ತೀರ್ಮಾನ ಕೊಟ್ಟಿರ್ತಾನೆ 3 ನಿಷ್ಕರ್ಷಣ ಒಂದು ಎಂಡಿಂಗ್ ಪಾಯಿಂಟ್ ಕೊಟ್ಟಿರ್ತಾನೆ ಆ ತೀರ್ಮಾನಗಳು ಆ ಹೇಳಿಕೆಗೆ ಎಷ್ಟು ಅನ್ವಯ ಆಗ್ತದೆ ಸರಿ ಇದೆ ನೋಡ್ಕೋಬೇಕು ಆ ಹೇಳಿಕೆ ಪ್ರಕಾರ ಆ ತೀರ್ಮಾನ ಇದ್ರೆ ಅದ್ರ ಬೇಸ್ ಮೇಲೆ ನಿಮ್ಗೆ ಏನಿರುತ್ತೆ ಸರ್ ಇಲ್ಲಿ ಆನ್ಸರ್ ಇರ್ತಾವ ಗೊತ್ತಿರ್ಬೇಕು ಅದ್ರ ಮೇಲೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ಪಾಯಿಂಟ್ ಕ್ಲಿಯರ್ ನಾವು ಬರೀ ಸರ್ ಜೂಮ್ ಮಾಡ್ಬೋದಾ ಕ್ವಶನ್ ಅರ್ಥ ಆಗಿದೆಯಲ್ಲ ನಾವು ಹೇಳಿಕೆ ನೋಡ್ರಿ ಸರ್ ಅಗೇನ್ ಇಲ್ಲಿ ಯಾರು ಹೆಲ್ಪ್ ಮಾಡ್ತಾರೆ ಸರ್ ನಮಗ ವೆನ್ ಡೈಗ್ರಾಮ್ ಹೆಲ್ಪ್ ಮಾಡ್ತಾರೆ ಯಾವ ಸರ ವೆನ್ ಡೈಗ್ರಾಮ್ ಫಸ್ಟ್ ಏನಾಗ್ತಾರ ಎಲ್ಲಾ ಕೈಗವಸಗಳು ಕೈಗವಸ ಅಂದ್ರೆ ಏನ್ ಸರ್ ಗ್ಲೌಸ್ ಹ್ಯಾಂಡ್ ಗ್ಲೌಸ್ ಇದೆಲ್ಲ ಹ್ಯಾಂಡ್ ಗ್ಲೌಸ್ ಏನಾಗ್ಯಾವ ಸರ್ ಬ್ಯಾಟ್ ಆಗ್ಯಾವ ನಾವು ಬರೀ ಸರ್ ಇದು ಏನಾಗಿದೆ ಸರ್ ಏನಾಗಿದೆ ಇದು ಗ್ಲೌಸ್ ಅಂದ್ರೆ ಏನ್ ಸರ್ ಕೈಗವಸ ರೈಟಾ ಗ್ಲೌಸ್ ಬರ್ಕೊಟ್ರಿ ನೋ ಪ್ರಾಬ್ಲಮ್ ಕೈಗವಸ ಅಂತ ಮಾಡ್ಕೊಡ್ರಿ ಸರ್ ಪಾಯಿಂಟ್ ಇವು ಏನಾಗ್ಯಾವ ಅಂತ ಸರ್ ಬ್ಯಾಟ್ ಆಗ್ಯಾವ ಏನಾಗ್ಯಾವ ಸರ್ ಇವು ಬ್ಯಾಟ್ ಆಗ್ಯಾವ ಸರ್ ವೆರಿ ಗುಡ್ ಸರ್ ಏನಾಗ್ಯಾವ ಇವು ಬ್ಯಾಟ್ಗಳಾಗ್ಯಾವ ಫೈನ್ ಸರ್ ನೆಕ್ಸ್ಟ್ ಏನ ಸರ್ ಎಲ್ಲಾ ಸ್ಟಂಪ್ಗಳು ಬ್ಯಾಟ್ಗಳಾಗ್ಯಾವ ಎಲ್ಲಾ ಸ್ಟಂಪ್ ಏನಾಗ್ಯಾವ ಬ್ಯಾಟ್ ಆಗ್ಯಾವ ಇವಾಗ ಹೆಂಗಾಗ್ತಿರಿ ಇದನ್ನ ಚಿತ್ರ ಇಲ್ಲಿ ಹಾಕಮ್ಮ ಮೇಲ್ಗಡೆ ಹಾಕ್ಬೋದ ಮೇಲ್ಗಡೆ ಎಲ್ಲಾ ಸ್ಟಂಪ್ಗಳು ಏನಾಗ್ಯಾವ ಬ್ಯಾಟ್ಗಳಾಗ್ಯಾವ ಆಲ್ರೆಡಿ ಬ್ಯಾಟ್ ಇದೆಯಲ್ಲ ಹಾ ಅದಕ್ಕೆ ಕನ್ಫ್ಯೂಸ್ ಇವಾಗ ಚಿತ್ರ ಹೆಂಗಾಗಿಲ್ಲ ಹಂಗ ಹಾಕೋಬಾರ್ದು ಏನ್ ಹಾಕದನ ಎಲ್ಲಾ ಸ್ಟಂಪ್ಗಳು ಏನಾಗ್ಯಾವ ಸರ ಬ್ಯಾಟ್ಗಳಾಗ್ಯಾವ ಎಲ್ಲಾ ಬ್ಯಾಟ್ಗಳು ಸ್ಟಂಪ್ಗಳಾಗ್ಯಾವ ಅಂದ್ರೆ ಏನ್ ಬರ್ತಿತ್ತು ಸರ ಮೇಲ್ಗಡೆ ಬರ್ತಿತ್ತು ಎಲ್ಲಾ ಬ್ಯಾಟ್ಗಳು ಸ್ಟಂಪ್ಗಳಾಗ್ಯಾವ ಅಂತ ಹೇಳಿದ್ರೆ ಮೇಲ್ಗಡೆ ಚಿತ್ರ ಬರ್ತಿತ್ತು ಸರ್ ಇಲ್ಲಿ ಏನಾಗುತ್ತೆ ಸರ್ ಎಲ್ಲಾ ಸ್ಟಂಪ್ಗಳು ಬ್ಯಾಟ್ಗಳಾಗ್ಯಾವ ಅಂದ್ರೆ ಬ್ಯಾಟ್ ಒಳಗಡೆ ಸ್ಟಂಪ್ ಬರಾಕತ್ತಾವ ಎಲ್ಲಾ ಸ್ಟಂಪ್ಗಳು ಏನಾಗ್ಯಾವ ಅಂತ ಬ್ಯಾಟ್ ಆಗ್ಯಾವ ಎಲ್ಲಾ ಸ್ಟಂಪ್ ಬ್ಯಾಟ್ ಆಗ್ಯಾವ ಅಂದ್ರೆ ಸ್ಟಂಪ್ ಬ್ಯಾಟ್ ಒಳಗಡೆ ಯಾವ್ದು ಬರಾಕತ್ತದ ಸ್ಟಂಪ್ ಬರಾಕತ್ತಾರ ಗೊತ್ತಿರ್ಬೇಕು ಇವಾಗ ಅದನ್ನ ಬಿಟ್ಬಿಡ್ರಿ ನೀವು ಎಲ್ಲಿ ಇದು ನೋಡ್ರಿ ಇವಾಗ ಅದನ್ನೆಲ್ಲ ಬಿಟ್ಬಿಡ್ರಿ ಇವಾಗ ಇದರದ್ದು ಮಾಡ್ರಿ ಸರ್ ಎಲ್ಲಾ ಸ್ಟಂಪ್ಗಳು ಬ್ಯಾಟ್ ಆಗ್ಯಾವ ಎಲ್ಲಾ ಸ್ಟಂಪು ಏನಾಗ್ಯಾವ ಸರ್ ಬ್ಯಾಟ್ ಆಗ್ಯಾವ ಇದೇ ಚಿತ್ರ ಎಲ್ಲ ನಾವ್ ಹಾಕದ ಇವಾಗ ಆಲ್ರೆಡಿ ಬ್ಯಾಟ್ ಇದೆ ಅಂದ್ರೆ ಬ್ಯಾಟ್ ಒಳಗಡೆ ಏನ್ ಬರ್ಬೇಕು ಸರ್ ಸ್ಟಂಪ್ ಬರ್ಬೇಕು ಬಟ್ ಇದಕ್ಕೆ ಏನ್ ರಿಲೇಷನ್ ಆಗತ್ತದ ರಿಲೇಷನ್ ಆಗಲ್ಲ ಅಂದ್ರೆ ಇಲ್ಲಿ ಹಾಕ್ಬೋದಾ ಇಲ್ಲಿ ಹಾಕೊಡ್ರಿ ಸರ್ ಇದನ್ನ ಹಾಕೊಡ್ರಿ ಸರ್ ಸ್ಟಂಪ್ ಅಂತ ಹಾಕೊಡ್ರಿ ಸರ್ ಮತ್ತೆ ನಾವು ಮೇಲ್ಗಡೆ ಇದನ್ನ ಮೇಲೆ ಮಾಡ್ಬೋದು ಅದಕ್ಕೆ ಓದ್ಬೇಕಾದ್ರೆ ಕಡೆ ನಾವು ಜನರಲ್ ಏನ್ ಮಾಡ್ಬೇಕು ಹೇಳ್ರಿ ಎಲ್ಲಾ ಸ್ಟಂಪ್ಗಳು ಬ್ಯಾಟ್ಗಳಾಗ ಅಂದ್ರೆ ಮೇಲ್ಗಡೆ ಸ್ಟಂಪ್ ಹಾಕ್ಬಿಡ್ತೀರಿ ಸ್ಟಂಪ್ ಹಾಕಿದ್ರೆ ಏನಾಗ್ತದೆ ರಾಂಗ್ ಆಗ್ತದೆ ಗೊತ್ತಿರ್ಬೇಕು ಇದುವರೆಗೆ ನಿಮಗೆ ಸಿಲೋಲಿಸಮ್ ಅಲ್ಲಿ ಕೇಳಿರ್ತಕ್ಕಂಥದ್ರಲ್ಲಿ ಇದು ಸ್ವಲ್ಪ ಟ್ವಿಸ್ಟ್ ಸರ್ ಬೇರೆ ಬೇರೆ ಫಾರ್ಮೆಟ್ ಇಲ್ಲ ಒಂದು ಹಿಂಗ್ ಒಳಗಡೆ ಕೇಳಿರ್ಲಿಲ್ಲ ನಿಮ್ಗೆ ಪಾಯಿಂಟ್ ಕ್ಲಿಯರ್ ಇದು ಹೋಗ್ತಾ ಹೋಗ್ತಾ ಎಲ್ಲಾ ಕ್ವಶನ್ಗಳು ಪರಿಚಯ ಆಗತ್ತೆ ನೆಕ್ಸ್ಟ್ ಎಲ್ಲಾ ಬ್ಯಾಟ್ಗಳು ಏನಾಗ್ಯಾವ ಸರ್ ಚೆಂಡುಗಳಾಗ್ಯಾವ ನೋಡ್ರಿ ಇಲ್ಲಿ ಬಂತು ನೋಡ್ರಿ ಎಲ್ಲಾ ಬ್ಯಾಟ್ ಏನಾಗ್ಯಾವ ಸರ್ ಚೆಂಡಾಗ್ಯಾವ ಅಂತ ಹೇಳಿದ್ರೆ ಅಂದ್ರೆ ಬ್ಯಾಟ್ ಇಲ್ಲಿದೆ ಎಲ್ಲಾ ಬ್ಯಾಟ್ ಏನಾಗಿರ್ಬೇಕು ಸರ್ ಚೆಂಡಾಗಿರ್ಬೇಕು ಅಂದ್ರೆ ಚೆಂಡ ಎಲ್ಲಿ ಬರ್ತದೆ ಸರ್ ಮೇಲ್ಗಡೆ ಬರ್ತದೆ ಚೆಂಡ ಬರ್ಬೋದಲ್ಲ ಇದನ್ನ ಚೆಂಡ ಹಾಕೋರಿ ಸರ್ ಚೆಂಡುಗಳು ಪಾಯಿಂಟ್ ಕ್ಲಿಯರ್ ಆಯ್ತಾ 3 ಹೇಳಿಕೆಗಳು ನಾವು ಬರ್ರಿ ಸರ್ ಎಲ್ಲಾ ಸ್ಟಂಪ್ಗಳು ಏನಾಗ್ಯಾವ ಸರ್ ಚೆಂಡುಗಳಾಗ್ಯಾವ ಎಲ್ಲಾ ಸ್ಟಂಪ್ ಇಲ್ಲಿದಾವ ರೈಟಾ ಇದೇನಾಯ್ತು ಸರ್ ಚೆಂಡುಗಳಾಗ್ಯಾವ ರೈಟಾ ಏನಾಗುತ್ತನ ಎಲ್ಲಾ ಸ್ಟಂಪ್ಗಳು ಚೆಂಡುಗಳಾಗ್ಯಾವ ಅಂದ್ರೆ ಅವನು ಹೊರಗಡೆಯಿಂದ ಹೊರಗೆ ಬರ್ತಾನ ಹೊರಗಡೆ ಹೊರಗೆ ಹೊಂಟಾನ ಎಲ್ಲಾ ಸ್ಟಂಪು ಏನಾಗ್ಯಾವ ಅಂತ ಸರ್ ಚೆಂಡುಗಳಾಗ್ಯಾವ ಅಂತ ಹೇಳ್ತಾನೆ ಅಂತ ಅರ್ಥ ಏನ ಸರ್ ಚೆಂಡು ಒಳಗಡೆ ಏನಿದಾವ ಸ್ಟಂಪ್ ಅದಾವ ಇವಾಗ ಎಲ್ಲಾ ಸ್ಟಂಪ್ ಏನಾಗ್ಯಾವ ಅಂತ ಚೆಂಡಾಗ್ಯಾವ ಎಲ್ಲಾ ಸ್ಟಂಪ್ ಚೆಂಡಾಗ್ಯಾವ ಇಲ್ಲ ಸಾಧ್ಯತೆ ಇಲ್ಲ ಸ್ಟೇಟ್ಮೆಂಟ್ ಏನಾಗುತ್ತೆ ಸರ್ ರೈಟ್ ಆಗತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ತಗೋಬಹುದಲ್ಲ 2 ನಿಮಿಷ ಇಲ್ಲಿ ಟೈಮ್ ತಗೋಬಹುದಲ್ಲ ಬರ್ರಿ ಸರ್ ವಾಪಸ್ ಈ ಕಡೆ ಮತ್ತೆ ಕನ್ಫ್ಯೂಸ್ ಆಗಬಾರ್ದು ಸರ್ ನಾನು ಇದು ಒಂದು ಏನಾದ ಸರ್ ಗ್ಲೌಸ್ ಅಂತ ಓಡ್ರಿ ಸರ್ ಇದನ್ನ ರೈಟಾ ನೆಕ್ಸ್ಟ್ ಏನಾದ ಸರ್ ಇನ್ನೊಂದು ಸರ್ಕಲ್ ಅಲ್ಲಿ ಬ್ಯಾಟ್ ಅಂತ ಓಡ್ರಿ ಸರ್ ರೈಟಾ ನೆಕ್ಸ್ಟ್ ಇನ್ನೊಂದು ಸರ್ಕಲ್ ಏನಾದ ಸರ್ ಬಾಲ್ ಅಂತ ಇದೆ ಸರ್ ಚೆಂಡುಗಳು ಪಾಯಿಂಟ್ ಕ್ಲಿಯರ್
ಇವಾಗ ನೋಡ್ರಿ ಸರ್, ಆಲ್ವೇಸ್ ನೀವು ಇಲ್ಲಿ ಹೊರಗಡೆ ನಿಂತೀರಿ, ಹೊರಗಡೆಯಿಂದ ಒಳಗಡೆ ಹೋದಂತೆ ಅವಾಗ ರೈಟಾ ನೀವು ಎಲ್ಲವೂ ಅಂತ ಬಂದ್ರೆ ಅದು ಏನಾಗತ್ತೆ ಸರ್, ರಾಂಗ್ ಆಗತ್ತೆ. ಹೆಂಗ ರಾಂಗ್ ಆಗತ್ತೆ ನೋಡ್ಕೊಡಿ ಸರ್. ಫಸ್ಟ್ ಪಾಯಿಂಟ್, ಇಲ್ಲಿ ಬಾಲ್ ಇದೆ, ಅದಕ್ಕೆ ಅಡ್ವಾನ್ಸ್ ಹೇಳ್ಬಿಟ್ಟಿನಿ, ಟೈಮ್ ಬೇಕಿದೆ ಮಾಡಕ್ ಹೋಗ್ಬಿಟ್ರಿ. ಇದು ಕ್ವಶನ್ ಪೇಪರ್ ಬಿಡಿಸ್ತಾ ಇಲ್ಲ ಸರ್, ಅದರಲ್ಲಿ ಅರ್ಧ ಥಿಯರಿನೇ ಎಲ್ಲ ಕವರ್ ಆಗ್ಬಿಡ್ತದೆ. ನಾವಿದು ಸಿಲೋಲಿಸಮ್ ಸಂಬಂಧ ಅರ್ಧ ಪಾಯಿಂಟ್ ಕವರ್ ಆದಂಗೆ. ಪಾಯಿಂಟ್ ನೋಡ್ರಿ ಏನಾದ ಸರ್, ನಾವು ಎಲ್ಲಾ ಚೆಂಡುಗಳು ಎಲ್ಲಾ ಬಾಲುಗಳು ಗ್ಲೌಸ್ ಗಳಾಗ್ಯಾವ ಅಂದ್ರೆ ಏನಾಗತ್ತೆ ಸರ್, ಅದು ಏನಾಗತ್ತ, ಎಲ್ಲಾ ಬಾಲ್ ಗ್ಲೌಸ್ ಆಗ್ಯಾವ, ರಾಂಗ್ ಆಗತ್ತದೆ. ರಾಂಗ್ ಇದ್ರ ಎಲ್ಲಾ ಬಾಲ್ ಇಲ್ಲಿದಾವ, ಎಲ್ಲಾ ಬಾಲ್ ಗ್ಲೌಸ್ ಹೆಂಗಾಗ್ತಾವ, ಈ ಒಟ್ಟೆ ಗ್ಲೌಸ್ ಬಾಲ್ ಆಗ್ತಾವ, ಅಷ್ಟು ಬಾಲ್ಗಳ ಗ್ಲೌಸ್ ಆಗ ಸಾಧ್ಯ ಆಗತ್ತ, ಆಗಲ್ಲ. ಹಾಗಾಗಿ ನೀವು ಇಲ್ಲಿ ಹೊರಗಡೆ ಅಂದ್ರೆ ಅರ್ಥ ಏನ್ ಸರ್, ಇದು ಬಾಲ್ನ ತಗೊಂಡು ನೀವು ಎಲ್ಲವೂ ಗ್ಲೌಸ್ ಆಗ್ಯಾವ ಅಂತ ಹೇಳಕ್ ಬರಲ್ಲ ಸರ್. ಹಂಗ ಹೊರಗಡೆಯಿಂದ ಒಳಗಡೆ ಹೋದಂತೆ ನೀವು ಎಲ್ಲವೂ ಅಂದ್ರೆ ಏನಾಗತ್ತೆ ಸರ್, ಅದು ತಪ್ಪಾಗತ್ತಂತ ನಾ ಹೇಳಕತ್ತೀನಿ. ಪಾಯಿಂಟ್ ಕ್ಲಿಯರ್ ಐತೆ. ಇದಕ್ ಅಪೋಸಿಟ್ ಸರ್, ನೀವು ಇವಾಗ ಗ್ಲೌಸ್ ಇದಾವಲ್ಲ, ಇಲ್ಲಿಂದ ಹೊರಗಡೆ ಹೋಗ್ರಿ ಸರ್, ಇಲ್ಲಿದಲ್ಲ ಹಿಂಗ್ ಹೊರಗಡೆ ಬರ್ರಿ ಸರ್. ನೀವ್ ಯಾವಾಗ ಹೊರಗಡೆ ಬರ್ತಿರಲ್ಲ, ಇವಾಗ ಹೊರಗಡೆ ಅಂತ ಬಂದಾಗ ನೀವ್ ಎಲ್ಲವೂ ಅಂತ ಬಳಸ್ರಿ ಸರ್. ಏನ್ ಬಳಸ್ರಿ ಸರ್, ಎಲ್ಲವೂ. ಅವಾಗ ಏನಾಗತ್ತೆ ಸರ್, ರೈಟ್ ಆಗತ್ತ ಗೊತ್ತಿರ್ಬೇಕು. ಅರ್ಥ ಆಗ್ತದೆ ನಾನು ಹಾಗೇನಂಬ್ರಿ. ಮೇನ್ ಸೆಂಟರ್ ಪಾಯಿಂಟ್ ಅಲ್ಲಿ ಏನಿದೆ ಸರ್, ಬಾಲ್ಗಳಿದೆ, ಇದು ಗ್ಲೌಸ್ ಇದಾವೆ, ಗ್ಲೌಸ್ ಇದಾವೆ. ಎಲ್ಲಾ ಗ್ಲೌಸ್ಗಳು ಬಾಲ್ಗಳಾಗ್ಯಾವ, ಎಲ್ಲಾ ಗ್ಲೌಸ್ಗಳು ಬಾಲ್ಗಳಾಗ್ಯಾವ ಅಂದ್ರೆ ಒಳಗಡೆಯಿಂದ ಹೊರಗಡೆ ಬರಾಕತ್ರಿ, ಒಳಗಡೆಯಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಎಲ್ಲವೂ ಅಂತ ಬಳಸಿದ್ರೆ ಅದು ಏನಾಗತ್ ಸರ, ರೈಟ್ ಆಗತ್ತಾ. ಪಾಯಿಂಟ್ ಕ್ಲಿಯರ್ ಆಯ್ತಿದವರೀಗ, ಇವಾಗ ಕ್ಲಿಯರ್ ಆಗಿದಲ್ಲ. ಇವಾಗ ಇಲ್ಲಿ ನೋಡ್ಕೊಡ್ರಿ ಸರ್, ಎಲ್ಲಾ ಸ್ಟಂಪುಗಳು ಚೆಂಡುಗಳಾಗಿವ. ಸ್ಟಂಪ್ ಎಲ್ಲಿದಾವ ಸರ್, ಒಳಗಡೆ ಇದಾವ. ಚೆಂಡು ಇಲ್ಲವ ಸರ್, ಹೊರಗಡೆ ಇದಾವ. ನೀವು ಒಳಗಡೆಯಿಂದ ಹೊರಗಡೆ ಬರಾಕತಿರ್ತಾನೆ, ಚೆಂಡು ಕಡೆ ಬರಾಕತಿರ್ತಾನೆ, ಒಳಗಡೆ ಇದೆ. ಎಲ್ಲಾ ಸ್ಟಂಪುಗಳು ಚೆಂಡುಗಳಾಗ್ಯಾವ. ನೀವು ಒಳಗಡೆಯಿಂದ ಹೊರಗಡೆ ಬಂದ್ರೆ ಎಲ್ಲವೂ ಬಳಸಿದ್ರೆ ಸ್ಟೇಟ್ಮೆಂಟ್ ಏನಾಗತ್ತೆ, ಇಲ್ಲಿ ರೈಟ್ ಆಗತ್ತೆ. ಇಲ್ಲಿ ನೋಡ್ರಿ ಸರ್, ಒಳಗಡೆಯಿಂದ ಹೊರಗಡೆ ಬರಾಕತ್ರಿ, ಎಲ್ಲವೂ ಬಳಸಿರಿ, ಏನಾಗತ್ತೆ ಸರ್, ಇಲ್ಲಿ ರೈಟ್ ಆಗತ್ತೆ. ಪಾಯಿಂಟ್ ಕ್ಲಿಯರ್ ಆಯ್ತದ. ಅದಕ್ಕೆ ಈ ಸ್ಟೇಟ್ಮೆಂಟ್ ಏನಾಗಿದೆ ಸರ್, ನಿಮ್ದು ರೈಟ್ ಆಗಿದೆ ಸರ್. ಪಾಯಿಂಟ್ ಕ್ಲಿಯರ್ ಇದು. ಬರ್ರಿ ಸರ್ ಇವಾಗ ನೆಕ್ಸ್ಟ್, ಇದು ಕ್ಲಿಯರ್ ಆಯ್ತಲ್ಲ, ಈ ಕಡೆ ಬರ್ರಿ. ಇವಾಗ ನೀವೇನಾದ್ರು ಹೊರಗಡೆಯಿಂದ ಒಳಗಡೆ ಹೊಂಟ್ರಿ, ಎಲ್ಲವೂ ಬದಲಾಗಿ ಏನ್ ಬರ್ತೀರಿ ಸರ್, ನೀವು ಕೆಲವು ಅಂತ ಬಳಸ್ತಿರ್ತಾರೆ. ಏನ್ ಬಳಸ್ತೀರಿ, ಕೆಲವು ಅಂತ. ಅವಾಗ ಸ್ಟೇಟ್ಮೆಂಟ್ ಏನಾಗುತ್ತೆ ಸರ್, ಅದು ರೈಟ್ ಆಗತ್ತೆ. ಅರ್ಥ ಆಗ್ತಾ ಇದೆ ಹೆಂಗ್ ನೋಡ್ರಿ ಸರ್. ಎಲ್ಲಾ ಬಾಲುಗಳು ಗ್ಲೌಸ್ಗಳು ಅಂದ್ರೆ ಏನಾಗತ್ತೆ ಸರ್, ರಾಂಗ್ ಆಗತ್ತೆ. ಎಲ್ಲಾ ಬಾಲ್ ಗ್ಲೌಸ್ ಅದ, ಕೆಲವು ಆಗ್ತಾವ ರೈಟ್. ಅದೇ ಬರೀ ಸರ್, ಇವಾಗ ಕೆಲವು ಬಾಲುಗಳು ಏನಾಗ ಸರ್, ಗ್ಲೌಸ್ ಆಗ್ತಾವ. ಇಟ್ಟು ಬಾಲುಗಳಲ್ಲಿ ಕೆಲವು ಬಾಲ್ ಗ್ಲೌಸ್ ಆಗ್ತಾವಲ್ಲ, ಅದೇ ಕೇಳಾಕತ್ತೀನಿ. ನೀವು ಸ್ಟೇಟ್ಮೆಂಟ್ ಓದಿರ್ಲಿ ಸರ್, ಹೊರಗಡೆಯಿಂದ ಒಳಗಡೆ ಹೋದಂತೆ ಎಲ್ಲವೂ ಬಳಸಿದ್ರೆ ರಾಂಗ್ ಆಗತ್ತಾ, ಕೆಲವು ಬಳಸಿದ್ರೆ ಏನಾಗತ್ತೆ ಸರ್, ರೈಟ್ ಆಗತ್ತ. ಸೇಮ್ ಉಲ್ಟ್ ಆಗತ್ತೆ ಸರ್. ನೀವು ಒಳಗಡೆಯಿಂದ ಹೊರಗಡೆ ಬಂದಂತೆ ಎಲ್ಲವೂ ಬಳಸಿದ್ರೆ ರೈಟ್ ಆಗತ್ತಾ, ಒಳಗಡೆಯಿಂದ ನೀವು ಹೊರಗಡೆ ಬಂದ್ರಿ ಅನ್ಕೊಂಡ್ರಿ, ಅವಾಗ ಕೆಲವು ಬಳಸಿದ್ರೆ ಏನಾಗತ್ತ ಸರ್, ಕೆಲವು ಬಳಸಿದ್ರೆ ಏನಾಗತ್ತ, ರಾಂಗ್ ಆಗತ್ತ. ಯಾಕೆ ನೋಡ್ರಿ ಸರ್, ಇವಾಗ ಇಲ್ಲಿ ಏನಿದಾವ ಸರ್, ಗ್ಲೌಸ್ ಇದಾವ. ಕೆಲವು ಗ್ಲೌಸ್ಗಳು ಬಾಲ್ಗಳಾಗ್ಯಾವ, ಕೆಲವು ಗ್ಲೌಸ್ಗಳು ಬಾಲ್ಗಳಾಗ್ಯಾವ, ಕೆಲವು ಗ್ಲೌಸ್ ಆಗ್ಯಾವ. ಇವು ಬಾಲ್ ಒಳಗಡೆ ಎಲ್ಲವೂ ಬರಾಕತ್ತವೆ, ಎಲ್ಲಾ ಗ್ಲೌಸ್ಗಳು ಏನಾಗ್ತಾವ ಸರ್, ಅವು ಬಾಲ್ ಆಗ್ತಾವ. ಇವಾಗ ಕೆಲವು ಗ್ಲೌಸ್ ಬಾಲ್ ಅಂತ ಹೇಳಕ್ ಆಗತ್, ನೀವು ಹೇಳಕ್ ಆಗಲ್ಲ. ಅವಾಗ ಏನಾಗ ಸರ್, ಸ್ಟೇಟ್ಮೆಂಟ್ ರಾಂಗ್ ಆಗತ್ತೆ. ಪಾಯಿಂಟ್ ಕ್ಲಿಯರ್ ಆಯ್ತಾ? ಏನ್ ಕ್ಲಿಯರ್ ಆಗಿ ಹೇಳ್ತೀನಿ ನೋಡ್ಕೊಡ್ರಿ ಸರ್. ಇಲ್ಲಿ ಈ ರೀತಿ 4-5ಕ್ಕಿಂತ ಹೆಚ್ಚಾಗಿ ಬಂತು ನಿಮ್ಗೆ ಡೈಗ್ರಾಮ್ ಅಂತ ಹೇಳಿದ್ರೆ, ಹೊರಗಡೆಯಿಂದ ಒಳಗಡೆ ಹೋದಂತೆ ಅಂದ್ರೆ ಬಾಲ್ ಬ್ಯಾಟ್ ಹಿಂಗ್ ಹೋದಂತೆ ನೀವು ಎಲ್ಲಾ ಹೊರಗಡೆಯಿಂದ ಯಾವಾಗ ಹೋಗ್ರಿ, ಎಲ್ಲವೂ ಅಂತ ಬಳಸಿದ್ರೆ ರಾಂಗ್ ಆಗತ್ತ. ಹೊರಗಡೆಯಿಂದ ಒಳಗೆ ಹೋದಂತೆ ಕೆಲವು ಬಳಸಿದ್ರೆ ರೈಟ್ ಆಗಿರ್ತದೆ ಸ್ಟೇಟ್ಮೆಂಟ್. ಸೇಮ್ ಹಂಗೆ ಒಳಗಡೆಯಿಂದ ನೀವು ಹೊರಗಡೆ ಬಂದಂತೆ ಎಲ್ಲವೂ ಬಳಸಿದ್ರೆ ಏನಾಗತ್ತ, ರೈಟ್ ಆಗತ್ತ. ನೀವು ಒಳಗಡೆಯಿಂದ ಹೊರಗಡೆ ಬಂದಂತೆ ಕೆಲವು ಬಳಸಿದ್ರೆ ಏನಾಗತ್ತ ಸರ್, ರಾಂಗ್ ಆಗತ್ತ. ಪಾಯಿಂಟ್ ಕ್ಲಿಯರ್ ಆಯ್ತದ. ಇದೇ ಫಾರ್ಮೆಟ್ ಅಲ್ಲಿ ಬರ್ತಕ್ಕಂತ ಪ್ರತಿಯೊಂದು ಸಿಲೋಲಿಸಮ್ ಸಂಬಂಧಪಟ್ಟಂತೆ ತೀರ್ಮಾನ ಏನ್ ಬರ್ತದಲ್ಲ, ಇದೇ ನಿಮಗ್ ಸರ್ ಅದೇನಂತಾರಲ್ಲ ರಾಮ ಬಾಣ ಅಂತಾರೆ, ಅದಕ್ಕೆಲ್ಲದಕ್ಕೆ ಮದ್ ಅಂತಾರಲ್ಲ, ಹಂಗಿದು ಮದ್ ಸರ್. ಇದನ್ನ ಇಟ್ಕೊಳ್ರಿ. ಸಿಲೋಲಿಸಮ್ ಸಂಬಂಧಪಟ್ಟ ಇದನ್ನ ಕ್ಲಿಯರ್ ಆಗಿ ನೋಡ್ಕೊಡ್ರಿ. ಇನ್ನೊಂದ್ಸರಿ ನೋಡ್ರಿ, ಇನ್ನೊಂದ್ಸರಿ ವರ್ಕ್ ಮಾಡ್ರಿ. ಇದನ್ನ ಕ್ಲಿಯರ್ ಆಗಿ ಮಾಡ್ಕೊಡ್ರಿ. ಸಿಲೋಲಿಸಮ್ ಬಗ್ಗೆ ಒಂದ್ ಕ್ವಶನ್ ಮಿಸ್ ಆದ್ರೆ ಕೇಳ್ರಿ ಸರ್. ನಾನು ಪಾಯಿಂಟ್ ಕ್ಲಿಯರ್ ಆಯ್ತು. ನಾವು ಬರೀ ಸರ್, ಇದು ಕ್ಲಿಯರ್ ಆಯ್ತಲ್ಲ ಇವಾಗ ಇದ್ರ ಪ್ರಕಾರ ರೈಟ್. ಈ ಡೈಗ್ರಾಮ್ ಪ್ರಕಾರ ಆಗಿನ ಹೇಳ್ತೀನಿ ನೋಡ್ರಿ ಸರ್. ಈ ಡೈಗ್ರಾಮ್ ಪ್ರಕಾರ ಇದೆ, ಎಲ್ಲಾ ಸ್ಟಂಪ್ಗಳು ಚೆಂಡುಗಳಾಗ್ಯಾವ. ಸ್ಟಂಪ್ ಇಲ್ಲಿ ಇದಾವ, ಚೆಂಡು ಇದಾವ. ಅಂದ್ರೆ ಒಳಗಡೆಯಿಂದ ಹೊರಗಡೆ ಬರ್ತಾ ಇದೀವಿ. ಒಳಗಡೆಯಿಂದ ಹೊರಗಡೆ ಬಂದಾಗ ಎಲ್ಲವೂ ಬಳಸಿದ್ರೆ ರೈಟ್ ಆಗತ್ತ. ನಾವು ಒಳಗಡೆಯಿಂದ ಹೊರಗಡೆ ಬಂದ್ರೆ ಎಲ್ಲವೂ ಬಳಸಿದ್ರೆ ರೈಟ್ ಆಗತ್ತ. ಪಾಯಿಂಟ್ ಕ್ಲಿಯರ್. ನೆಕ್ಸ್ಟ್ ಬರ್ರಿ ಸರ್. ಕೆಲವು ಚೆಂಡುಗಳು ಕೈ ಏನಾಗ್ಯಾವ ಸರ್, ಇವು ಗ್ಲೌಸ್ ಗಳಾಗ್ಯಾವ ಅಂತ ಅರ್ಥ. ಕೈ ಗವಸಗಳಾಗ್ಯಾವ. ಕೆಲವು ಚೆಂಡುಗಳು ಕೈ ಗವಸಗಳಾಗ್ಯಾವ. ಇವಾಗ ಬರ್ರಿ ಸರ್, ಚೆಂಡು ಎಲ್ಲಿದಾವ, ಚೆಂಡು ಇಲ್ಲಿದಾವ ರೈಟಾ. ನಾವು ಕೆಲವು ಚೆಂಡುಗಳು
ಕೈಗವಸ ರೈಟ್. ಚೆಂಡುಗಳು ಏನಾಗ ಕೈಗವಸ. ಕೈಗವಸ ಎಲ್ಲಿದಾವ ಸರ್? ಇಲ್ಲಿದಾವ ಸರ್. ಇವಾಗ ಬರ್ರಿ ಸರ್. ಕೆಲವು ಚೆಂಡುಗಳು ಕೈಗವಸಗಳಾಗ್ಯಾವ. ನೀವೇನ ಒಳಗಡೆಯಿಂದ ಹೊರಗಡೆ ಬರಾಕತ್ರಿ, ಹೊರಗಡೆಯಿಂದ ಒಳಗ ಹೊಂಟ್ರಿ. ಇವಾಗ ಇಲ್ಲಿ ಫಸ್ಟ್ ಏನ್ ಬರಾಕತ್ತ ಸರ್? ಇಲ್ಲಿ ಕೆಲವು ಚೆಂಡುಗಳು ಕೈಗವಸಗಳಾಗ್ಯಾವ. ಕೆಲವು ಚೆಂಡುಗಳು ಕೈ ಗವಸಗಳಾಗ್ಯಾವ. ನೀವು ಹೊರಗಡೆಯಿಂದ ಎಲ್ಲಿ ಹೊಂಟ್ರಿ ಸರ್? ಒಳಗಡೆ ಹೊಂಟ್ರಿ. ಕೆಲವು ಚೆಂಡುಗಳು ಕೈಗವಸಗಳಾಗ್ಯಾವ. ಇವಾಗ ಹೊರಗಡೆಯಿಂದ ಒಳಗಡೆ ಹೋದಂತೆ, ಹೊರಗಡೆಯಿಂದ ಒಳಗಡೆ ಹೋದಂತೆ ಆ ಟೈಮಲ್ಲಿ ನೀವ್ ಏನ್ ಬಳಸಾಕತ್ರಿ? ಕೆಲವು ಬಳಸಾಕತ್ರಿ. ಇಲ್ಲಿ ಏನಾಗ್ತಾರೆ? ಕೆಲವು. ಅವಾಗ ಸ್ಟೇಟ್ಮೆಂಟ್ ಏನಾಗತ್ತ ಅಂತ ಹೇಳಿ ನಾನು ನಿಮ್ಗ ರೈಟ್ ಆಗತ್ತಿದ್ರಿ. ಈ ಸ್ಟೇಟ್ಮೆಂಟ್ ಏನಾಗಿದೆ ಸರ್? ಇವಾಗ ರೈಟ್ ಆಗಿದೆ. ಅರ್ಥ ಆಯ್ತಾ? ಯಾಕೆ ಹೇಳ್ರಿ? ಫಸ್ಟ್ ಏನ್ ಬರ್ತಾನೆ? ಕೆಲವು ಚೆಂಡುಗಳು. ಕೆಲವು ಚೆಂಡುಗಳು ಕೈಗಸದ. ಇವಾಗ ಎಲ್ಲಾ ಚೆಂಡುಗಳು ಕೈಗಸ ಅಂದ್ರೆ ಸ್ಟೇಟ್ಮೆಂಟ್ ಏನಾಗ್ತಿತ್ತು? ಅದು ರಾಂಗ್ ಆಗ್ತಿತ್ತು. ಅರ್ಥ ಆಯ್ತಾ? ಯಾಕಂದ್ರೆ ಈ ಒಟ್ಟೆದವ ಎಲ್ಲೋ ಚೆಂಡು ಕಿಟ್ಟೆ ಚಾನ್ಸ್ ಇಲ್ಲ ಸರ್. ಪಾಯಿಂಟ್ ಅರ್ಥ ಆಗ್ತದಲ್ಲ? ಕನೆಕ್ಟ್ ಮಾಡ್ಕೊಡ್ರಿ. ಟೈಮ್ ಓದ್ರ ಪರವಾಗಿಲ್ಲ ಸರ್. ಮುಂದಿನ ಬಂದ್ರೆ ನಾ ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ಟಿ. ಮತ್ತೆ ಪಾಯಿಂಟ್ ಕ್ಲಿಯರ್ ಇದು? ಬರ್ರಿ ಸರ್. ನೆಕ್ಸ್ಟ್, ಕೆಲವು ಕೈಗವಸಗಳು ಏನಾಗ್ಯಾವ ಸರ್? ಸ್ಟಂಪ್ಗಳಾಗ್ಯಾವ. ಕೆಲವು ಕೈಗವಸ ಗ್ಲೌಸ್ಗಳು ಏನಾಗ್ಯಾವ? ಸ್ಟಂಪ್ಗಳಾಗ್ಯಾವ. ನೋಡ್ರಿ ಸರ್, ಕೆಲವು. ಇವಾಗ ಕೈಗವಸ ಎಲ್ಲಿದಾವ ಸರ? ಇಲ್ಲಿದಾವ ಗ್ಲೌಸ್. ಸ್ಟಂಪ್ ಎಲ್ಲಿದಾವ ಸರ? ಸ್ಟಂಪ್ ಇಲ್ಲಿದಾವ. ಇವೆರಡಕ್ಕೆ ಏನಾರ ಸಂಬಂಧ ಅದ? ಎರಡಕ್ಕೆ ಸಂಬಂಧ ಅಂದ್ರೆ ಕೆಲವು ಅಂದ್ರೆ ಹಲವು ಅಂದ್ರೆ ಎಲ್ಲವೂ ಅಂದ್ರೆ ಏನನ್ ಫರಕ್ ಬೀಳ್ತದ? ಎರಡು ಅಟ್ಯಾಚೇ ಇಲ್ಲ ಅವು. ಎರಡು ಕಡೆ ಸಂಬಂಧನೇ ಇಲ್ಲ. ಅವಾಗ ಅಂದ್ರೆ ಏನಾಗ್ತದ? ಸ್ಟೇಟ್ಮೆಂಟ್ ಏನಾಗಿದೆ? ರೈಟ್ ಇದೆ, ರಾಂಗ್ ಇದೆ? ರಾಂಗ್ ಆಗುತ್ತೆ. ಬಿಕಾಸ್ ಇವೆರಡಕ್ಕೆ ಸಂಬಂಧ ಇಲ್ಲ ಸರ್. ಇದು ರಾಂಗ್ ಆಯ್ತು ಸರ್. ಇವಾಗ ಹೇಳ್ರಿ ಸರ್, ಸ್ಟೇಟ್ಮೆಂಟ್ ನಂಬರ್ 1 ರೈಟ್ ಆದ, 2 ರೈಟ್ ಆದ. ಇದರ ಅರ್ಥ ಏನ್ ಸರ್? ಇದರ ಅರ್ಥ ಎಲ್ಲಾ ತೀರ್ಮಾನಗಳು ಅನುಸರಿಸ್ತಾವ. 1 ಮತ್ತು 2 ತೀರ್ಮಾನಗಳು ಮಾತ್ರ ಅನುಸರಿಸ್ತಾವ. 1 ಮತ್ತು 2 ರೈಟ್ ಇದಾವಲ್ಲ, ಇದು ರೈಟ್ ಆನ್ಸರ್ ಆಗತ್ತೆ ಸರ್ ನಿಮ್ಗೆ. 1 ಮತ್ತು 3 ತೀರ್ಮಾನ, ಮೂರನೇದೇನಿದೆ ಸರ್? ಗಲ್ತಿದೆ. ಇಲ್ಲಿ 2 ಮತ್ತು 3 ರಾಂಗ್ ಇದೆ ಸರ್. ಅಂದ್ರೆ ಆನ್ಸರ್ ಇಲ್ಲಿ 2 ಆಗುತ್ತೆ. ಆನ್ಸರ್ ಕಡೆ ಫೋಕಸ್ ಮಾಡ್ಬೇಡ್ರಿ. ಆನ್ಸರ್ ಬಂತು, ಬಟ್ ಇದನ್ನೇನು ಹೇಳಿನಲ್ಲ. ಇಷ್ಟ ಟೈಮ್ ತಗೊಂಡು ಹೇಳ್ತಕ್ಕಂಥ ಉದ್ದೇಶ ನಾ ಹೇಳ್ಬಿಟ್ಟಿನಿ. ಕ್ವಶನ್ ಬಿಡಿಸೋದಲ್ಲ, ನಿಮ್ಗೆ ತೋರಿಸ್ಕೊಡ. ಇದ್ರ ಜೊತೆಗೆ ಹೇಳಿ ಎಲ್ಲ ವಿಷಯಗಳನ್ನ ಕವರ್ ಮಾಡೋದು, ಎಲ್ಲೆಲ್ಲಿ ಬರ್ತಕ್ಕಂಥದ್ದು ಅದಕ್ಕೆ ಕವರ್ ಮಾಡೀನಿ ಸರ್. ಅಲ್ಲಿನೂ ಹೇಳಿನಿ ಸರ್. ನಮ್ಗೆ ಯಾವ್ದು ಡೈಸ್ ಗಳು ಬಂದಾಗನು ಹೇಳ್ಬಿಟ್ಟಿನಿ ಕಾನ್ಸೆಪ್ಟ್ ಏನದಂತ. ಇದು ಬಂದಾಗ ಇಲ್ಲಿನೂ ಹೇಳಿನಿ ಸರ್. ಅಲ್ಲಿ ಮಿರರ್ ಇಮೇಜ್, ವಾಟರ್ ಇಮೇಜ್ ದಾಗನು ಹೇಳಿನಿ. ಯಾವ್ದಾದ್ರು ಕ್ವಶನ್ ಬರ್ಲಿ ಕ್ಲಿಯರ್ ಆಗುತ್ತೆ. ಇವನ್ ನಿಮ್ಗೆ ಚಿತ್ರ ಸರಣಿಯಲ್ಲಿ ಕೂಡ ಏನ್ ಮಾಡ್ಬೇಕಂತ ಹೇಳ್ಬಿಟ್ಟಿನಿ. ಪಾಯಿಂಟ್ ಕ್ಲಿಯರ್ ಇದು? ಎನಿ ಡೌಟ್ಸ್? ಹೋಗ್ಬೋದಾ ಮುಂದಕ್ಕ? ಕ್ಲಿಯರ್ ಆಯ್ತಾ? ಇವಾಗ ಹೇಳ್ರಿ ಸರ್, ಸಿಲೋಲಿಸಂ ಬಗ್ಗೆ ಅಥವಾ ಕಥನ ನಿಷ್ಕರ್ಷಣ, ನ್ಯಾಯ ನಿಗಮ ಅಂತ ಬಂದಾಗ ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಡ್ರಿ ಸರ್. ಇದು ಮೈಂಡ್ ಅಲ್ಲಿ ಇಟ್ಟು ಯಾವುದೇ ಕಾರಣಕ್ಕೆ 1 ಮಾರ್ಕ್ಸ್ ಹೋಗಲ್ಲ ಸರ್. ಪಾಯಿಂಟ್ ಕ್ಲಿಯರ್ ಆಯ್ತಿದ್ದು? ಇನ್ನು ಮತ್ತೆ ಬಂದಾಗ ರಿಪೀಟ್ ಮಾಡ್ತೀನಿ. ಮತ್ತೆ ನೀವು ರಿಪೀಟ್ ನೋಡ್ಕೊಡಿ ಸರ್. ಯೂಟ್ಯೂಬ್ ಅಲ್ಲಿ ಬಂದಾಗ ವಿಡಿಯೋ ಕ್ಲಿಯರ್ ಆಯ್ತಾ? ಇವಾಗ ಹೋಗೋದಾ ಮುಂದಕ್ಕ? ಬರ್ರಿ ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ? ಕ್ವಶನ್ ನಂಬರ್ 7 ನೋಡ್ಕೊಡಿ ಸರ್. ಕೊಟ್ಟಿರುವ ಚಿತ್ರದಲ್ಲಿ ಅದಿಗಿರುವ ಚಿತ್ರವನ್ನು ಆಯ್ಕೆ ಮಾಡಿ ತಿರುಗಿ ಅನುಮತಿ ಇಲ್ಲ, ರೊಟೇಷನ್ ಮಾಡಂಗಿಲ್ಲ, ಅದರಲ್ಲಿ ಯಾವ್ದಿದೆ ನೋಡ್ಕೋಬೇಕು. ಪಾಯಿಂಟ್ ಕ್ಲಿಯರ್ ಇದೆ ರೈಟಾ? ನಾವು ಇದು ಫಿಕ್ಸ್ ಬರ್ತಾ ಇದೆ. ಒಂದು ಕ್ವಶನ್ ಬರ್ತಾ ಇದೆಲ್ಲ ಫಿಕ್ಸ್. ನಾವು ಆಪ್ಷನ್ ನಂಬರ್ ಎ, ಆಪ್ಷನ್ ನಂಬರ್ ಬಿ, ಆಪ್ಷನ್ ನಂಬರ್ ಸಿ, ಆಪ್ಷನ್ ನಂಬರ್ ಡಿ ಸರ್. ಇಂಥವು ಕಂಡಿಡಿಯಕ್ಕೆ ನೀವು ಬಹಳ ಫೇಮಸ್ ಅಂತ ಗೊತ್ತದ, ಕಂಡಿಡಿತೀವಿ ಅನ್ಕೋತೀರಿ ಸರ್. ಯಾವ ಸೆಟ್ ಆಗದ? ಆಪ್ಷನ್ ನಂಬರ್ ಎ. ಇದು ಎಲ್ಲರೂ ಸೆಟ್ ಆಗದ? ಇದು ಎಲ್ಲಾರು ಆದದು? ಹಿಂಗ್ 2 ಮಾರ್ಕ್ ಇಲ್ಲ ಸರ್, ಕಾಣಕದ ಆಗಲ್ಲ ಸರ್. ಎರಡನೇದು ಸೆಟ್ ಆಗದ? ಆಗತ್ತಿಲ್ಲ? ಎಲ್ಲಿ? ಇಲ್ಲಿ ಅದಲ್ಲ, ಇಲ್ಲಿ ಕರೆಕ್ಟ್ ಸೆಟ್ ಆಗದ. ಇದು ಇಲ್ಲಿ ಸೆಟ್ ಆಗ್ತದೆ ಸರ್. ಅಂದ್ರೆ ಆನ್ಸರ್ ಏನಾಗತ್ತೆ ಸರ್? ಆಗೋದಿಲ್ಲ. ಮುಂದಿನ ನೋಡ್ರಿ ಸರ್, ಇದು ಎಲ್ಲಾರು ಸೆಟ್ ಆಗತ್ತಾ? ಕರೆಕ್ಟ್ ಲೈನ್ ಇದು ಅರ್ಧ ಇರ್ಬೇಕು ಸರ್. ಇದು ಲೈನ್ ಇದು ಅರ್ಧ ಇಲ್ಲ ಸರ್. ಈ ಲೈನ್ 2 ಲೈನ್ ಎರಡೇ ಇದಾವ, ಮತ್ತೆ ಇಲ್ಲ ಸರ್ ಕರೆಕ್ಟ್ ಲೈನ್ ಅರ್ಧ. ಇದು ಹಿಂಗ್ ಬಂದು ಇದು ಆಗ್ಬಹುದಾಗಿತ್ತು. ಇದೇ ದೊಡ್ಡದಿದೆ, ಇದೇನಾಗುತ್ತೆ ಸರ್? ಇದು ಚಿಕ್ಕದಿದೆ, ಡಿಸ್ಟೆನ್ಸ್ ಆಗಲ್ಲ. ಇದು ತ್ರಿಕೋನ ಎಲ್ಲಿ ಕಾಣಕತ್ತವ ಅರ್ಧ? ಇಲ್ಲ ಇಲ್ಲ, ಈಸಿ ಆಗಿದೆಲ್ಲ. ಆಪ್ಷನ್ ನಂಬರ್ ಬಿ ಹಿಂಗ್ ಬರ್ತಿರ್ತದೆ ಸರ್. ಅದು ಎಷ್ಟು ಟಫ್ ಇತ್ತು ಹೇಳ್ರಿ? ಅದು ಹೆಂಗಿತ್ತು? ಬಹಳ ಗಡಬಡ ಮಾಡತ್ತಲ್ಲ. ಅದು ಒಂದು ಗಡಬಡ ಮಾಡೋದು, ಇನ್ನೊಂದು ಯಾವ್ದು ಗಡಬಡ ಮಾಡದ? ಗಡಬಡ ಮಾಡೋದು ಯಾವೇ? ಕಥನ ಮತ್ತೆ ನಿಷ್ಕರ್ಷಣ. ಇನ್ನೊಂದು ಯಾವ್ದು? ಬ್ಲಡ್ ರಿಲೇಷನ್. ಆಲ್ವೇಸ್ ಏನ್ ಮಾಡ್ತಾವ? ಗಡಬಡ ಮಾಡ್ತಾವ. ಹುಷಾರಾಗಿರಿ ರೈಟಾ? ಗಡಬಡ ಮಾಡಿದ್ರೆ ಮತ್ತೆ ನೀವು ರಿಲೇಷನ್ ಬೆಳೆಸಾಕತ್ರಿ, ಮತ್ತೆ ಗಡಬಡ ಆಗಕ ಇಷ್ಟ ಆಗಿದ್ ಸಾಕಾಗಿಲ್ಲ. ಬರ್ರಿ ಸರ್, ಏನಿದೆ ಸರ್? ಸೇಮ್ ಹೇಳಾಕ ಸರ್. ಈ ಕ್ಲಸ್ಟರ್ ಇದಕ್ಕೆ ಸಂಬಂಧಪಟ್ಟಿದೆ, ಈ ಗುಂಪು ಇದಕ್ಕೆ ಸಂಬಂಧಪಟ್ಟಿದೆ, ಇದಕ್ಕೆ ಸಂಬಂಧಪಟ್ಟ ಗುಂಪು ಯಾವ್ದಂತಿದೆ. ಸೇಮ್ ಇದೆ. ಆರ್ ಡಿ ಕ್ವಶನ್ ಬಂದಿರ್ತಕ್ಕಂಥ ರೈಟಾ? ಲೆಟರ್ ಸೀರೀಸ್ ಇಂದ ಬಂದಿದೆ ಸರ್. ಕೋಡಿಂಗ್ ಡಿಕೋಡಿಂಗ್ ಟೈಪ್ ಏನಾದ್ರು ಅನ್ಕೊಡಿ ಸರ್. ಜೂಮ್ ಮಾಡ್ಬೋದು. ಕ್ವಶನ್ ಅರ್ಥ ಆಗಿದೆಯಲ್ಲ? ಅರ್ಥ ಆಗಿದೆಯಲ್ಲ ಕ್ವಶನ್? ನಾವು ಬರ್ರಿ ಸರ್ ನೋಡ್ಕೊಡಿ. ಫಸ್ಟ್ ಏನಿದೆ ಸರ್? ಆರ್ ಇದೆ. ಆರ್ ಎಷ್ಟನೇ ಅಕ್ಷರ ನಿಮ್ದು? 18ನೇ ಅಕ್ಷರ ರೈಟಾ? ಇದು ಯಾವ್ದು? ಎಸ್. ಎಸ್ ಜಾಸ್ತಿ ಸರ್, 19. ಅಂದ್ರೆ ಏನಾಯ್ತು ಸರ್? ಇಲ್ಲಿ +1 ಸರ್. ವೆರಿ ಗುಡ್. ನೆಕ್ಸ್ಟ್ ಇದಕ್ಕೆ ಕ್ಲಿಯರ್ ಆಯ್ತಾ? ನಾವು ಎಫ್ ಎಷ್ಟು ಅಕ್ಷರ?
ಮತ್ ಕಂಟಿನ್ಯೂ ಮಾಡ್ಬೇಡ್ರಿ. ಇವೆರಡು ಇದು ಒಂದು ಗುಂಪಾದ, ಇದು ಒಂದು ಗುಂಪಾದ, ಈ ಕಡೆ ನೋಡ್ಕೋಬೇಕು. ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಕ್ರಾಸ್. ಅದಕ್ಕೆ ಹೇಳಾಕತ್ತೀನಿ ನೀವು ಮತ್ತೆ ನಾವು ನಾ ಹೆಂಗಿದೀವಿ, ಇಟ್ ಮೀನ್ಸ್ ನನ್ನನ್ನು ಸೇರಿಸಿ ಹೇಳಾಕತ್ತೀನಿ ನಾವ್ ಹೆಂಗಿದೀವಿ ಅಂತಿದ್ರೆ ಇದು ಇವಾಗ ಎಸ್ ಇಂದ ಎಫ್ ಚೆಕ್ ಮಾಡೋದು, ಕಂಟಿನ್ಯೂ ಚೆಕ್ ಮಾಡಬಾರ್ದು. ಯಾಕೆ ಹೇಳ್ರಿ, ಈ ಗುಂಪು ಇದಕ್ ಮಾತ್ರ ರಿಲೇಷನ್ ಆಗ್ಯದ, ಇದು ಇದಕ್ ಮಾತ್ರ ರಿಲೇಷನ್ ಆಗ್ಯದ, ಇದಕ್ ನೋಡಿದ್ರೆ ನೋಡ್ಬೇಕು ಮುಗಿತಿದ್ರದ ಈ ಕಡೆ ಚೆಕ್ ಮಾಡ್ಬೇಕು ನೀವು. ಅಂದ್ರೆ ಸೇಮ್ ಫಾರ್ಮ್ಯಾಟ್ ಇರ್ಬೇಕಂತ ಅರ್ಥ. ಅರ್ಥ ಆಯ್ತಲ್ಲ? ಮತ್ತೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ನಾವು ಎಫ್ ಇದೆ, ಎಫ್ ಎಷ್ಟನೇ ಅಕ್ಷರ 6, ಈಗ ಎಫ್ ಇದೆ, ಜಿ ಬಂದಿದೆ, ಜಿ ಎಷ್ಟು ಸರ್ 7, ಅಂದ್ರೆ ಪ್ಲಸ್ ಎಷ್ಟು ಮಾಡ್ಯಾನ ಸರ್ 1 +1 ಆಗಿದೆ. ನಾವು ಇಲ್ಲಿ ಜೆ ಇದೆ, ಜೆ ಇದೆಲ್ಲ, ಜೆ ಎಷ್ಟನೇ ಅಕ್ಷರ 10 +1 ಮಾಡಿದ್ರೆ ಅಷ್ಟ 11. 11ನೇ ಅಕ್ಷರ ಯಾವ್ದು ಬರುತ್ತೆ ಸರ್ ಕೆ. ನಾವು ಕೆ ಯಾವ್ದ್ರಲ್ಲಿ ಇದೆ ಸರ್ 3ರಲ್ಲಿ ಇದೆ ಸರ್. ಓ ಅಲ್ಲಿ ಇದೆಯಾ? ಓ ಇದೆ, ಫಸ್ಟ್ ಒಂದು ಆಪ್ಷನ್ ಹೋಯ್ತು ಸರ್. ನೆಕ್ಸ್ಟ್ ಎ ಇದೆ, ಎ ಎಷ್ಟನೇ ಅಕ್ಷರ 1, ಎ 1ನೇ ಅಕ್ಷರ ಸರ್. ಎ ಜಾಗದಲ್ಲಿ ಯಾವ್ದು ಜೆಡ್, ಜೆಡ್ ಎಷ್ಟನೇ ಅಕ್ಷರ 26. ಅಂದ್ರೆ ಇಲ್ಲಿ ಏನ್ ಮಾಡ್ಯಾನ ಸರ್ -1 ಅಂತ ಹೇಳಿದ್ರೆ ಏನ್ ಮಾಡಕ್ ಸರ್ ಸರಣಿಯಲ್ಲಿ -1. ಮತ್ತೆ ಇದು ಹೆಂಗ್ ಬರ್ತಂತ ಹೇಳ್ಬೇಡ್ರಿ ಸರ್. ಇವಾಗ ಬರ್ರಿ ಸರ್, ಇದು 26 ಆದ್ಮೇಲೆ ಯಾವ್ದು ಬರ್ತದೆ 27, ಜೆಡ್ ಕಂಪ್ಲೀಟ್ ಆಯ್ತು. ಇಲ್ಲಿ ಮತ್ತೇನ ಸರ್ ಎ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದಿಲ್ಲ, ಕ್ಲಾಕ್ ವೈಸ್ ಹೇಳಿದಿಲ್ಲ ನಾನು ನಿಮ್ಗೆ ಎ ಅಂತೀವಿ ರೇಟಾ. ನಾವು ಒಂದು ಮೈನಸ್ ಮಾಡಿದ್ರೆ ಅಷ್ಟೇ ಐತಲ್ಲ, ಒಂದು ಮೈನಸ್. ಈಗ 27ರಲ್ಲಿ 26 ಮೈನಸ್ ಮಾಡಿದ್ರೆ ಅಷ್ಟೇ 1, 1ರಲ್ಲಿ ಯಾವ್ದು ಅಲ್ಲ, ವಾಪಸ್ ಬರೀ ಸರಿ. ಇದು 26ನೇ ಅಕ್ಷರ ಯಾವ್ದಿದೆ, ಯಾವ್ದಿದೆ 26ನೇ ಅಕ್ಷರ ಜೆಡ್ ಇದೆ. ನಾವು ಇಲ್ಲಿ ಎ ಇದೆ, ಫಸ್ಟ್ ಎ ಎಷ್ಟನೇ ಅಕ್ಷರ ಇದೆ ಸರ್ 1ನೇ ಅಕ್ಷರ ಇದೆ ರೇಟಾ. ಇವಾಗ ನೆಕ್ಸ್ಟ್ 27ನೇ ಅಕ್ಷರ ಯಾವ್ದು ಬರ್ತಾ, ಏನೇ ಬರ್ತಲ್ಲ, -1 ಆಯ್ತಲ್ಲ, ಗೊತ್ತಿರ್ಬೇಕು ಏನೇ ಬರ್ತದ ಪಾಯಿಂಟ್ ಗೊತ್ತಿರ್ಬೇಕು. ಅದನ್ನ ಹೇಳಾಕತ್ತೀವಿ ರೇಟಾ. 1 ಮೈನಸ್ ಈ ಕಡೆ ಹೋಗ್ಬಿಟ್ರಿ ಸರ್, ವಾಪಸ್ ರೊಟೇಷನ್ ಒಳಗೆ ಯಾವ್ದು ಜೆಡ್ ಬರ್ತದೆ, ಬಂದಿದ್ದಿಲ್ಲ ಜೆಡ್. ಓಕೆ ಸರ್, ಸೇಮ್ ಇಲ್ಲಿನ ಎ ಮತ್ತೆ ಎ ಜೆಡ್ ಬಂದಿದ್ದಿಲ್ಲ ಇಲ್ಲಿ ರೇಟಾ. ನಾವು ಯು ಇದೆ, ಯು ಅಂದ್ರೆ ಸರ್ 21, 21 ಅಲ್ಲಿ 1 ಮೈನಸ್ ಮಾಡ್ರಿ 20. 20 ಅಂದ್ರೆ ಯಾವ ಅಕ್ಷರ ಸರ್ ಟಿ. ನಾವು ಟಿ ಎಲ್ಲಿದೆ ನೋಡ್ರಿ ಸರ್, ಇದರಲ್ಲಿ ಇದೆಯಾ ಟಿ? ಇಲ್ಲ ಸರ್. ಇದರಲ್ಲಿ ಇದೆಯಾ ಟಿ? ಇಲ್ಲ ಸರ್. ಆನ್ಸರ್ ಏನ್ ಸರ್ 2. ಎನಿ ಡೌಟ್ಸ್? ನೋ ಡೌಟ್ಸ್. ಹೋಗೋದಾ ಮುಂದಕ್ಕೆ? ಹೋಗೋದಲ್ಲ ಮುಂದಕ್ಕೆ. ವೆರಿ ಗುಡ್. ಮತ್ತೆ ಚೆಕ್ ಮಾಡೋ ಅವಶ್ಯಕತೆ ಇದೆಯಾ? ಇಲ್ಲ ಸರ್. ಆದ್ರೂ ನೋಡ್ಕೊಂಡ್ಬಿಡ್ರಿ ಸರ್, ನೋ ಪ್ರಾಬ್ಲಮ್. ಬರ್ಬೇಕಲ್ಲ. ಐ ಎಷ್ಟನೇ ಅಕ್ಷರ ಫಾರ್ಮ್ಯಾಟ್ ಗೊತ್ತಾಗಬೇಕು. ಐ ಎಷ್ಟನೇ ಅಕ್ಷರ 9, ಜೆ ಎಷ್ಟನೇ ಅಕ್ಷರ 10 ಅಂದ್ರೆ +1 ಸರ್. ಸೇಮ್ ಇಲ್ಲಿ ಮಾಡ್ಕೊಡ್ರಿ. ಎಂ ಎಷ್ಟನೇ ಅಕ್ಷರ 13ನೇ ಅಕ್ಷರ, +1 ಮಾಡಿದ್ರೆ ಎಷ್ಟಾಗತ್ತ 14. 14 ಅಂದ್ರೆ ಯಾವ ಸರ್ ಎನ್. ಎನ್ ಇದೆಯಾ ಇದರಲ್ಲಿ? ಎನ್ ಇದೆ ಸರ್. ನೆಕ್ಸ್ಟ್ ಬರ್ರಿ ಸರ್, ಎನ್ ಎಷ್ಟನೇ ಅಕ್ಷರ ಇದೆ ಇದು 14, ಎಂ ಎಷ್ಟನೇ 13 ಅಂದ್ರೆ -1 ಸರ್. ಇಲ್ಲಿ ನೋಡ್ರಿ +1 -1 +1 -1. ಈ ಸೀರೀಸ್ ನಿಮ್ಗೆ ಹೇಳ್ಕೊಂಡ್ ಬರಕತ್ತೀನಿಲ್ಲ, ನಿಮ್ಗೆ ಪ್ಯಾಟರ್ನ್ ಹೇಳ್ಕೊಂಡ್ ಬರಕತ್ತೀನಿ. ಪ್ಯಾಟರ್ನ್ ಅಷ್ಟೇ, ವಿಧಾನ ಸ್ವಲ್ಪ ಚೇಂಜ್ ಆಗ್ಯದ, ಪ್ಯಾಟರ್ನ್ ಅದೇ ಅದಲ್ಲ, ಅದೇ ನೋಡ್ಕೋಬೇಕು ಸರ್. ಇಲ್ಲಿ ಯಾವ್ದಿದೆ ಸರ್ ಪಿ. ಪಿ ಎಷ್ಟನೇ ಅಕ್ಷರ 16, 1 ಮೈನಸ್ ಮಾಡ್ರಿ 15. ಓ ಆಗಲ್ಲ. ಓ ಫಾರ್ಮೇಟ್ ಏನ್ ಸರ್ +1 -1 +1 -1. ಪಾಯಿಂಟ್ ಕ್ಲಿಯರ್? ಹೋಗೋದಾ ಮುಂದಕ್ಕ? ವೆರಿ ಗುಡ್ ಸರ್. ಬರ್ರಿ. ಏನೋ ಬೋರಿ ಹೊಂಟದ, ಯಾಕಂದ್ರೆ ಕಂಟಿನ್ಯೂ ಆಗತ್ತದ ಕ್ಲಾಸ್. ಬಿಡ್ರಿಂದ ಬಿಟ್ಬಿಡ್ತೀನಿ, ಪದೇ ಪದೇ ಹೇಳ್ತೀನಿ. ಲಾಸ್ಟ್ ರೀಸನಿಂಗ್ ಆಕ್ಚುಲಿ ಫಸ್ಟಿಗೆ ಹಾಕೋಬೇಕಾಯ್ತು, ರೀಸನಿಂಗ್ ಕ್ಲಾಸ್ ಏನ್ ಮಾಡಕ್ಕಾಗಲ್ಲ ಸರ್. ಅದು ಇರ್ಲಿ, ಯಾವ ಟೈಮ್ ಸಿಗ್ತದ ಹಂಗೆ ಟೈಮ್ ಸಿಕ್ಕ ಮಾಡಮ್ಮ, ವರಿ ಮಾಡ್ಕೊಬೇಡ್ರಿ ಸರ್. ಬೋರಿಂಗ್ ಆದ್ರೆ ಬಿಟ್ಬಿಡ್ತೀನಿ. ನಿಮ್ಮ ಒತ್ತಡದಿಂದ ಇಟ್ಕೊಂಡ್ ಕೊಡೋದು ಬೇಡ ಆಯ್ತಾ. ಕಾನ್ಸೆಪ್ಟ್ ಕ್ಲಿಯರ್? ಪ್ರಾಕ್ಟೀಸ್ ಆಗತ್ತಾ? ಮುಂದಕ್ಕೆ ತಲೆಗೊಂಡದಲ್ಲ, ನಾಳೆ ಬಂದಾಗ ಅದ್ರ ಮೇಲೆ ಮತ್ತೆ ಇದನ್ನು ಇಲ್ಲೇ ಬಿಡೋಕೆ ಹೋಗ್ಬಿಡ್ರಿ, ಮನೆ ಹೋಗಿ ಪ್ರಾಕ್ಟೀಸ್ ಮಾಡ್ರಿ ಸರ್. ಬರ್ರಿ ಸರ್. ಗಣಿತ ಶಾಸ್ತ್ರೀಯವಾಗಿ ಸರಿಯಾಗುವಂತೆ ಮಾಡಲು ಕೆಳಗಿನ ಸಮೀಕರಣ ಯಾವ ಗಣಿತ ಚಿಹ್ನೆಗಳನ್ನು ಬದಲಾಯಿಸಬೇಕಂತ 2 ಚಿಹ್ನೆ ಕೊಟ್ಟನ ಆಪ್ಷನ್ಸ್ ಅಲ್ಲಿ. ಇವೆರಡನ್ನ ಎಕ್ಸ್ಚೇಂಜ್ ಮಾಡ್ಬೇಕು. ಟೋಟಲ್ ಲಾಸ್ಟಿಗೆ ಎಷ್ಟು ಬರುತ್ತೆ ಸರ್ 126. ಆಲ್ರೆಡಿ ಮಾಡಿ ಸಾಕಾಗಿದೆ ಅಂತಾರೆ ಇದು ಕ್ವಶನ್. ಕ್ಲಿಯರ್ ಆದ ಕ್ವಶನ್ ಅರ್ಥ ಆಯ್ತಾ? ನಾವು ಬರ್ರಿ ಸರ್ ಇವಾಗ ನೋಡ್ಕೊಡ್ರಿ ಸರ್, ಯಾವ ಚೇಂಜ್ ಮಾಡ್ತೀರಿ. ಫಸ್ಟ್ ಏನ್ ಚೇಂಜ್ ಮಾಡ್ರಿ ಅಂತ ಹೇಳಿ ನಾನು ನಿಮ್ಗೆ. ಭಾಗಾಕಾರ ನೋಡ್ಕೊಡ್ರಿ ಸರ್. ಭಾಗಾಕಾರ 13 ಮಗಿಲಿ ಹೋಗುತ್ತಾ 78? ಹೋಗತ್ತಲ್ಲ? ಹೋಗತ್ತಿಲ್ಲ 13 ಮಗಿಲಿ 78? ಹೋಗಲ್ಲ? ಹೋಗತ್ತಿಲ್ಲ 13 ಮಗಿಲಿ 78? ಪಟ್ಟನಿಗೆ ಹೇಳ್ಬೇಕು. ಭಾಗಾಕಾರ ಚೆಕ್ ಮಾಡ್ರಿ, ಗುಣಾಕಾರನ ಚೆಕ್ ಮಾಡ್ಕೊಡ್ರಿ ಸರ್. ಇದು ಭಾಗಾಕಾರ ಮಾಡಿದೆ ಅನ್ಕೊಡ್ರಿ. ಎಲ್ಲಿದೆ ಸರ್ ಭಾಗಾಕಾರ? ಇದ್ರಲ್ಲಿ ಇದೆ ರೈಟಾ. ನಾವು ಪ್ಲಸ್ ಇದು ಮಾಡಿದೆ ಅನ್ಕೊಡ್ರಿ, ಅಂದ್ರೆ ಇಲ್ಲಿ ಭಾಗಾಕಾರ ಬಂತು, ಇಲ್ಲಿ ಏನ್ ಬಂತ್ ಸರ್ ಪ್ಲಸ್ ಬಂತ ಅನ್ಕೊಡ್ರಿ. ಇವಾಗ ಇಲ್ಲಿ ಗುಣಾಕಾರ ಅದ 9, ಇದು ಎಷ್ಟಾದ ದೊಡ್ಡ ಸಂಖ್ಯೆ ಆಗತ್ತಲ್ಲ? ದೊಡ್ಡ ಸಂಖ್ಯೆ ಆಗತ್ತಲ್ಲ? ಇವಾಗ ಮಾಡಕ್ ಆಗತ್ತದ? ನೀವು ತೊಗೊಳಕಾಗತ್ತ? ಆಪ್ಷನ್ ನಂಬರ್ 3 ತಗೊಳಕಾಗಲ್ಲ, ಎಲಿಮಿನೇಷನ್. ನಾವು ಇಲ್ಲಿ ಬರ್ರಿ ಆಪ್ಷನ್ ನಂಬರ್ 4. ಆಪ್ಷನ್ ನಂಬರ್ 4 ಅಲ್ಲಿ ಏನ್ ಮಾಡ್ರಿ ಸರ್, ಇದನ್ನ ಏನ್ ಮಾಡ್ರಿ ನೀವು ಗುಣಾಕಾರ ಮಾಡ್ಬೇಕಂತ, ಇದನ್ನ ಏನ್ ಮಾಡ್ಬೇಕು ಸರ್ ಭಾಗಾಕಾರ ಮಾಡ್ಬೇಕಂತ. ಯಾಕೆ ಇವೆರಡು ಇದಾವಲ್ಲ ಚಿಹ್ನೆ. ನಾವು 78 × 13 ಮಾಡಿದ್ರೆ ಎಷ್ಟಾಯ್ತು? ಬಹಳ ದೂರ ಹೋಯ್ತು, ಆಗತ್ತಿದ. ನಾವು ಇದನ್ನ ಎಲಿಮಿನೇಷನ್ ಮಾಡ್ರಿ ಸರ್, ಇದನ್ನ ಆನ್ಸರ್ ಆಗಲ್ಲ ರೈಟಾ. ನೆಕ್ಸ್ಟ್ ಬರ್ರಿ ಸರ್, ಇದು ಯಾವ್ದಿದೆ ಪ್ಲಸ್ ಇಂಟು ಇದೆಯಲ್ಲ, ಇಂಟು ಪ್ಲಸ್ ಇಂಟು ಮಾಡ್ರಿ ಸರ್. ಇಂಟು ಎಲ್ಲಿ ಅದ ಸರ್? ಇಂಟು ಇಲ್ಲಿದೆ, ಇದನ್ನ ಪ್ಲಸ್ ಮಾಡ್ಬೋದಾ? ನೆಕ್ಸ್ಟ್ ಏನಿದೆ ಸರ್? ಇದನ್ನ ಯಾವ್ದು ಮಾಡ್ರಿ ಪ್ಲಸ್ ಇಂಟು ಮಾಡ್ರಿ ಅಂತ, ಇದನ್ನ ಇಂಟು ಮಾಡ್ಬೋದಾ? ಆಗ್ಬೋದು ಸರ್. ಇದು ಆಗ್ತಕ್ಕಂಥ ಚಾನ್ಸಸ್ ಇದಿಲ್ಲ. ನಾವು ಬರ್ರಿ ಸರ್ ಬರ್ಕೊಡ್ರಿ ಸರ್. 3
ಏನಿದೆ ಇಂಟು 78 ಭಾಗ ಎಷ್ಟಿದೆ ಸರ್ 13. ನೆಕ್ಸ್ಟ್ ಮೈನಸ್ ಎಷ್ಟಿದೆ ಸರ್ 9. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ ಸರ್ ಇಂಟು ಆಗಿಲ್ಲ ಯಾವ್ದಂದ್ರೆ ಎಕ್ಸ್ಚೇಂಜ್ ಮಾಡಿವಲ್ಲ ರೈಟ್ ಇಂಟರ್ಚೇಂಜ್ ಮಾಡಿವಲ್ಲ 117 ಟೋಟಲ್ ಎಷ್ಟು ಬೇಕು ಸರ್ 126. ಇದು ನೀವು 30 ಸೆಕೆಂಡ್ ಅಲ್ಲಿ ಮಾಡ್ತೀರಿ ನನಗೆ ಗೊತ್ತಾದ ಪಾಯಿಂಟ್ ಕ್ಲಿಯರಾ. ನಾವು ಎರಡನ್ನ ಮಾಡಿ ಸರ್ 13 1 13 ಎಷ್ಟಲೇ ಸರ್ 6 ಆಗ್ಬೋದಲ್ಲ 78 13 78 ಆಗತ್ತಲ್ಲ ಬರ್ತಲ್ಲ 13 ಮಗ್ಗಿ ಬರಲ್ಲ ಅಂದ್ರೆ ನೋಡ್ರಿ ಸರ್ 13 ಕಟ್ತ ಹೊಡ್ದು ಅಷ್ಟೇ ಅಲ್ಲ ಮತ್ತೇನಿದೆ ಹಂಗೆ ಯಾಕೆ ಸರ್ ಲೆಕ್ಕ ಮಾಡ್ಕೊಂಡ್ಬಿಡ್ರಿ ಸರ್ ಇವ್ ರೈಟಾ 13 ಅಂದ್ರೆ ಹಿಂಗ್ ಮಾಡ್ರಿ ಸರ್ ಈಗ ಇವಾಗ 6 ಮಾಡ್ಬೋದಲ್ಲ 6 ಹತ್ಲೆ ಎಷ್ಟು 60 ಮುಂದೆ 6 3 18 68 ಎಷ್ಟು 78 ಬಂತಲ್ಲ ಅಂದ್ರೆ 6 ಬರ್ತಂತ ಅರ್ಥ. ಇದು ಯಾಕೆ ಮಾಡಿದ್ವಿ ಹೇಳ್ರಿ ನಾವು ಫಸ್ಟ್ ಭಾಗ ಯಾಕೆ ಮಾಡಿದ್ವಿ ಬೊಡಾಮೋಸ್ ನೀವು ಪ್ರಕಾರ ಏನ್ ಮಾಡೋದು ಫಸ್ಟ್ ಭಾಗ ಆಮೇಲೆ ಗುಣಾಕಾರ ಮಾಡ್ಬೇಕು ಆಮೇಲೆ ಪ್ಲಸ್ ಮಾಡಿ ಆಮೇಲೆ ಲಾಸ್ಟಿಗೆ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ರೈಟಾ. ಒಂದ್ ಸ್ಟೆಪ್ ಮುಗಿತಾ ನಮ್ದು ಇದು 6 ಬಂದ್ ಸರ್ 3 ಇಂಟು 6 ಮೈನಸ್ ಎಷ್ಟಿದೆ ಸರ್ ಇವಾಗ 9 ಪ್ಲಸ್ ಎಷ್ಟಿದೆ ಸರ್ 117 ರೈಟಾ. ಟೋಟಲ್ ಎಷ್ಟು ಬರ್ಬೇಕು 126. ನಾವು ಬರ್ರಿ ಸರ್ ಇವಾಗ 3 6 ಎಷ್ಟು 18 ಮೈನಸ್ 9 ಪ್ಲಸ್ 117 ಸರ್ ಟೋಟಲ್ ಎಷ್ಟು 126 ಬರ್ಬೇಕು ಸರ್. ಇವಾಗ ಪ್ಲಸ್ ಮಾಡ್ರಿ ಸರ್ 117 ಯಾಕಂದ್ರೆ ಪ್ಲಸ್ ಮಾಡ್ಬೇಕಲ್ಲ ನೆಕ್ಸ್ಟ್ ಸ್ಟೆಪ್ ನಮ್ದು 18 7 8 ಎಷ್ಟು ಸರ್ 7 14 ಇನ್ನೊಂದು 15 ಪ್ಲಸ್ 1 ಇದು 3 ಇದೆ ಸರ್ 135 135 ಮೈನಸ್ ಎಷ್ಟು ಸರ್ 18 18 ಮೈನಸ್ 135 18 ಮಾಡಿದ್ರೆ ಎಷ್ಟು ಮಾಡ್ತೀರಿ 9 18 ಹೋಗಿದಲ್ಲ ಆಲ್ರೆಡಿ ಹೋಗ್ಯದ ಅದೇ ಯಾಕೆ ಬಂತು 18 ಬಂತಲ್ಲ ಪ್ಲಸ್ ಮಾಡಿದ್ರಿ ರೈಟಾ. ಇವಾಗ ಮೈನಸ್ ಎಷ್ಟು ಮಾಡ್ಬೇಕು 9 ಮೈನಸ್ 9 ಮಾಡಿದ್ರೆ ಎಷ್ಟು ಬಂತು 126. ಆನ್ಸರ್ ಏನಾಯ್ತು ಸರ್ ಇದಕ್ಕೆ ಬಿ ಇದೆಲ್ಲ ನಾವು ತಗೊಂಡಿದ್ದು ನಾವು ಬಂದ್ ಸರ್. ಬಟ್ ಪಾಯಿಂಟ್ ಏನ್ ಸರ್ ಎಲಿಮಿನೇಷನ್ ಮಾಡ್ತಕ್ಕಂಥದ್ದು ಮೇಲ್ಗಡೆ ಮೇಲೆ ನೋಡ್ಬೇಕು 2 ಆಪ್ಷನ್ಸ್ ಎಗರಿದ್ವಲ್ಲ ಅಲ್ಲಿ ರೈಟಾ ಇದನ್ನು ಎಗರಿಸಬಹುದಾಗಿತ್ತು ಎಗರಿಸಬಹುದಾಗಿತ್ತಲ್ಲ ಯಾವ್ದೋ ಪ್ಲಸ್ ಮೈನಸ್ ಇತ್ತು ಹೆಂಗೆ ನೋಡ್ರಿ ಲಾಸ್ಟ್ ಟೈಮ್ ಇಲ್ಲ ಅನ್ಕೊಡ್ರಿ ಇವಾಗ ಇಷ್ಟೆಲ್ಲ ಲೆಕ್ಕ ಮಾಡಿವಲ್ಲ ತೊಂದ್ರೆ ಇಲ್ಲ ಸರ್. ಇವಾಗ ಈ ಆಪ್ಷನ್ಸ್ ನಿಮ್ಗೆ ಬರ್ತಂತ ಚಾನ್ಸ್ ಇದೆ ಇದೊಂದು ಎಗ್ರಿ ಸರ್ ಇದು ಪ್ಲಸ್ ಇದನ್ನ ಮೈನಸ್ ಮಾಡ್ಬೇಕು ಇದನ್ನ ಪ್ಲಸ್ ಮಾಡಿ ಇದನ್ನ ಏನ್ ಮಾಡಿ ಸರ್ ಮೈನಸ್ ಮಾಡ್ರಿ. ಇವಾಗ ನೋಡ್ರಿ ಸರ್ ಇಂಟು ಮಾಡೋದಲ್ಲ ದೊಡ್ಡದಾಗುತ್ತಲ್ಲ ಅದು ಇಂಟು ಮಾಡಿದ್ರೆ ಎಷ್ಟಾಗತ್ತೆ ಒಮ್ಮೆಲೆ 900 ಹೋಗ್ಬಿಡ್ತಲ್ಲ ಒಮ್ಮೆಲೆ ಭಾಗ ಹೊಡೆದ್ರೆ ಏನು ಹೋಗತ್ತಲ್ಲಿ ಚಾನ್ಸಸ್ ಇಲ್ಲ ಸರ್. ಹಾಗಾಗಿ ಇದನ್ನ ಆಗಲ್ಲ ಸರ್ ಇದನ್ನ ಸ್ಕಿಪ್ ಮಾಡ್ರಿ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ ಉಳಿದಿದ್ ಯಾವ ಸರ್ 2 ಹಾಕ್ರಿ ಬಟ್ ಲೆಕ್ಕ ಮಾಡ್ರಿ ಹೇಳಾಕತ್ತೀನಿ ಯಾವಾಗ ಹೇಳ್ರಿ ನಿಮ್ಗೆ ಟೈಮ್ ಕಡಿಮೆ ಇದ್ದಾಗ ಆ ಟೈಮಲ್ಲಿ ಇದೆ ಅಂದ್ರೆ ಇದ್ರ ಸ್ಕಿಪ್ ಮಾಡ್ಬೋದು ನೋಡ್ರಿ ವಿತೌಟ್ ಲೆಕ್ಕ ಮಾಡದಂಗ 3 ಸ್ಕಿಪ್ ಆಗ್ತಾವ ಆನ್ಸರ್ ಏನಾಗಿದೆ ಸರ್ 2 ಅಂದ್ರೆ 100% ಆಗತ್ತಾ ಇಲ್ಲ 50 ಅಲ್ಲ 70% ನಾವು ಸ್ಕಿಪ್ ಮಾಡಬಹುದಲ್ಲ ಆಪ್ಷನ್ ಸ್ಕಿಪ್ ಮಾಡಿ ಆನ್ಸರ್ ಹಾಕೋದು ಯಾಕೆ ಹೇಳಾಕತ್ತೀನಿ ಹೇಳ್ರಿ ಇದು ಸ್ಕಿಪ್ ಆಗೋದನ್ನ ಹಾಗೆ ಆಲ್ರೆಡಿ ಎರಡನ್ನೂ ಸ್ಕಿಪ್ ಮಾಡಿದ್ವಿ ನಾವು ಇದು ಯಾಕೆ ಸ್ಕಿಪ್ ಆಗತ್ತೆ ಸರ್ ಅಂತಂದ್ರೆ ಸ್ಪಷ್ಟವಾಗಿ ಹೇಳಾಕ್ತೀನಿ ನಾವು ಇದು 2 ಇಂಟು ಮಾಡಿದ್ರೆ ಬಹಳ ದೊಡ್ಡ ಸಂಖ್ಯೆ ಬರ್ತದ ಬಿಕಾಸ್ ಇದ್ರಲ್ಲಿ ಇಂಟು ಆಗಲ್ಲ ಸರ್ ಇದು ಏನಾಗುತ್ತೆ ಪ್ಲಸ್ ಇದು ಮೈನಸ್ ಆಗತ್ತಾ ಇವಾಗ ಇದು ಮೈನಸ್ ಇದು ಪ್ಲಸ್ ಆಗತ್ತೆ ಅಂದ್ರೆ ಇದು ಹಂಗೆ ಉಳ್ಕೊಂಡ್ಬಿಡುತ್ತೆ ಅಂದ್ರೆ ಇದು ಬಹಳ ದೊಡ್ಡ ಸಂಖ್ಯೆ ಬರ್ತಾ ಹಾಗಾಗಿ ಇದೂ ಆಗಲ್ಲ ಅಂದ್ರೆ ಉಳಿದಿದ್ ಯಾವ ಸರ್ ನಮ್ಗೆ 2 ಅಲ್ಲ ಲೆಕ್ಕ ಮಾಡೋದೇನಿತ್ತು ಸುಮ್ ಮಾಡಿದ್ರಿ ಸರ್ ನೀವಂತ ಅದೇ ಕೇಳಾಗಿದೆ ಎಲಿಮಿನೇಷನ್ ಹಿಂಗ್ ಮಾಡ್ಕೊಡ್ರಿ ಸರ್ ಇದು ಪಾಯಿಂಟ್ ಕ್ಲಿಯರ್. ನಾವು ಬರೀ ಸರ್ ಹೋಗ್ಬೋದಾ ಮುಂದಕ್ಕೆ ಬರೀ ಸರ್ ನೆಕ್ಸ್ಟ್ ಕ್ವಶನ್ ಏನದ ಕ್ವಶನ್ ನಂಬರ್ 10 ಯಾವ್ದಿದೆ ಸರ್ ಇದು ಕೆಳಗೆ ತೋರಿಸಿರುವ ಕನ್ನಡಿಯನ್ನು MN ನಲ್ಲಿ ಇರಿಸಿದಾಗ ಕೊಟ್ಟಿರುವ ಚಿತ್ರವನ್ನ ಸರಿಯಾದ ಕನ್ನಡಿ ಚಿತ್ರವನ್ನು ಆಯ್ಕೆ ಮಾಡ್ರಿ. MN ಅಂದ್ರೆ ಏನ್ ಸರ್ ಇದು ಕನ್ನಡಿ ಫಾರ್ಮೆಟ್ ಅಲ್ಲಿ ಇದ್ದಾನ ಆಯ್ತಾ ಕರೆಕ್ಟ್ ಆಗಿದೆಲ್ಲ ಕ್ವಶನ್ ಅರ್ಥ ಆಯ್ತಲ್ಲ. ನಾವು ಬರೀ ಸರ್ ಮಧ್ಯಾಹ್ನ ಬಿಡಿಸಿನ ಬರ್ರಿ ಸರ್ ಇವಾಗ ಏನ್ ಹೇಳಿದೆ ಮಧ್ಯಾಹ್ನ ನಿಮ್ಗೆ ಏನ್ ಹೇಳಿದೆ ಈ ರೀತಿ MN ಫಾರ್ಮೆಟ್ ಇದ್ದಾಗ ಲೆಫ್ಟ್ ಮತ್ತು ರೈಟ್ ಏನಾಗ್ತಾವ ಸರ್ ಚೇಂಜ್ ಆಗ್ತಾವ. ವೆರಿ ಗುಡ್ ಸರ್. ಹತ್ತಿರದಲ್ಲಿ ಸಂಖ್ಯೆ ಹತ್ರ ಇರ್ತದ ದೂರದಲ್ಲಿ ಸಂಖ್ಯೆ ಏನಾಗತ್ತ ದೂರ ಬೀಳ್ತದ ಫೈನ್. ಆದ್ರೆ ವಾಟರ್ ಇಮೇಜ್ MN ಫಾರ್ಮೆಟ್ ಅಲ್ಲಿ ಹಿಂಗ್ ಕೊಟ್ಟಾಗ ಏನಾಗತ್ತ ಸರ್ ಇಲ್ಲಿ ಈ ಕಡೆ ಚಿತ್ರ ಈ ಕಡೆ ಬೀಳ್ತದ ಬಟ್ ಲೆಫ್ಟ್ ರೈಟ್ ಏನಾಗಲ್ಲ ಸರ್ ಚೇಂಜ್ ಆಗಲ್ಲ ಬಟ್ ಹತ್ರ ದೂರ ಸರ್ ಪಾಯಿಂಟ್ ಕ್ಲಿಯರ್. ನಾವು ಈ ಫಾರ್ಮೆಟ್ ಅಲ್ಲಿ ಉದ್ದ ಕೊಟ್ಬಿಟ್ರೆ MN ಚೇಂಜ್ ಸರ್. ನಾವು ಬರೀ ಸರ್ ಈ 9 ಇದ್ದಿದ್ದು ಏನಾಗತ್ತ ಸರ್ ಇಲ್ಲಿ ಉಲ್ಟಾ ಆಗತ್ತಾ 9 ಉಲ್ಟಾ ಎಲ್ಲಿದೆ ಸರ್ ಈ ಕಡೆ ಕರೆಕ್ಟ್ ಇದೆ ಆಪ್ಷನ್ ನಂಬರ್ ಎ ಆಪ್ಷನ್ ನಂಬರ್ ಬಿ ಆಪ್ಷನ್ ನಂಬರ್ ಸಿ ಆಪ್ಷನ್ ನಂಬರ್ ಡಿ ಪಾಯಿಂಟ್ ಕ್ಲಿಯರ್ ಇದು. ನಾವು ಬರೀ ಸರ್ ಇದು ಆಗತ್ತಾ ಎಲಿಮಿನೇಷನ್ ಆಗಲ್ಲ ಸರ್. ನೆಕ್ಸ್ಟ್ ಎ ಇದ್ದಿದ್ದು ಹೆಂಗಾಗತ್ತ ಸರ್ ಎ ಹಂಗೆ ಬರ್ತಲ್ಲ ಎ ಹೆಂಗಿದೆ ಹಂಗೆ ಬರ್ತ ಎ ಚೇಂಜ್ ಆಗಲ್ಲ ಈ ಕಡೆ ಬಟ್ ವಾಟರ್ ಇಮೇಜ್ ಕದ್ರೆ ಉಲ್ಟಾ ಆಗ್ತಿತ್ತದ ಎ ಹಿಂಗೆ ಬರ್ತಾ ರೈಟಾ. ನಾವು ಎ ಹೆಂಗಿದೆ ಸರ್ ಎ ಹಿಂಗಿದೆ ಇದು ಯಾಕೆ ಬಂದ್ ಸರ್ ಇಲ್ಲಿ ಎ ಬರ್ಬೇಕಾಗಿತ್ತಲ್ಲ ಇಲ್ಲಿ ಹೋಯ್ತು ಮನಿಗೆ ಬರ್ತದಲ್ಲ ಬರಲ್ಲ ಸರ್ ಇಲ್ಲಿ ಎ ಕರೆಕ್ಟ್ ಆಗಿದೆ ಸರ್ ಇಲ್ಲಿ ಎ ಯಾಕೆ ಬಂತದ ಬರ್ತದ ಹೋಯ್ತು ಸರ್ ಮನಿಗೆ 2 ಉಳಿದು ನೆಕ್ಸ್ಟ್ ಬರ್ರಿ ಸರ್ ಇವಾಗ ಈ ಇದೆ ಈ ಹಿಂಗಿದೆ ಏನಾಗ ಸರ್ ಲೆಫ್ಟ್ ರೈಟ್ ಉಲ್ಟಾ ಇದು ಉಲ್ಟಾ ಹಿಂಗಾಗತ್ತ ಅಂದ್ರೆ ಈ ಏನಾಗತ್ತ ಸರ್ ಇದು ಹಿಂಗಾಗತ್ತಾ. ನಾವು ಇಲ್ಲಿ ಏನಿದೆ ಇದು ಹಿಂಗಿದೆ ನಾವು ಇದು ದೊಡ್ಡ ಈ ಯಾಕೆ ಬಂದ್ ಸಣ್ಣ ದೊಡ್ಡ ಏನ ಬೀಳ್ತದಲ್ಲಿ ಕನ್ನಡಿ ಗೊತ್ತಿರ್ತದ ಕನ್ನಡಿ ಇದ್ದಂಗೆ ಇರ್ಬೇಕಂತ ಹೇಳ್ತೀವಲ್ಲ ನಾವು ಕನ್ನಡಿ ಇದ್ದಂಗೆ ಯಾಕೆ ಇರ್ಬೇಕಂತದೆ ಯಾವ ಮನ್ಸ್ ಕನ್ನಡಿ ಇದ್ದಂಗೆ ಅದಾವ ಅಂತೀವಲ್ಲ ಯಾಕೆ ಹೇಳ್ರಿ
ನಾವ್ ಹೆಂಗಿರ್ತೀವಿ ಹಂಗೆ ನಾವ್ ನಕರಾದ ನಗರ ತೋರಿಸ್ತದೆ, ನೀವ್ ಹತ್ರ ಅದ್ ತೋರಿಸ್ತದೆ. ಕರೆಕ್ಟರ? ಹಂಗ್ ತೋರಿಸ್ಬೇಕು. ಮತ್ತಿದು ಸ್ಮಾಲ್ ಇದ್ದಿದ್ದನ್ನ ಕ್ಯಾಪಿಟಲ್ ಯಾಕೆ ತೋರಿಸ್ತದ? ಅದು ಹೋಯ್ತಾ ಇಲ್ಲ ಇದು? ಉಳಿದಿದ್ ಯಾವ್ದು ಸರ್? ಏ ಟಫ್ ಇತ್ತ? ಟೈಮ್ ಟೇಕಿಂಗ್ 3-4 ಸೆಕೆಂಡ್ ಅಲ್ಲಿ ಆನ್ಸರ್. ಫಾರ್ಮೇಟ್ ಗೊತ್ತಿರ್ಬೇಕು, ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು. ಬರ್ತದಿಲ್ಲ? ಮುಂದ್ ಚೆಕ್ ಮಾಡೋ ಅವಶ್ಯಕತೆ ಅದ? ಚೆಕ್ ಮಾಡ್ಕೊಡ್ರಿ, ಅದೇ ಇರ್ತದ ಸೇಮ್. ಆನ್ಸರ್ ಬಂದಿಲ್ಲ ಇವು ಹೋಗ್ಯವಲ್ಲ, ಚೆಕ್ ಯಾಕೆ ಮಾಡ್ತೀರಿ? ಇಲ್ಲಿ ಚೆಕ್ ಮಾಡ್ರಿ, ಇಲ್ಲಿ ಪ್ರಾಕ್ಟೀಸ್ ಮಾಡ್ರಿ, ಅಲ್ಲಿ ಚೆಕ್ ಮಾಡಕ್ ಹೋಗ್ಬಿಡ್ರಿ. ಹೋಯ್ತಂದ್ರೆ ಹೋಯ್ತು ಸರ್ ಅಷ್ಟೇ. ಕ್ಲಿಯರ್? ಹೋಗ್ಬೋದ ಮುಂದಕ್ಕ? ಮತ್ ತೋರ್ಸೋ ಅವಶ್ಯಕತೆ ಇಲ್ಲ ಸರ್. ಆದ್ರೂ ನೋಡ್ಕೊಂಡ್ಬಿಡ್ರಿ ಸರ್. ಈ 3 ಹೆಂಗಾಗತ್ತ ಸರ್? ಉಲ್ಟಾ ಹಿಂಗಾಗತ್ತ. ಇದು 5 ಹೆಂಗಾಗತ್ತ ಸರ್? ಇದು 5 ಈ ಕಡೆ ಹೆಂಗತ್ತ? ಈಗ ಐದಿಲ್ಲ ಹರಡ, ಹಿಂಗ್ ಉಲ್ಟಾ ಆಗತ್ತ ನೋಡ್ರಿ. 5 ಹಿಂಗಾಗತ್ತ, ಬಂದಿದಿಲ್ಲ 5 ಹಿಂಗ್ ಸರ್. ಎಲ್ ಹೆಂಗಾಗತ್ತ ಸರ್? ಇದು ಹಿಂಗ್ ಉಲ್ಟಾ ಆಗತ್ತ. 6 ಹೆಂಗಾಗತ್ತ ಸರ್? ಹಿಂಗಾಗತ್ತ. ಇದು 2 ಹೆಂಗಾಗತ್ತ ಸರ್? ಹಿಂಗಾಗತ್ತ. ಬಿ ಇದ್ ಏನಾಗತ್ತ ಸರ್? ಇದು ಡಿ ತರ ಕಾಣತ್ತ. ಯು ಏನಾಗತ್ತ ಸರ್? ಜೆ ಇದ್ ಏನಾಗತ್ತ ಸರ್? ಇದು ಹಿಂಗ್ ಉಲ್ಟಾ ಆಗತ್ತ ಸರ್ ಜೆ. ಪಾಯಿಂಟ್ ಕ್ಲಿಯರ್? ಎಲ್ಲ ಕರೆಕ್ಟ್ ಇದೆಯಲ್ಲ ಅದೇ ಫಾರ್ಮೆಟ್ ಅಲ್ಲಿ. ಕ್ಲಿಯರ್? ಕ್ಯಾಪಿಟಲ್ಸ್ ಮಾಡ. ಇಲ್ಲಿ ಈ ಆದ್ರಿ ಇದನ್ನ ಈ ಆದಂತ ಹಾಕಕ್ ಹೋಗ್ಬಿಡ್ರಿ. ನೋಡ್ರಿ ಅದು ಸ್ಮಾಲ್ ಆದ ಕ್ಯಾಪಿಟಲ್ ಆದಂತ. ಪಾಯಿಂಟ್ ಕ್ಲಿಯರ್? 30 ಸೆಕೆಂಡ್ ಅಲ್ಲಿ ಹೋಗುತ್ತೆ. 30 ಸೆಕೆಂಡ್ ಅಲ್ಲ, 3-4 ಸೆಕೆಂಡ್ ಅಲ್ಲಿ ಮುಗಿದಿದೆ ಆನ್ಸರ್. ಕ್ಲಿಯರ್ ಆಯ್ತಾ? ಆನ್ಸರ್ ಏನಾಗಿತ್ತು? ಎ. ಬರ್ರಿ ಸರ್ ನೆಕ್ಸ್ಟ್ ಕ್ವಶನ್ ಯಾವ್ದದ? 11 ನಂಬರ್ ಸೀರೀಸ್. ಮತ್ತೆ ಬಂತಲ್ಲ ನಂಬರ್ ಸೀರೀಸ್. ನೋಡ್ರಿ ಸರ್, ಸೇಮ್ ನಿನ್ನೆ ಏನ್ ಕ್ವಶನ್ ಬಂದಿದೆಯಲ್ಲ ಅದೇ ಫಾರ್ಮೆಟ್ ಅಲ್ಲಿ ಸೇಮ್ ಆನ್ಸರ್ ಇದೆ. ಇವಾಗ ಇಲ್ಲಿ ಏನ್ ಮಾಡಕ ಸರ್? ಈ ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಆಯ್ಕೆ ಮಾಡಿ. ನಂಬರ್ ಸೀರೀಸ್ ಬಗ್ಗೆ ಅದ. ಬಟ್ ಇಲ್ಲಿ ಏನ್ ಮಾಡ್ಯಾನ ಸರ್? ಇಲ್ಲಿ ಕ್ವಶನ್ ಅರ್ಥ ಆಗಿದೆಯಲ್ಲ? ಬರ್ರಿ ಸರ್ ನೋಡ್ಕೊಡ್ರಿ ಸರ್ ಏನ್ ಮಾಡಾಕತ್ತಾನ ಅಂತ. ಇಲ್ಲಿ ಏನ್ ಮಾಡಾಕತ್ತಾನ ಸರ್? 19, 21 ಗ್ಯಾಪ್ ಆದ 134 538 ಮಾಡಬಹುದು. ಏನ್ ಜುಗಾಡ್ ಮಾಡ್ಯಾನ? ಇದಕ್ಕಿಂತ ಇದು 4 ಪಟ್ಟು ಜಾಸ್ತಿ ಇದೆಯಾ? 100 ಇದೆ, 100, 500 4 ಪಟ್ಟು ಜಾಸ್ತಿ ಇದೆಯಲ್ಲ, ಅಂದ್ರೆ 4 ಪಟ್ಟು ಜಾಸ್ತಿ ಆಗುತ್ತೆ. ಇಲ್ಲಿ ಯಾವ್ದು ಗೊತ್ತಿಲ್ಲ ಅಂದ್ರೆ ಸಮಥಿಂಗ್ ಇಂಟು ಮಾಡಾಕತ್ತ ಅಂತ ಅರ್ಥ ಇದೆ ಅದ್ರ ಮೇಲೆ. ರೈಟ್? ಬೇಸ್ ಮೇಲೆ ನೋಡ್ಕೊಡ್ರಿ ಸರ್ ಏನೇನ್ ಫಾರ್ಮೆಟ್ ಆಗ್ಬೋದು ಅಂತ. ನಿಮ್ ಕಡೆ ಯಾವ ಐಡಿಯಾ ಇದ್ರೆ ಜುಗಾಡ್ ಮಾಡ್ಕೊಡ್ರಿ, ನೋ ಪ್ರಾಬ್ಲಮ್. ಇವಾಗ 19 ಇದೆ, 21 ನಿನ್ನೆ ಮಾಡಿ ನಾವು ಇದನ್ನ ಸೇಮ್ ಆದ, ಏನು ಚೇಂಜಸ್ ಇಲ್ಲ ಸರ್. ನಾವು 19 ಇಂಟು 1 19 1 19 ಇಂಟು 1 ಪ್ಲಸ್ ಎಷ್ಟು ಮಾಡ್ಬೇಕು ಸರ್? 2 21 ಬಂತಲ್ಲ, ಪ್ಲಸ್ 2 19 1 19 ಪ್ಲಸ್ 2. ನಾವೇನ್ ಮಾಡಿವಿ ನಿನ್ನೆ 2 ಮಾಡಿ ಪ್ಲಸ್ 2 ಮಾಡಿದ್ವಿ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ಸರ್ ಅಷ್ಟೇ. ಅದೇ ಫಾರ್ಮೆಟ್ ಅಲ್ಲಿ ಕೊಡೋಣ, ಮತ್ತೆ ಚೇಂಜ್ ಮಾಡಿಲ್ಲ ಸರ್. 21 ಬಂತ? ನಾವು ಬರ್ರಿ ಸರ್ 21 ಇಂಟು ಇವಾಗ ಇಲ್ಲಿ 1 ಮಾಡ್ಯಾನಲ್ಲ, ಇವಾಗ 21 ಇಂಟು 1 ಮಾಡಿದ್ರೆ ಅನ್ಕೊಡ್ರಿ 21 1 21 ಪ್ಲಸ್ 2 ಮಾಡಿದ್ರೆ ಎಷ್ಟಾಯ್ತು? 23 ಆಯ್ತಾ? 23 ಆಪ್ಷನ್ಸ್ ಅಲ್ಲಿ ಇದೆ 23? ಯಾವ್ದು ಇಲ್ಲ. ಅವಾಗ ಏನ್ ಮಾಡ್ರಿ ಸರ್? ಇದೇ ಆಪ್ಷನ್ಸ್ ಅಲ್ಲಿ ಇಲ್ಲ ಸರ್. ಇವಾಗ 2 ಮಾಡಿ ನೋಡ್ರಿ. 2 ಮಾಡಿದ್ರಿ? 21 2 ಎಷ್ಟು? 42 42. ಇವಾಗ ಪ್ಲಸ್ 2 ಮಾಡಿರಲ್ಲ, ಇಲ್ಲಿಂದ ಪ್ಲಸ್ 2 ಮಾಡಿ ಟ್ರೈ ಮಾಡಿ ನೋಡ್ರಿ. ಪ್ಲಸ್ 2 ಮಾಡಿದ್ರೆ ಎಷ್ಟಾಯ್ತು ಸರ್? 44. ಆಪ್ಷನ್ಸ್ ಅಲ್ಲಿ ಇದೆಯಾ? ಎಲ್ಲಿ ಆಗ್ಬಹುದಲ್ಲ? ಚಾನ್ಸಸ್ ಇದೆಯಲ್ಲ. ಈ ಕ್ವಶನ್ ಇನ್ನೇನೋ ಮಾಡಿವ್ ನಾವು, ರೈಟಾ? ನಾವು ಬರೀ ಸರ್ 44. ಇವಾಗ ಇದು ಕನ್ಫರ್ಮ್ ಇದೆಯಲ್ಲ ಅಂತ ಇವಾಗ ಆಮೇಲೆ ಆನ್ಸರ್ ಹಾಕ್ರಿ ಸರ್. 44 ಬಂದ್ ಸರ್. ಇವಾಗ 44 ಇಂಟು ಎಷ್ಟು ಮಾಡ್ರಿ ಸರ್? 8 ಮಾಡ್ರಿ. 44 ಇಂಟು 2 ಮಾಡ್ರಿ ಅನ್ಕೊಡ್ರಿ. 2 ಮಾಡಿದ್ರೆ 88 ಪ್ಲಸ್ 2 90 ಆಯ್ತು. ಇಲ್ಲಿ 90 ಇದೆಯಾ? 90 ಇಲ್ಲ ಸರ್. ಅಂದ್ರೆ ಏನ್ ಮಾಡ್ರಿ ಸರ್? ಪ್ಲಸ್ 3 ಮಾಡ್ರಿ. ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. 44 4 ಬಂತಲ್ಲ. 44 ಎಷ್ಟು? 120. 120 ಮೇಲ್ಗಡೆ 4 ಅದಾವ. 4 3 ಸಾರಿ 44 ಬೇಡ, 4 3 ಮಾಡಿರಪ್ಪ. 43 ಎಷ್ಟು? 3 ಮಾಡಾಕತ್ರಲ್ಲ ಇಂಟು 3. ಇಲ್ಲಿ 40 ಇಂಟು 3 120. ಪಾಯಿಂಟ್ ಕ್ಲಿಯರ್ ಆಯ್ತಾ? ಉಳಿದಿದ್ದ 4 ಮೇಲ್ಗಡೆ 4 ಇಂಟು 3 4 3 ಎಷ್ಟು? 12. ಇವಾಗ ಇದು 12 ಸೇರ್ಪಡೆ ಮಾಡ್ರಿ. 130 ಎಷ್ಟಾಯ್ತು? 2 ಆಯ್ತು. ನಾವು ಪ್ಲಸ್ 2 ಮಾಡ್ಬೇಕಲ್ಲ, ಇಲ್ಲಿ ಪ್ಲಸ್ 2 ಮಾಡ್ರಿ. 134 ಬಂತಿಲ್ಲ? 134 ಇಲ್ಲಿ ಬಂತ? 134 ಅಗೇನ್ ಬರೀ ಸರ್. ಅಳಸಿ ಹೋಯ್ತದು. 44 ಇಂಟು 3 ಎಷ್ಟು ಬಂತ ಸರ್? 132 ಪ್ಲಸ್ ಎಷ್ಟು? 2 ಮಾಡ್ರಿ. 134 ಬಂತ ಸರ್. ಅಂದ್ರೆ ಆನ್ಸರ್ ಏನಾಯ್ತು ಸರ್? 44 ಆಯ್ತು ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಸರ್? ನಾವು ಇದನ್ನ ಇಂಟು 4 ಮಾಡ್ರಿ ಸರ್. ಇವಾಗ 140 ಎಷ್ಟಿದೆ? ಎಷ್ಟಿದೆ? 134 ಇಂಟು ಎಷ್ಟು ಮಾಡ್ಬೇಕು ಇವಾಗ? 4. ಯಾಕಂದ್ರೆ ಸೀರಿಯಸ್ 1 2 ಇದು 2 ಇದು 3 ಇದು 4 ಹಂಗ್ 4 ಪಟ್ ಮಾಡಿದ್ರೆ ಆಟೋಮೆಟಿಕ್ ಬರಾಕತ್ತದ. ಪ್ಲಸ್ 2 ಎಷ್ಟು ಮಾಡ್ಬೇಕು ಸರ್? ಲಾಸ್ಟಿಗೆ ಪ್ಲಸ್ 2 ಮಾಡ್ಬೇಕಷ್ಟೇ. ಪಾಯಿಂಟ್ ಕ್ಲಿಯರ್? ಆನ್ಸರ್ ಬಂತಲ್ಲ. ಏನಿದೆ ಸರ್ ಆನ್ಸರ್? 44. ನಿನ್ನೆ ಕೂಡ ಸೇಮ್ ಹಿಂಗೆ ಕ್ವಶನ್ ಬಂದಿದೆ. ಜುಗಾಡ್ ಮಾಡ್ರಿ. 2 ಮಾಡ್ಯಾನ, 3 ಮಾಡ್ಯಾನ, 2 ಮಾಡ್ಯಾನ. ಇವು ಟೈಮ್ ಟೇಕಿಂಗ್ ಸ್ವಲ್ಪ ಇರ್ತಾವ. 40-30 ಸೆಕೆಂಡ್ ತಗೋತದ. ನೀವು ಅದನ್ನ ವರಿ ಮಾಡ್ಕೊಳ್ಳಾರ್ದಂಗ ಸ್ವಲ್ಪ ಕೂಲ್ ಆಗಿ ಮಾಡ್ಬೇಕು ಸರ್. ಕೂಲ್ ಆಗಿ ಹೆಂಗ್ ಮಾಡ್ತೀರಿ? ಇದೆಲ್ಲ ಫಾರ್ಮೆಟ್ ನೋಡ್ಕೊಂಡಿರ್ಬೇಕು ಮೈಂಡ್ ಅಲ್ಲಿ. ಇವಾಗ ಅದ್ರದ ಇವಾಗ ಇದು ಇಂಟು 5 ಮಾಡ್ರಿ. 5 ಪಟ್ ಮಾಡಿದ್ರೆ ಇಲ್ಲಿ ಬರುತ್ತೆ ಸರ್. 5 5 25 ಬರಾಕದಲ್ಲ. ಮೇಲ್ಗಡೆ ಮಾಡ್ಬಿಡ್ರಿ. ಅದೇ ಹತ್ರ ಬಂತಲ್ಲ.
ಮತ್ತೆ ಎನಿ ಡೌಟ್ಸ್? ಕ್ಲಿಯರ್? ಹೋಗ್ಬೋದಲ್ಲ? ಈಸಿ ಇತ್ತ ಟಫ್ ಇತ್ತ? ಈಸಿ ಆದ, ಬಟ್ ಟಫ್ ಅನ್ಸಕತ್ತ ಸರ್. ಮತ್ತೇನಾದ ಸರ್? ಕ್ವಶನ್ ನಂಬರ್ ಯಾವ್ದಿದೆ? 12. ಏನ್ ಹೇಳಕತ್ತ ನೋಡಿದ್ರೆ ಏನ್ ಕಾಣಕತ್ತದ? ಸಿಟ್ಟಿಂಗ್ ಅರೇಂಜ್ಮೆಂಟ್. ಬರ್ರಿ ಸರ್, ಇಂಗ್ಲಿಷ್ ಅಲ್ಲಿ ಮೇಲ್ಗಡೆ ಅದ, ಇವಾಗ ಕನ್ನಡದಲ್ಲಿ ನೋಡ್ಕೊಡಿ ಸರ್. ಕಾಣಕತ್ತದ? ಜೂಮ್ ಮಾಡ್ಲಾ? ಬರ್ರಿ ಸರ್, ಕ್ಲಿಯರಾ? ಓಕೆ, ಡನ್ ಸರ್. ನೋಡ್ಕೊಡಿ ಸರ್. ಎ ಬಿ ಸಿ ಡಿ ಇ ಮತ್ತು ಎಫ್ ಎಂಬ 7 ಜನರು ಉತ್ತರಾಭಿಮುಖವಾಗಿ ನೇರ ಸಾಲಿನಲ್ಲಿ ಕುಳಿತಿದ್ದಾರೆ. ಅಂದ್ರೆ ಉತ್ತರಕ್ಕೆ ಒಬ್ಬ ಮುಖ ಮಾಡಿದಂತ, ಉತ್ತರಾಭಿಮುಖವಾಗಿ, ರೈಟಾ? ಉತ್ತರಕ್ಕೆ ಮುಖ ಮಾಡಿರಲ್ಲ ನಾವು, ನೇರ ಸಾಲ ಯಾವ ಕಡೆ ಮುಖ ಮಾಡ್ರಿ ಇವ್ರು? ಉತ್ತರಕ್ಕ. ನಾವು ಉತ್ತರಕ್ಕೆ ಮುಖ ಮಾಡಿದ್ರೆ ಇದು ಏನಾಗತ್ತೆ ಇವ್ರದ್ದು? ರೈಟ್. ಇದೇನಾಗತ್ತೆ ಇವ್ರದ್ದು? ಲೆಫ್ಟ್. ಇವಾಗ ನಾನು ಈ ಕಡೆ ಮುಖ ಮಾಡಿದ್ದು, ನಂದು ರೈಟ್, ಇದು ಲೆಫ್ಟ್. ಪಾಯಿಂಟ್ ಕ್ಲಿಯರ್? ಓಕೆ ಸರ್. ನೆಕ್ಸ್ಟ್ ನೋಡ್ರಿ ಸರ್, ಡಿ ಬಲ ಭಾಗದಲ್ಲಿ, ಈ ಕಡೆ ಬರ್ರಿ ಸರ್. ಇಲ್ಲಿ ನೋಡ್ರಿ ಸರ್, ಡಿ ಯು ಎಡಕ್ಕೆ, ಡಿ ಯ ಎಡಕ್ಕೆ ಯಾರಿದ್ದಾರೆ ಸರ್? ಎ 3ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ಇವಾಗ ಡಿ ಇಲ್ಲಿ ಎಲ್ಲಿ ಕೂಡಿಸ್ತೀರಿ? ಎಲ್ಲರೂ ಕೂಡ್ಸಕ್ಕಾಗತ್ತಾ? ಕೂಡ್ಸಕ್ ಆಗಲ್ಲ ಅಂದ್ರೆ ಸೈಡಿಗೆ ನೋಡ್ಕೊಡಿ ಸರ್. ಯಾಕಂದ್ರೆ ಇಲ್ಲಿ ಒಬ್ರು 1 2 3 4 5 6, ಇದು 7ನೇ ಸರ್. ಪಾಯಿಂಟ್ ಕ್ಲಿಯರ್? ಇವಾಗ ಬರೀ ಸರ್, ಇವಾಗ ಡಿ ಇಲ್ಲಿ ಕೂಡಿಸಿ, ಡಿ ಯ ಎಡ ಭಾಗಕ್ಕೆ, ಅಂದ್ರೆ ಎಡ ಭಾಗ ಅಂದ್ರೆ ಈ ಕಡೆ ಆಗತ್ತಾ? ಯಾಕಂದ್ರೆ ಎಡ ಲೆಫ್ಟ್. ಎಷ್ಟನೇ ಸ್ಥಾನದಲ್ಲಿ ಸರ್? 3ನೇ ಸ್ಥಾನದಲ್ಲಿ. 1 2 3, 3ನೇ ಸ್ಥಾನದಲ್ಲಿ ಯಾರು ಕುಂತಾರ ಸರ್? ಇಲ್ಲಿ ಎ ಕುಂತಾನ. ಪಾಯಿಂಟ್ ಕ್ಲಿಯರ್ ಆಗಿದೆ? ಎಷ್ಟು ಗೊತ್ತಿರ್ಲಿ ಸರ್. ನೋಡಮ್ ಇಲ್ಲಿ ಅಲ್ಲಿ ಬರ್ತಾನ ಗೊತ್ತಿಲ್ಲ ಸರ್. ನೆಕ್ಸ್ಟ್, ಡಿ ಬಲ ಭಾಗದ ಕೊನೆಯಲ್ಲಿ ಕುಳಿತಿದ್ದಾನೆ. ಡಿ ಎಲ್ಲಿ ಕುಂತಾನ? ಬಲ ಭಾಗದ ಕೊನೆಯಲ್ಲಿ. ಅಂದ್ರೆ ಇದು ರೈಟ್. ನಾವು ಡಿ ಎಲ್ಲಿ ಕೊಡ್ತಾನ ಸರ್? ಇಲ್ಲಿ ಡಿ ಕೊಡ್ತಾನ. ಇವಾಗ ಡಿ ಇಂದ 3ನೇ ಸ್ಥಾನದಲ್ಲಿ ಯಾರಿದೆ ಸರ್? ಎ. 1 2 3, ಎ ಎಲ್ಲಿ ಬರ್ತಾನ ಸರ್? ಇಲ್ಲಿ ಎ ಬರ್ತಾನೆ. ಇದನ್ನ ಅಳಿಸಬಹುದಲ್ಲ ಇವಾಗ? ಕ್ಲಿಯರ್ ಆಯ್ತಲ್ಲ? ಅದಕ್ಕೆ ಸ್ವಲ್ಪ ನೋಡ್ಕೋಬೇಕಂತ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಎ ಮತ್ತು ಎಫ್ ನಡುವೆ ಕೇವಲ ಇಬ್ಬರು ಮಾತ್ರ ಕುಳಿತುಕೊಳ್ಳುತ್ತಾರೆ. ಎ ಮತ್ತು ಎಫ್ ನಡುವೆ ಇಬ್ಬರು ಮಾತ್ರ ಕುಳಿತುಕೊಂಡ್ರೆ, ಎ ಇಲ್ಲಿದನ, ಎಫ್ ನ ಈ ಕಡೆ ಕೂಡಿಸಿದ್ರೆ ಅನ್ಕೊಡ್ರಿ, ಲೆಫ್ಟ್ ರೈಟ್ ಹೇಳಿಲ್ಲ. ಎ ಇಲ್ಲಿದನ, ಎ ನ ಈ ಕಡೆ, ಎಫ್ ನ ಈ ಕಡೆ ಕೂಡಿಸ್ರಿ, ಎಫ್ ದಲ್ಲಿ ಒಂದೇ ಸ್ಥಾನ ಖಾಲಿ ಆಗತ್ತೆ. ಇಲ್ಲಿ ಎಫ್ ನ ಕೂಡಿಸ್ರಿ ಒಂದೇ. ಅವ್ನ ಏನ್ ಹಾಕ್ತಾನ? ಎ ಮತ್ತು ಎಫ್ ನಡುವೆ 2 ಸ್ಥಾನ ಖಾಲಿ ಇರ್ಬೇಕಂತ. ಹಾಗಾಗಿ ಎಫ್ ಈ ಕಡೆ ಬರ್ತಾನ? ಬರಲ್ಲ ಸರ್. ನಾವು ಎ ಮತ್ತು ಎಫ್ ನಡುವೆ 1 2 2 ಸ್ಥಾನ ಖಾಲಿ. ಇಲ್ಲಿ ಯಾರನ್ನ ಕೂಡಿಸ್ತೀವಿ ಸರ್? ಎಫ್ ನ. ನಾವು ಎ ಮತ್ತು ಎಫ್ ನಡುವೆ ಇಬ್ಬರು ಮಾತ್ರ ಕುಳಿತುಕೊಳ್ಳುತ್ತಾರೆ. ನಾವು ಎ ಇಲ್ಲಿದನ, ಎಫ್ ಇಲ್ಲಿದಾನ, ಇಬ್ಬರ ನಡುವೆ ಇಬ್ರು ಕೊಡ್ಬೋದು ಸರ್. ಯಾರಾದ್ರೂ ಇಬ್ರು ಕೊಡ್ಬೋದು. ಜಾಗ ಕರೆಕ್ಟ್ ಆಯ್ತಲ್ಲ? ಎ ಮತ್ತು ಎಫ್ ನಡುವೆ ಇಬ್ರು ಕೊಡ್ತಾರೆ, ಇಬ್ರು ಕೊಡ್ತಾರೆ. ಇಲ್ಲಿ ಎಕಡೆ ಎಫ್ ಬರಲ್ಲ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಫುಲ್ ಆಗಿದೆ. ಕೂಡಿಸಿದ್ರೆ ಅನ್ಕೊಡ್ರಿ, ಒಬ್ರು ಕೂಡೋಕೆ ಸಾಧ್ಯ ಆಗತ್ತೆ. ಅಲ್ಲಿ 2 ಸೀಟ್ ಬೇಕು ನಿಮ್ಗೆ. ಪಾಯಿಂಟ್ ಕ್ಲಿಯರ್? ನೆಕ್ಸ್ಟ್ ಬರೀ ಸರ್, ಬಿ ಎಂಬುವುದು ಎಫ್ ನ ಹತ್ತಿರದ ನೆರೆಹೊರೆಯವನು. ಬಿ ಯಾರ ನೆರೆಹೊರೆ ಅಂತ? ಎಫ್. ಎಫ್ ಇಲ್ಲಿದನ, ಈ ಕಡೆ ಕೂಡಕ್ ಬರ್ತಾ ಲಾಸ್ಟ್ ಮುಗಿದಿದೆ. ಅಂದ್ರೆ ಇಲ್ಲಿ ಯಾರು ಬರ್ತಾರ? ಬಿ ಬರ್ತಾನೆ. ಯಾರು ಬರ್ತಾರ ಸರ್? ಬಿ ಬರ್ತಾನ ಸರ್. ವೆರಿ ಗುಡ್ ಸರ್. ಸಿ ಮತ್ತು ಡಿ ಕೇವಲ ಒಬ್ಬ ವ್ಯಕ್ತಿ ಕುಳಿತುಕೊಳ್ಳ. ಸಿ ಮತ್ತು ಡಿ ನಡುವೆ ಕೇವಲ ಒಬ್ಬ ವ್ಯಕ್ತಿ ಕುಳ್ಕೋತಾನ. ಸಿ ಮತ್ತು ಡಿ ಎಲ್ಲಿದಾರ? ಡಿ ಇಲ್ಲಿದನ. ಸಿ ಮತ್ತು ಡಿ ನಡುವೆ ಒಬ್ಬನೇ ಕುಳ್ಕೊಂತ ಅಂತಾರೆ. ಡಿ ಆರ್ ಡಿ ಇದನ. ಸಿ ಮಧ್ಯದಲ್ಲಿ ಒಬ್ರು ಯಾರ ಕುತ್ಕೋತ ಗೊತ್ತಿರಲ್ಲ ಸರ್. ಹಾಗಾಗಿ ಸಿ ಇಲ್ಲಿ ಬರ್ತಾನ. ಪಾಯಿಂಟ್ ಕ್ಲಿಯರ್ ಅದ? ಹಾಗೇನು ಬರ್ರಿ ಸರ್. ಎಲ್ಲಿದೆ ಸರ್ ಅದು? ಸಿ ಮತ್ತು ಡಿ ನಡುವೆ ಕೇವಲ ಒಬ್ಬ ವ್ಯಕ್ತಿ ಕುಳ್ಕೋತಾನ. ಸಿ ಇಲ್ಲಿದೆ, ಡಿ ಆರ್ ಡಿ ಇದೆ ನಮಗ. ಡಿ ಮತ್ತು ಡಿ ಸಿ ಆ ಕಡೆ ಹೋಗಲ್ಲ ಸರ್. ಡಿ ಮತ್ತು ಸಿ ಮಧ್ಯದಲ್ಲಿ ಒಬ್ಬರೇ ಕೂತು ಒಂದ್ ಜಾಗ ಖಾಲಿ ಬಿಡ್ಬೇಕು. ಸಿ ಕುಡಿಸ್ಬೇಕು. ನೀವು ಕುಡಿಸಿದ್ರಿ? ಓಕೆ ಸರ್. ನೆಕ್ಸ್ಟ್, ಜಿ ಯು ಎ ಯ ಹತ್ತಿರದ ನೆರೆಹೊರೆ ಅಲ್ಲ. ಜಿ ಏನಿದೆ ಅಂತ? ಎ ಯ ನೆರೆಹೊರೆ ಅಲ್ಲ. ಇಲ್ಲಿ ಎ ಇದನ, ಪಕ್ಕದಲ್ಲಿ ಕೊಡಲ್ಲ. ಅಂದ್ರೆ ಎಲ್ಲಿ ಕೊಡ್ತಾನ ಜಿ? ಇಲ್ಲಿ. ಅವನ್ ಏನ್ ಹೇಳಕತ್ತಾನ? ಜಿ ಎಂಬುದು ಎ ಯ ಹತ್ತಿರದ ನೆರೆಹೊರೆ ಅಲ್ಲ. ಎ ಆರ್ ಡಿ ಪಕ್ಕದಲ್ಲಿ ಸಿ ಇದಾನೆ, ಖಾಲಿ ಒಂದೇ. ಅಂದ್ರೆ ಇಲ್ಲಿ ಕೂಡಲ್ಲ ಜಿ. ಜಿ ಎಲ್ಲಿ ಕೊಡ್ತಾನೆ? ಇಲ್ಲಿ ಕೊಡ್ತಾನ. ನೆರೆಹೊರೆ ಅಲ್ಲ. ರೈಟಾ? ಓಕೆ ಸರ್. ಉಳಿದಿದ್ಯಾ ಸರ್? ಇವಾಗ ಯಾರು ಉಳಿದ್ರು? ಈ ಇಲ್ಲಿ ಕುಡಿಸ್ಬೋದಲ್ಲ? ಆರಾಮಾಗಿ ಇಲ್ಲಿ ಕುಡಿಸಿ ಸರ್. ಇವಾಗ ಕ್ವಶನ್ ಏನ್ ಕಾಣ? ಎಫ್ ಮತ್ತು ಸಿ ನಡುವೆ ಎಷ್ಟು ಜನ ಕುಳಿತುಕೊಳ್ಳುತ್ತಾರೆ? ಇವಾಗ ಅದನ್ನ ಕೂಡಿಸ್ಲಿಲ್ಲ ಅಂದ್ರೆ ನಡೀತಿತ್ತದ ನಮಗ. ಅವ್ನು ಯಾರ ಕುಂತಾರ ಅಂತ ಕೇಳಿಲ್ಲ. ನಾವ್ ಇಲ್ಲಿ ಯಾರು ಇದಾರ ಸರ್? ಕ್ವಶನ್ ಏನ್ ಕಾಣ ನಿಮಗ? ಎಫ್ ಮತ್ತು ಸಿ ನಡುವೆ ಎಷ್ಟು ಜನ ಕುಳಿತುಕೊಳ್ಳುತ್ತಾರೆ? 1 2 3. ಆಪ್ಷನ್ ನಂಬರ್ ಯಾವ್ದಿದೆ? ಬಂತ? ಟೈಮ್ ಬಗ್ಗೆ ವಿಚಾರ ಬೇಡ, ಕಲ್ಕೊಳಕತ್ರಿ ಚಂದ ಕಲ್ಕೊಡ್ರಿ ಸರ್. ಎನಿ ಡೌಟ್ಸ್? ಹೋಗ್ಬೋದಾ ಮುಂದಕ್ಕ? ನಾವು ಏನು ಕೂಡಿಸಿದ್ವಿ? ನಾವಿಲ್ಲಿ ಕೂಡಿಸೋ ಅವಶ್ಯಕತೆ ಇತ್ತಲ್ರಿ?
ಅವ್ ಯಾರು ಕುಂತಾರ ಅಂತ ಕೇಳಿಲ್ಲ, ಎಷ್ಟು ಜನ ಕುಂತಾರ ಅಂತ ಕೇಳ್ತಾನ, ಯಾರ ಕುಂತಾರ ಅಂತ ಮಾಡಿದಾಗ ಮತ್ತೆ ಹುಡುಕ್ಬೇಕಾಗಿತ್ತು ರೇಟ. ಇವಾಗ ಈ ಫಾರ್ಮೆಟ್ ಅಲ್ಲಿ ಮುಂದೆ ಏನ್ ಕೇಳ್ಬೋದು ಸರ್ ನಿಮ್ಗೆ ರೇಟಾ? ಇವರಲ್ಲಿ ಲೆಫ್ಟ್ ಕೊನೆಯ ಭಾಗದಲ್ಲಿ ಯಾರು ಕುಂತಾರ ಕೇಳ್ಬೋದು, ಬಲ ಭಾಗದಲ್ಲಿ ಕೊನೆಯಲ್ಲಿ ಯಾರು ಕುಂತಾರ ಕೇಳ್ಬೋದು, ನಾವು ಡಿ ಇಂದ 4ನೇ ಸ್ಥಾನದಲ್ಲಿ ಯಾರು ಕುಂತಾರ ಹೆಂಗ್ ಬೇಕಾದ್ರೆ ಕೇಳ್ಕೊಳ್ಳಿ. ಬಟ್ ಇದು ಫಾರ್ಮೆಟ್ ಕ್ಲಿಯರ್ ಆಗಲ್ಲ, ಅದೇ ಕೇಳಕತ್ತೀನಿ. ಏನ್ ಹೇಳಿದೆ ಬೇಡ ಬಿಡ್ರಿ, ಸಾಕಿಟ್ಟೆ ಹೇಳಿದ್ರೆ ಮತ್ತೆ ಇದಾಗತ್ತೆ ಟೈಮ್ ಬಂದಾಗ ಹೇಳ. ಕ್ಲಿಯರ್ ಆಯ್ತಾ? ಹೋಗೋದ ಮುಂದಕ್ಕ ಬರ್ರಿ ಸರ್. ಬಂತ ಆನ್ಸರ್ ಇದಕ್ಕ? ಬರ್ರಿ ಸರ್. ನೆಕ್ಸ್ಟ್ ಏನಾದ ಕ್ವಶನ್ ನಂಬರ್ 13. ಏನಾದ ಸರ್? ಇಂಗ್ಲಿಷ್ ನಿಘಂಟಿನಲ್ಲಿ ಕಂಡುಬರೋ ಕೊಟ್ಟಿರೋ ಪದಗಳನ್ನು ಸರಿಯಾದ ನೋಡ್ರಿ. 3ನೇ ಪೇಪರ್ ಇವಾಗ ರೀಸೆಂಟ್ ಆಗಿ ಮಾಡ್ತಾರೆ. ಕ್ಲಿಯರ್ ಆಗಿ ಹೇಳ್ಬಿಡಿ ನಾನು ಮೊದಲೇ ಪೇಪರ್ ಅಲ್ಲಿ. ಇವತ್ತೇನು ಹೇಳಿದ್ನಲ್ಲ ಯಾವ್ದು ಸಿಲೋಲಿಸಂ ಬಗ್ಗೆ, ಹಂಗ ಅಲ್ಲಿ ಹೇಳ್ಬಿಟ್ಟಿನಿ, ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಹಿಂದಿಂದ ಏನ್ ಮಾಡ್ಕೊಡ್ರಿ, ರಿವಿಷನ್ ಮಾಡ್ಕೊಡ್ರಿ ಒಂದ್ಸರಿ ರೈಟಾ. ಇವಾಗ ಡೈರೆಕ್ಟ್ ಆಗಿ ಬಿಡ್ಸಮ್ ಕ್ವಶನ್. ಬರ್ರಿ ಸರ್. ಯಾಕೆ ಡೈರೆಕ್ಟ್ ಆಗಿ ಬಿಡ್ಸಕತ್ತೀನಿ ಹೇಳ್ರಿ? ಯಾಕೆ ಹೇಳ್ರಿ? ನಾ ಆಲ್ರೆಡಿ ನಿಮ್ಗೆ ಮಾಡ್ತೀನಿ ಸರ್ ಕ್ವಶನ್ ರೈಟಾ. ಇವಾಗ ಏನ್ ಹೇಳಕತ್ತಾನ ಸರ್ ಅಂದ್ರೆ, ಈ 5 ವರ್ಡ್ ಇದಾವ 1 2 3 4. ಈ 5 ವರ್ಡ್ ಅಲ್ಲಿ ಡಿಕ್ಷನರಿ ಪ್ರಕಾರ ಮೊದಲು ಯಾವ್ದು ಬರ್ತದ, ನಂತರದಲ್ಲಿ ಯಾವ್ದು ಬರ್ತದ, ನಂತರದಲ್ಲಿ ಯಾವ್ದು ನೋಡ್ಕೋಬೇಕು. ನಾವು ಹೆಂಗ್ ನೋಡ್ಕೋಬೇಕು ಸರ್? ಇಲ್ಲಿ ನಾವು ಮೊದಲು ಏನೇನು ಸರ್ ಪಿ 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 ಕೊಟ್ಟನ, ಆನ್ಸರ್ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ ಸರ್. ನೆಕ್ಸ್ಟ್ ಇ ಆದ ಆನ್ಸರ್ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ ಸರ್. ನಾವು ಇಲ್ಲಿ ಎ ಆದ ಸರ್, ನೋಡ್ಕೊಡ್ರಿ ಸರ್ ಯಾವ್ದದ? ಎ. ಎಷ್ಟನೇ ಅಕ್ಷರ ಅದ ಸರ್? ಎ ಎಷ್ಟನೇ ಅಕ್ಷರ? 1. ಎ ಎಷ್ಟನೇ ಅಕ್ಷರ? 1. ಎ ಎಷ್ಟನೇ ಅಕ್ಷರ? 1. ಎ ಎಷ್ಟನೇ ಅಕ್ಷರ ಸರ್? 1. ಏನ್ ನೆಕ್ಸ್ಟ್ ಅಕ್ಷರ ಸರ್? 14. ಅಂದ್ರೆ ಮೀನಿಂಗ್ ಏನರ್ಥ ಇದ್ರ? ಅತ್ಯಂತ ದೊಡ್ಡದ ಯಾವ್ದಿದೆ ಇದ್ರಾಗ? 5 ಇದೆ ಅಂದ್ರೆ 5 ಎಲ್ಲಿ ಬರ್ತಾರೆ ಇವಾಗ? ಲಾಸ್ಟಿಗೆ ಬರ್ತ. ಇವಾಗ ಲಾಸ್ಟಿಗೆ 5 ಎಲ್ಲಿದೆ? ಇಲ್ಲಿ ಅದ, ಇಲ್ಲಿ ಅದ, ಇಲ್ಲಿ ಅದ, ಇದು ಬರಲ್ಲ, ಇದಾದ, ಇದು ಬರಲ್ಲ ಸರ್. 2 ಆಪ್ಷನ್ಸ್ ಎಲಿಮಿನೇಷನ್ ಆದ. ಪಾಯಿಂಟ್ ಕ್ಲಿಯರ್? ನಾವು ಬಿಟ್ಬಿಟ್ಟಿದ್ದೇವೆ. ಇವಾಗ ಇದು 5ನೇ ನೋಡೋ ಅವಶ್ಯಕತೆ ಇದೆ, ನಾವು ನೋಡೋ ಅವಶ್ಯಕತೆ ಇಲ್ಲ ಸರ್. ಇವಾಗ ಇವು ಸೇಮ್ ಬಂದಾಗ ನಾ ಏನ್ ಹೇಳಿದೆ, ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು ಅಂದ್ರೆ ನೆಕ್ಸ್ಟ್ ಲೆಟರಿಗೆ ಹೋಗ್ಬೇಕು. ಇವಾಗ ನಾವು ಎ ಮುಗಿಸ್ಬಿಟ್ಟಿವಿ, ಮುಗಿಸಿದ್ರಿ, ಇದು ಮುಗ್ದಾದ ಕತೆ, ಇದನ್ನ ಬಿಟ್ಬಿಡ್ರಿ ಸರ್. ಇವಾಗ ನೋಡ್ಕೊಡ್ರಿ ಸರ್, ಎನ್ ಎಷ್ಟನೇ ಅಕ್ಷರ ಅದ? 14. ನಾವು ಎಸ್ ಎಷ್ಟನೇ ಅಕ್ಷರ ಅದ? 19. ನಾವು ಸಿ ಎಷ್ಟನೇ ಅಕ್ಷರ ಅದ? 3. ನಾವು ಸಿ ಎಷ್ಟನೇ ಅಕ್ಷರ ಅದ? 3. ಪಾಯಿಂಟ್ ಬಂತ? ನಾವು ಕೊನೆಯಿಂದ ನೋಡ್ಕೊಡ್ರಿ ಸರ್. ಇವಾಗ ನೀವು ಇದನ್ನ 5ನೇ ಹಚ್ಚಕ್ಕಾಗತ್ತ? 5 ಮುಗ್ದಾದ ಕತೆ ಅದನ್ನ ನೋಡಕ್ ಹೋಗ್ದು ಕೌಂಟ್ ಮಾಡ್ಬಾರ್ದು, ಯಾಕಂದ್ರೆ ಆಲ್ರೆಡಿ ಹೆಚ್ಚಿರಿ 5 ಇರಲಿ ಎರಡ. ನಾವು ಬರ್ರಿ ಸರಿ ಯಾವ್ದು ಬರಾಕತ್ತಾರ? ಇದ್ರಲ್ಲಿ ಅತ್ಯಂತ ದೊಡ್ಡದ ಯಾವ್ದಾದ? 2. ಇವಾಗ ನೋಡ್ರಿ 5 ಆದ್ಮೇಲೆ 2 ಯಾವ್ದ್ರಲ್ಲಿ ಅದ? 2 ಕಡೆ ಅದ ಸರ್. ನಾವು ಇದ್ರಲ್ಲಿ ಅತ್ಯಂತ ದೊಡ್ಡದ ಯಾವ್ದಾದ? 19 ಆದ್ಮೇಲೆ ದೊಡ್ಡದ ಯಾವ್ದಾದ? 14. 1 ಅಂದ್ರೆ 5 2 1 5 2 1 2 ಆಪ್ಷನ್ಸ್ ಅಲ್ಲಿ ಅದ. ಎಲಿಮಿನೇಷನ್ ಮಾಡಕ್ಕಾಗತ್ತ? ನೀವು ಮಾಡಕ್ಕಾಗಲ್ಲ ಸರ್. ಅಂದ್ರೆ ಏನ್ ಮಾಡ್ಬೇಕು ಸರ್? ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು. ನೆಕ್ಸ್ಟ್ ಸ್ಟೆಪ್ಗೆ ಯಾವ್ದ್ರಲ್ಲಿ ಹೋಗ್ತೀರಿ ಸರ್? ನೀವು ಇವು 2ರಲ್ಲಿ ನೋಡ್ಬೇಕು ಇವಾಗ. ಯಾಕಂದ್ರೆ 2 ಸೇಮ್ ಇದಾವ ರೈಟಾ. ಅವುಗಳದ್ದು ಪ್ಲೇಸ್, ಇದ್ರದ್ದು ಪ್ಲೇಸ್ ಗೊತ್ತಾಗದ, ಇವು 2ರದ್ದು ಪ್ಲೇಸ್ ಗೊತ್ತಾಗದ ನಿಮ್ಗೆ. ಅಂದ್ರೆ 1 2 ಅಂದ್ರೆ 5 2 3 ಕೊನೆಯಿಂದ ಬರ್ತಾವ ಅಂತ ಗೊತ್ತು. ಇವಾಗ ಫಸ್ಟ್ ಅಲ್ಲಿ 2 ಯಾರ ಬರ್ತಾವ ಗೊತ್ತಿಲ್ಲ, ಹಾಗಾಗಿ ಇವು 2 ನೋಡ್ಕೋಬೇಕು ಸರ್. ಇವಾಗ ಇವು 2 ಬರ್ರಿ ಸರ್. ಇವಾಗ ಸಿ ಮುಗ್ದಿದೆ. ನೆಕ್ಸ್ಟ್ ಬರ್ರಿ ಸರ್, ಓ ಇದೆ. ಓ ಎಷ್ಟನೇ ಅಕ್ಷರ ಇದೆ ಸರ್? ಓ ಎಷ್ಟನೇ ಅಕ್ಷರ ಇದೆ? 15. ವೆರಿ ಗುಡ್ ಸರ್. ಹೆಚ್ ಎಷ್ಟನೇ ಅಕ್ಷರ ಇದೆ? ಹೆಚ್ ಎಷ್ಟನೇ ಅಕ್ಷರ ಇದೆ? 8. ಇವಾಗ ಇದ್ರಲ್ಲಿ ಅತ್ಯಂತ ದೊಡ್ಡದು ಯಾವ್ದಿದೆ? 15. 15 ಏನ್ ಬರ್ತ ಸರ್ ಕೊನೆಯಿಂದ? ಇವಾಗ 15 ಎಷ್ಟನೇದಿದೆ? ಅದು 3ನೇದ. ಅಂದ್ರೆ 3 ಇಲ್ಲಿ ಬರ್ಬೇಕು ಸರ್. ಬಂತ 3? ಇಲ್ಲಿ ಎಷ್ಟಿದೆ ಸರ್? 4 ಇದೆ. ಇದು ಆನ್ಸರ್ ಆಗತ್ತಾ? ಆನ್ಸರ್ ಆಗಲ್ಲ ಸರ್. ಆನ್ಸರ್ ಯಾವ್ದಿದೆ ಸರ್? ಇವಾಗ 4 ಫಸ್ಟಿಗೆ ಬರ್ಬೇಕು. ಅಂದ್ರೆ ಅತ್ಯಂತ ಚಿಕ್ಕದ ಯಾವ್ದಿದೆ ಸರ್? ಇಲ್ಲಿ 8 ಚಿಕ್ಕದ ಕಾಣಲ್ಲ, 4 ಇಲ್ಲಿಗೆ ಬಂದಲ್ಲ ಕೊನೆಗೆ. ಸೊ ಆನ್ಸರ್ ಏನಾಯ್ತು ಸರ್? ಇದು ರೈಟ್ ಆನ್ಸರ್ ಆಯ್ತು ಸರ್. ಪಾಯಿಂಟ್ ಕ್ಲಿಯರ್? ನಾವು ಉಲ್ಟಾ ಮಾಡ್ಕೊಂಡ್ ಬಂದಿವಿ ಇದನ್ನ. ನೀವು ಮೊದ್ಲಿಂದ ಹೋದ್ರು ಹಿಂಗೆ ಆನ್ಸರ್ ಬರ್ತಾ, ಹಿಂಗ್ ಬಂದ್ರು ಹಂಗೆ ಆನ್ಸರ್ ಬರ್ತಾ. ನಿಮ್ಗೆ ಈಸಿಯೆಸ್ಟ್ ಫಾರ್ಮೆಟ್ ಅಲ್ಲಿ ಯಾವ್ದು ನೋಡ್ಕೋಬೇಕು. ಅಗೇನ್ ಇದು ಕೂಡ ಜಸ್ಟ್ 30 ಸೆಕೆಂಡ್ ಅಲ್ಲಿ ಮುಗಿತದ ಆನ್ಸರ್. ಇನ್ನೊಂದು 3-4 ಪೇಪರ್ ನೋಡ್ಕೊಳ್ರಿ ಅಷ್ಟೇ. ಕ್ಲಿಯರ್? ಸ್ಪೀಡ್ ಮಾಡ್ಬೇಕು ನೀವು. ನನ್ಗೋಸ್ಕರ ವೇಟ್ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ನಂದೇನ್ ಹೇಳೋದಿತ್ತು ಅಗದಿ ಕ್ಲಿಯರ್ ಆಗಿ ಇದು ಹಿಂಗ ಆಗದ ಅಂತ ಹೇಳಿ ಟೈಮ್ ತಗೊಂಡು ಹೇಳ್ಬಿಟ್ಟಿನಿ ನಾನು ಆಲ್ರೆಡಿ. ಮುಂದಕ್ಕೆ ಸ್ಪೀಡ್ ಆಗ್ಬೇಕು. ನಾನು ಇಲ್ಲಿ ಮಾಡಿದಾಗ ಸ್ಪೀಡ್ ಆಗಿ ಬರ್ಬೇಕು ರೈಟಾ. ಹೋಗೋದ ಮುಂದಿನ ಪ್ರಶ್ನೆಗೆ? ಕ್ಲಿಯರ್ ಆಯ್ತಲ್ಲ ಇದು? ಬರ್ರಿ ಸರ್. ಇದ್ರ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಮತ್ತೆ ಹಿಂದಿನ ವಿಡಿಯೋ ನೋಡಿಸ್ತಾರೆ, ಅದರಲ್ಲಿ ಕ್ಲಿಯರ್ ಆಗಿ ಹೇಳಿ ನಾನು ಸರ್. ಪಾಯಿಂಟ್ ಕ್ಲಿಯರ್? ನಾವು ಬರ್ರಿ ಸರ್. ಬಂತ? ಏನ್ ಮಾಡ ಸರ್ ಇದು? ಬ್ಲಡ್ ರಿಲೇಷನ್. ವೆರಿ ಗುಡ್ ಸರ್. ಬಹಳ ಶಾಂಟ್ರಾಗಿತ್ತು. ಹಿಂಗ ಆಗ್ಬೇಕಂತ ನಾ ಹೇಳ್ತೀನಿ, ಒಟ್ಟ ಇದಾಗಲ್ಲಪ್ಪ ನೀವು. ಪಾಯಿಂಟ್ ಕ್ಲಿಯರ್ ಇದು? ಬರ್ರಿ ಸರ್. ಏನ್ ಡೌಟ್ ಇದಾರೆ ಆ ಕಡೆ ಹೋಗೋಣ ರೈಟಾ. ನಮಗೇನ ಸರ್, ಒಂದು ಕುಟುಂಬದ ಸಂಬಂಧಗಳನ್ನು ಹೇಗೆ ಪ್ರತಿನಿಧಿಸಿದ್ದಾರೆ? ನಾವಿಲ್ಲಿ ಕೊಟ್ಟಾನ ಸರ್, ಜಿ ಹೆಚ್ ಅಂದ್ರ ಮಗಳು ಎಂದರ್ಥ, ಜಿ ಹೆಚ್ ನ ಪತಿ ಎಂದರ್ಥ, ಜಿ ಎಂಬುದು ಹೆಚ್ ಅಂದ್ರೆ ಇಲ್ಲಿ ಕೊಡೋಣ ಸಿಗ್ನಲ್ಗಳ ಸಿಂಬಲ್ಗಳ ರೈಟಾ. ಇಲ್ಲಿದೇನು ಮೇನ್ ಕ್ವಶನ್? ಎ ಪ್ಲಸ್ ಕ್ಯೂ. ಪ್ಲಸ್ ಎಲ್ಲಿ ಅದ? ಇಲ್ಲಿ ಅದ ಪ್ಲಸ್. ನಾವು ಇದು ಏನಾಗತ್ತೆ ಸರ್? ಎ
ಇದೇನಾಗತ್ತೆ ಸರ್ ಕ್ಯೂ ಅಂದ್ರೆ ಎ ಕ್ಯೂನ ಮಗಳು ಎಂದರ್ಥ. ಎ ಯಾರ ಮಗಳು? ಇದು ಕ್ಯೂನ ಮಗಳು ಯಾರು? ಎ ಏನಾಗತ್ತೆ ಇವಾಗ ಮಗಳಂದ್ರೆ ಏನಾಗ್ತಾಳ ಫಿಮೇಲ್. ಹಾ ಮೈನಸ್ ಸರ್, ವೆರಿ ಗುಡ್. ನೆಕ್ಸ್ಟ್ ಬರ್ರಿ ಸರ್, ಕ್ಯೂ ಮತ್ತು ಆರ್ ಇಲ್ಲಿ ಏನ್ ಮೈನಸ್ ಮಾಡ್ಯಾನ, ಕ್ಯೂ ಮತ್ತು ಆರ್ ಮೈನಸ್ ಚಿಹ್ನೆ ಎಲ್ಲಿ ಕೊಡೋಣ ಸರ್ ಇಲ್ಲಿ. ನಾವು ಇದು ಕ್ಯೂ ಆಗತ್ತಾ, ಇದೇನಾಗತ್ತೆ ಸರ್ ನಿಮ್ದು ಆರ್ ಆಗತ್ತೆ. ಇವಾಗ ನೋಡ್ರಿ ಕ್ಯೂ ಆರ್ ನ ಪತಿ ಎಂದರ್ಥ. ಕ್ಯೂ ಯಾರಿಗೆ ಪತಿ? ಕ್ಯೂ ಬರ್ರಿ ಸರ್, ಕ್ಯೂ ಅನ್ನೋದು ಆರ್ ನ ಪತಿ. ಕ್ಯೂ ಅನ್ನೋದು ಯಾರ ಪತಿ? ಆರ್ ನ ಪತಿ. ನಾವು ಕ್ಯೂ ಯಾರನ ಪತಿ? ಆರ್ ನ ಪತಿ. ಇಬ್ರಿಗೆ ಮದುವೆ ಆಗಿದೆಯಲ್ಲ ರೈಟಾ. ನಾವು ಪತಿ ಯಾರಾದ್ರಾಗ ಕ್ಯೂ ಅಲ್ಲ, ಈತ ಏನಾಗ್ತಾನ ಸರ್ ಪುರುಷ ಆಗ್ತಾನ. ಪಾಯಿಂಟ್ ಕ್ಲಿಯರ್ ಇದೆ? ನಾವು ಬರ್ರಿ ಸರ್ ನೆಕ್ಸ್ಟ್ ಏನ್ ಕೊಟ್ಟಾನ, ಆರ್ ಪ್ಲಸ್ ಕೆ. ಆರ್ ಪ್ಲಸ್ ಕೆ ಬರ್ರಿ ಸರ್, ಇಲ್ಲಿ ಪ್ಲಸ್ ಇದೆಲ್ಲ, ನಾವು ಇದನ್ನ ಆರ್ ಮಾಡ್ರಿ, ಇದನ್ನ ಏನ್ ಮಾಡ್ರಿ ಸರ್ ಕೆ. ಆರ್ ಕೆ ಯ ಮಗಳು. ಆರ್ ಯಾರ ಮಗಳು? ಕೆ ಯ ಮಗಳು. ಕೆ ಯ ಮಗಳು ಯಾರು? ಆರ್. ಅಂದ್ರೆ ಈಗ ಫಿಮೇಲ್ ಅಲ್ಲ, ಆಲ್ರೆಡಿ ಹಸ್ಬೆಂಡ್ ಅಲ್ಲ, ಇವರು ಗಂಡ ಹೆಂಡತಿ ಅಲ್ಲ, ಬಂದಾರಲ್ಲ ಗೊತ್ತಿರ್ಬೇಕು ರೈಟಾ. ಹೆಂಡತಿ ಅಂದ್ರೆ ಪತಿ ಅಂದ್ರೆ ಅದೇ ಅಲ್ಲ, 2 ಮಾರ್ಕ್ ತೋರಿಸಿ ಅದು ಮೈನಸ್ ಫಿಮೇಲ್ ಆಗ್ಬೇಕಾಯ್ತು. ಇವಾಗ ನೋಡ್ರಿ ಆರ್ ಕೆ ನ ಮಗಳು. ಕೆ ಯ ಮಗಳು ಯಾರು ಸರ್? ಆರ್. ಪಾಯಿಂಟ್ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಟೈಪಿಗೆ ಹೋಗ್ರಿ ಸರ್. ಕೆ ಮೈನಸ್ ವೈ. ಮೈನಸ್ ಎಲ್ಲಿ ಅದ ಸರ್ ನಿಮ್ಗೆ? ಇಲ್ಲಿ. ಮತ್ ಮುಂದಿಲ್ಲ ನೋಡ್ರಿ, ಇಲ್ಲಿ ಇಂಟು ಕೂಡ ಸುಮ್ನೆ ಅನ್ಸಕ್ ಅದು ಬಂದೇ ಇಲ್ಲ, ಯೂಸೇ ಆಗಿಲ್ಲ. ಇಲ್ಲಿ ಯೂಸ್ ಆಯ್ತದ? ಯೂಸ್ ಆಗಿಲ್ಲ ಸರ್. ನಾವು ಬರೀ ಸರ್ ಏನಾದ್ರೆ ಕೆ ವೈ. ನಾವು ಇದನ್ನ ಕೆ ಮಾಡ್ಕೊಟ್ರೆ ಇದನ್ನ ಏನ್ ಮಾಡ್ರಿ ಸರ್ ವೈ. ಕೆ ವೈ ನ ಪತಿ. ಕೆ ಯಾರ ಪತಿ? ವೈ ನ ಪತಿ. ಪತಿ ಯಾರಾಗತ್ತಿರ್ಲಿ ಕೆ ಅಂದ್ರೆ ಪುರುಷ. ವೈ ಏನಾಗ್ತಾವ ಸರ್ ಈಕಿನ ಹೆಂಡತಿ. ಗಂಡ ಹೆಂಡತಿಲ್ಲ ಇವ್ರು, ಪತಿ ಅಂದ್ರೆ ಹೆಂಡತಿನೇ ಆಗ್ತಾರಲ್ಲ ವೈ. ಪಾಯಿಂಟ್ ಕ್ಲಿಯರ್ ಆಯ್ತಾ? ಹಾಗಾದರೆ ಹೋಗಿದಲ್ಲ ಡೈರಾಮ್ ಕ್ಲಿಯರ್ ಆಯ್ತಲ್ಲ. ಹಾಗಾದರೆ ಕೆ ಎಗೆ ಹೇಗೆ ಸಂಬಂಧಿ ಆಗಿದ್ದಾನೆ ಯಾರಾಗಿದ್ದಾಳೆ? ಕೆ ಎಗೆ ಸಂಬಂಧಿ. ಎಗೆ ಹೆಂಗ್ ಸಂಬಂಧಿ? ಹೇಗೆ ಸಂಬಂಧ ಇರಬೇಕು ಕರೆಕ್ಟಾ. ಎ ಎಲ್ಲಿದಾನ? ಇದ್ದಾಳ ಇಲ್ಲಿ. ಯಾಕೆ ಹೇಳ್ರಿ ಫಿಮೇಲ್ ಇದ್ದಾಳ. ಕೆ ಯ ತಂದೆ ಯಾರು? ಸಾರಿ ಎ ಯ ತಂದೆ ಯಾರು? ಕ್ಯೂ. ಕ್ಯೂನ ಹೆಂಡತಿ ಯಾರು? ಆರ್. ಆರ್ ನ ತಂದೆ ಯಾರು? ಕೆ. ಅಂತ ಹೇಳಿದ್ರೆ ಎ ಯ ತಾಯಿ ಯಾರಾಗ್ತಾಳೆ? ಈಕಿ ಆರ್ ಆಗ್ತಾಳಲ್ಲ ಎ ತಾಯಿ. ಎ ಯ ತಾಯಿ ಆರು. ಆರನ ಆರಳ ತಂದೆ ಯಾರದಾರ? ಕೆ. ಯಾಕಂದ್ರೆ ಪ್ಲಸ್ ಅದ ಅಂದ್ರೆ ತಾಯಿಯ ತಂದೆ. ಆಪ್ಷನ್ಸ್ ಅಲ್ಲಿ ಏನದ? ಎನಿ ಡೌಟ್ಸ್? ನೋ ಡೌಟ್ಸ್? ಕ್ಲಿಯರ್ ಆಯ್ತಾ? ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರ್ಬೇಕಷ್ಟೇ, ಫುಲ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇಲ್ಲಿ ಇರ್ತದೆ ಪ್ರಾಕ್ಟೀಸ್ ಮಾಡ್ದಂಗೆ ಪ್ರಾಕ್ಟೀಸ್ ಕ್ವಶನ್ ಕೊಟ್ಟಿನಲ್ಲ ಮಾಡ್ರಿ ಸರ್. ಒಂದೊಂದು ಚಾಪ್ಟರ್ ಎಷ್ಟು ಮಾಡೋಕ್ಕಾಗ ಅಷ್ಟು ಮಾಡ್ರಿ. ಅವು ಹೆಂಗ್ ಹೋಗ್ತಾವ ನೋಡಮ್ ಸರ್ ಕ್ವಶನ್ಸ್. ಪಾಯಿಂಟ್ ಕ್ಲಿಯರ್ ಆಯ್ತಾ ಇದು ರೈಟಾ. ನಾವು ಎ ಯ ತಾಯಿ ಆರು, ತಾಯಿಯ ತಂದೆ ಕೆ. ಹಾಗಾಗಿ ಎ ಯ ತಾಯಿಯ ತಂದೆ ಕೆ ಆಗ್ತಾನ, ತಾಯಿಯ ತಂದೆ. ಪಾಯಿಂಟ್ ಕ್ಲಿಯರ್ ಆಯ್ತಾ? ಹೋಗೋದ ಮುಂದಕ್ಕ ಬರೀ ಸರ್. ಬ್ಲಡ್ ರಿಲೇಷನ್ ಸಂಬಂಧಪಟ್ಟದೆ ಆಲ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಯಾಕಂದ್ರೆ ಇಷ್ಟು ಕ್ವಶನ್ ಪೇಪರ್ ಬಿಡಿಸಿದ್ರಲ್ಲಿ ಪ್ರತಿಯೊಂದರಲ್ಲಿ ಬ್ಲಡ್ ರಿಲೇಷನ್ ಬಂದದಲ್ಲ. ಇನ್ನ ಇದು ಈಸಿ ಅದ. ನಿನ್ನೆದೇನಿತ್ತು ಮಧ್ಯಾಹ್ನ ಎಷ್ಟು ಸರ್? ಎಷ್ಟು ಟಫ್ ಇತ್ತು ಸರ್ ಇದು? ಬರ್ರಿ ಸರ್ ಸೇಮ್ ಕ್ವಶನ್ ಬಂತ ಇಲ್ಲಿ. ಏನ ಸರ್? ಎರಡನೇ ಪದವು ಮೊದಲನೇ ಪದಕ್ಕೆ ಸಂಬಂಧಪಟ್ಟಿದೆ, ನಾಲ್ಕನೇ ಪದದ ಗುಂಪು ಮೂರನೇ ಸಂಬಂಧಪಟ್ಟಿದೆ, 4. ಅಂದ್ರೆ ಅರ್ಥ ಏನಾಗುತ್ತೆ ಸರ್ ಇಲ್ಲಿ? ಈ ಕ್ಲಸ್ಟರ್ ಇದಕ್ಕೆ ಸಂಬಂಧಪಟ್ಟದ, ಈ ಕ್ಲಸ್ಟರ್ ಇದಕ್ಕೆ ಸಂಬಂಧಪಟ್ಟದ, ಇದಕ್ಕೆ ಸಂಬಂಧಪಟ್ಟದ ಯಾವ್ದಂತ ನಾವು ನೋಡ್ಕೋಬೇಕು. ಪಾಯಿಂಟ್ ಕ್ಲಿಯರಾ? ಕ್ವಶನ್ ಅರ್ಥ ಆಯ್ತಲ್ಲ? ಕ್ವಶನ್ ಚಂದ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನೀವು ಕಂಟಿನ್ಯೂ ಮತ್ತೆ ಹುಡ್ಕೊಳಕ್ ಹೋಗ್ಬೇಡ್ರಿ. ಜೂಮ್ ಮಾಡ್ಬೋದಾ? ಬರ್ರಿ ಸರ್ ಇವಾಗ ಇಷ್ಟು ಬೇಡ ಸಾಕಿಷ್ಟ. ಬರ್ರಿ ಸರ್ ನೋಡ್ರಿ ಸರ್ ಹೆಂಗ್ ಸಂಬಂಧ ಅದ. ಎ ಎಷ್ಟನೇ ಅಕ್ಷರ ಇದ? 1. ಇ ಎಷ್ಟನೇ ಅಕ್ಷರ ಅದ? 5. ಎಷ್ಟನೇ ಅಕ್ಷರ ಸರ್? 5. ಅಂದ್ರೆ ಪ್ಲಸ್ ಎಷ್ಟು ಮಾಡ್ಯಾನ ಸರ್ ಇಲ್ಲಿ? ಪ್ಲಸ್ ಎಷ್ಟು ಮಾಡ್ಯಾನ? 4 ಸರ್. ನಾವು ಇಲ್ಲಿ ಜಿ ಎಷ್ಟನೇ ಅಕ್ಷರ ಅದ? ಜಿ 7. ಕೆ ಎಷ್ಟು? 11. ಪ್ಲಸ್ ಎಷ್ಟು ಮಾಡ್ಯಾನ ಸರ್? 4. ನಾವು ಎಂ ಅದ. ಎಂ ಅಂದ್ರೆ ಎಷ್ಟು ಸರ್? 13 ಪ್ಲಸ್ 4 ಮಾಡ್ರಿ ಅಂದ್ರೆ ಎಷ್ಟು ಸರ್? 13 4 ಸೇರಿಸಿ ಎಷ್ಟು? 17. 17 ಯಾವ ಅಕ್ಷರ ಸರ್? ಕ್ಯೂ. ಬರೀ ಸರ್ ಕ್ಯೂ ಎಲ್ಲಿ ಅದ? ಇದರಲ್ಲಿ ಇಲ್ಲ, ಇದರಲ್ಲಿ ಇಲ್ಲ, 2ರಾಗ ಒಂದಾಗಬಹುದು. ಪಾಯಿಂಟ್ ಕ್ಲಿಯರ್? ನೆಕ್ಸ್ಟ್ ಅಕ್ಷರ ಏನದ ಇಲ್ಲಿ? ಇಲ್ಲಿ ಆರ್ ಅದ, ಇಲ್ಲಿ ಕ್ಯೂ ಅದ. ಓಕೆ ಸರ್ ಫೈನ್. ನಾವು ಬರೀ ಸರ್ ಆರ್ ಇದೆ. ಆರ್ ಎಷ್ಟನೇ ಅಕ್ಷರ? 18ನೇ ಅಕ್ಷರ ರೈಟ್. ಆರ್ 18 ಅಲ್ಲ, ಏನ್ ನೆಕ್ಸ್ಟ್ ಅಕ್ಷರ ಇದು? 14. ಅಂದ್ರೆ ಏನ್ ಮಾಡ್ಯಾನ ಸರ್ ಅಲ್ಲಿ? -4. ನೋಡ್ರಿ ಸೀರೀಸ್ +4 -4. ಪಾಯಿಂಟ್ ಕ್ಲಿಯರ್? ನಾವು ಬರೀ ಸರ್ ಇವು ಹೆಚ್ ಎಷ್ಟನೇ ಅಕ್ಷರ? ಹೆಚ್ 8. -4 ಮಾಡಿದ್ರೆ ಯಾವ್ದು? ಡಿ. 4ನೇದು ಬಂತಲ್ಲ ಡಿ. ನೆಕ್ಸ್ಟ್ ಯು ಎಷ್ಟನೇ ಅಕ್ಷರ ಅದ? ಯು 20. ಯು 21 ಅಲ್ಲ? 21. 21ರಲ್ಲಿ 4 ಮೈನಸ್ ಮಾಡಿದ್ರೆ ಎಷ್ಟಾಯ್ತು? 21ರಲ್ಲಿ 4 ಮೈನಸ್ ಮಾಡಿದ್ರೆ 17. 17 ಅಂದ್ರೆ ಯಾವ್ದು ಸರ್?
ಹಾಗೇನ್ 17 ಯಾವ್ದು ಕ್ಯೂ ನೋಡ್ರಿ ಇವೆರಡರಲ್ಲಿ ಕ್ಯೂ ಎಲ್ಲಿ ಅದ ಇದ್ರಾಗ ಅದ ಕ್ಯೂ ಇಲ್ಲ ಉಳಿದಿದ್ ಯಾವ್ದು ಸರ್ ಆನ್ಸರ್ 4 ಎನಿ ಡೌಟ್ಸ್ ನೋ ಡೌಟ್ಸ್ ಮುಂದಿನ ಚೆಕ್ ಮಾಡಮ್ಮ ಬೇಡಲ್ಲ ಬರಬೇಕು ಹಿಂಗ ಅವಶ್ಯಕತೆ ಇಲ್ಲಲ್ಲ ಪದೇ ಪದೇ ನೋಡ್ಕೊಂಡ್ರೆ ಹೋಗ್ತಾ ಹೋಗ್ತಾ ಏನಾಗ ಸರ್ ಟೈಮು ಕಡಿಮೆ ಆಗ್ಬೇಕು ವರಿ ಬೇಡ ಸರ್ ಕ್ಲಿಯರ್ ಆಗತ್ತದು ಕ್ಲಿಯರ್ ಆಯ್ತಾ ಚೆಕ್ ಮಾಡಿಸ್ಲಾದ್ರು ಲಾಸ್ಟ್ ಇಂದ ನೋಡ್ಕೊಂಡ್ಬಿಡ್ರಿ ಸರ್ ಎಫ್ ಇದೆ ಬೇಡ ಎ ಇದೆ ಎ ಎಷ್ಟನೇ ಸರ 1 ಇದು ಯಾವ್ದಿದೆ ಸರ್ ಎಫ್ ಎ ಅಲ್ಲಿ ಎಷ್ಟು ಸೇರ್ಸಿದ್ರ 4 ಸೇರಿದ್ರೆ ಏನಾಗತ್ತಾರ ಎಫ್ ಎಷ್ಟನೇ ಸರ್ 6 ಇದೆ ಹಾ 4 ಸೇರಿಸ್ಬೇಕಾ 5 ಅದಕ್ಕೆ ಹೇಳಕತ್ತೀನಿ ಪ್ಲಸ್ ಎಷ್ಟಿದೆ ಸರ್ 5 ನೋಡ್ರಿ +4 -4 +5 ಇವಾಗ ರೈಟಾ ನಾವು ಇದು ಎಷ್ಟಿದೆ ಎಷ್ಟು 19 ಇದರಲ್ಲಿ ಪ್ಲಸ್ ಮಾಡ್ಬೇಕು ಎಷ್ಟು ಮಾಡ್ಬೇಕು ಪ್ಲಸ್ 5 ಮಾಡ್ಬೇಕು 5 ಮಾಡಿದ್ರೆ ಎಷ್ಟಾಗತ್ತ 19 5 ಸೇರಿ 24 ಸರಿ ಯಾವ್ದು ಎಕ್ಸ್ ಅದಲ್ಲ ಎಕ್ಸ್ ಅಲ್ಲಿ ಪಾಯಿಂಟ್ ಕ್ಲಿಯರಾ ನೆಕ್ಸ್ಟ್ ನೋಡ್ಕೊಡ್ರಿ ಸರ್ ಎಲ್ಲಿ ಯಾವ್ದು ಟಿ ಎಷ್ಟನೇ ಸರ್ 20 20ರಲ್ಲಿ ಎಷ್ಟು ಮೈನಸ್ ಮಾಡಿದ್ರ ಓ ಬರ್ದ ಓ ಅಂದ್ರೆ 15 5 ಮೈನಸ್ ಮಾಡಿದ್ರಲ್ಲ ನಾವು 5 ಮೈನಸ್ ಮಾಡ್ರಿ ಸರ್ ನಾವು ಇದು ಫಾರ್ಮೇಟ್ ಇಟ್ಕೊಡ್ರಿ ನಾನ್ ನಿಮ್ಗೆ ಆನ್ಸರ್ ಹೇಳೋದು ಇಂಪಾರ್ಟೆಂಟ್ ಅಲ್ಲ ನಾನು ಈ ಫಾರ್ಮೇಟ್ +4 -4 +5 -5 ಇವಾಗ ಮಾಡ್ರಿ ಸರ್ ಯಾವ್ದು ಕೆ ಅಷ್ಟ 11ನೇ ಅಕ್ಷರ 11ರಲ್ಲಿ 5 ಮೈನಸ್ ಮಾಡಿದ್ರೆ ಆರ್ ಅಂದ್ರೆ ಯಾವ್ದು ಎಫ್ ಅದಲ್ಲ ಇಲ್ಲಿ ಪಾಯಿಂಟ್ ಕ್ಲಿಯರ್ ಏನ್ ಬಿಟ್ಕೋಬೇಕು ನೀವು ಈ ಫಾರ್ಮೇಟ್ ಬಿಡಬಾರ್ದು ಪಾಯಿಂಟ್ ಕ್ಲಿಯರ್ ಹೋಗ್ಬೋದಾ ಮುಂದಿನ ಪ್ರಶ್ನೆಗೆ ಹೇಳ್ರು ಹೋಗ್ಬೋದಾ ಬಹಳ ಸೀರಿಯಸ್ ಆಗಿರಪ್ಪ ನೀವು ಇವತ್ತು ಬೆಳಗಿಂದ ನೋಡಕತ್ತೀನಿ ಫುಲ್ ಸೀರಿಯಸ್ ಆಗಿರಿ ನೀವು ಎಲ್ಲ ಹೊಡೆದಿರಪ್ಪ ಮತ್ತೆ ಬಿಡ್ರಿ ಅಂದ್ರೆ ಬಿಟ್ಬಿಡ್ತೀನಿ ಹೋಗ್ಬಿಡ್ರಿ ನೋ ಪ್ರಾಬ್ಲಮ್ ಅದು ಅಟ್ ಸಿಟಿ ನೋಡಕ್ ಹೋಗ್ಬೇಡ್ರಿ ಕ್ಲಿಯರ್ ಅದಲ್ಲ ತೊಂದ್ರೆ ಇಲ್ಲಲ್ಲಪ್ಪ ಕೇಳಬೇಕಾಗತ್ ಮತ್ತೆ ನಿಮ್ಮ ಹಕ್ಕಾದದ ಕ್ಲಿಯರ್ ಅಲ್ಲ ಹೋಗ್ಬೋದಾ ಮುಂದಿನ ಪ್ರಶ್ನೆ ಏನಾಗ್ರ ಈ ಕೆಳಗಿನಲ್ಲಿ ಯಾವ ಅಕ್ಷರವು ಪ್ರಶ್ನಾರ್ಥಕ ಚಿಹ್ನೆ ಬದಲಿಸುತ್ತದೆ ಮತ್ತು ಆ ಅಕ್ಷರ ಸರಣಿಯನ್ನು ಪೂರ್ಣಗೊಳಿಸುತ್ತದೆ ಅಗೇನ್ ಲೆಟರ್ ಸೀರೀಸ್ ಬಗ್ಗೆ ಅದ ರೈಟಾ ನಂಬರ್ ಬದಲಾಗಿ ಲೆಟರ್ ಕೊಡೋಣ ಈಸಿ ಅದ ಟಫ್ ಆದ ಕ್ವಶನ್ ಈಸಿ ಅದ ಟಫ್ ಅದ ನೋಡ್ರಿ ಸರ್ ಟಿ ಎಷ್ಟನೇ ಅಕ್ಷರ 20 ಆರ್ 18 16 14 12 ವೆರಿ ಗುಡ್ 10 8 ಹೆಚ್ ಆನ್ಸರ್ ಏನ್ ಸರ್ ಮುಗಿತಾ -2 ಮಾಡೋಣಲ್ಲ ಮುಂದಿನ ಸೀರೀಸ್ ಕ್ವಶನ್ ಮಾರ್ಕ್ ಅಲ್ಲಿ ಯಾವ್ದು ಬರ್ತಾರ 10ರಲ್ಲಿ -2 ಮಾಡ್ರಿ 8 ಅಂದ್ರೆ ಹೆಚ್ ಆನ್ಸರ್ ಏನಿಲ್ಲ ಹೆಚ್ಚೆ ಬರ್ತಿಲ್ಲಪ್ಪ 8ಅಲ್ಲಿ ವೆರಿ ಗುಡ್ ಎನಿ ಡೌಟ್ಸ್ ಇವಾಗ ಹಿಂಗ್ ಕೊಟ್ಬಿಟ್ಟು ಏನ್ ಕೇಳ್ತಿದ್ದ ನೆಕ್ಸ್ಟ್ ಅಪೋಸಿಟ್ ವರ್ಡ್ ಕೇಳಬಹುದು ಮುಂದೆ ಅದಕ್ಕೆ ಕೇಳಕತ್ತೀನಿ ಬಹಳ ಕೇರ್ಫುಲ್ ಆಗಿ ನೋಡ್ಕೊಡ್ರಿ ಇದು ಇರ್ತದೆ ಕೆಲವೊಂದು ಟಫ್ ಬರ್ತಾವ ಕೇಳಿದೆ ಅಂದ್ರೆ ನಾ ಹೇಳಕತ್ತೀನಿ ನಿಮ್ ರೀಸನಿಂಗ್ ಅಲ್ಲಿ 20 ಕ್ವಶನ್ ಅಲ್ಲಿ ಬರ್ದಿಟ್ಕೊಡ್ರಿ ಸರ್ ಮಿನಿಮಮ್ 11 ಕ್ವಶನ್ ನೀವು ಆನ್ಸರೇಬಲ್ ಆಗಿರ್ತಾವ ಅಂದ್ರೆ ನೀವು ಆನ್ಸರ್ ಮಾಡ್ಲೇಬೇಕು 11 ಕ್ವಶನ್ ಅಷ್ಟು ಈಸಿ ಆಗಿರ್ತಾವ ಅಂದ್ರೆ ಅಟ್ಟನ್ನಂತಲ್ಲ ಈಸಿ ಆಗಿರುತ್ತೆ 11 ಕ್ವಶನ್ಗೆ ಆನ್ಸರ್ ಮಾಡ್ತೀರಿ ನೀವು ಸ್ವಲ್ಪ ವರ್ಕ್ ಮಾಡ್ತಕ್ಕಂಥ ಉಳಿದಿರ್ತಕ್ಕಂಥ 9 ಕ್ವಶನ್ಗೆ ಈ ರೀತಿ ಇಷ್ಟು ಟೈಮ್ ಇರುತ್ತೆ 9 ಕ್ವಶನ್ಗೆ ನಾನು 10 ಕ್ವಶನ್ಗೆ ಆಗುತ್ತೆ ಅದು ಇದರಿಂದ ಅದು ಕವರ್ ಆಗಿರ್ತದ ಅದು ಓಕೆ ಬಟ್ ನೀವು ವರ್ಕ್ ಮಾಡ್ಬೇಕು ರಿಮೈನಿಂಗ್ ಉಳಿದಿರುತ್ತೆ 9 ಕ್ವಶನ್ಗೆ 10 ಅನ್ನೋದು ಎಲ್ಲರೂ ಹಾಕ್ತಿರೋದ ಪಾಯಿಂಟ್ ಕ್ಲಿಯರ್ ಆಯ್ತದ ಹೋಗೋದ ಮುಂದಕ್ಕೆ ಬರೀ ಸರ್ ಕ್ಲಿಯರ್ ಆಯ್ತಾ ಇದು ಈಸಿ ಇತ್ತು ಟಫ್ ಇತ್ತು ಇದುವರೆಗೆ ನಾವು ಕ್ವಶನ್ ಬಿಡಿಸಿದ್ರೆ ಅತ್ಯಂತ ಈಸಿ ಆಗಿರ್ತಕ್ಕಂಥ ಇದೆ ಅಂತ ಅನ್ಕೊಂತೀನಿ ನಾನು ಈಸಿ ಇದೆಲ್ಲ ಬರ್ರಿ ಸರ್ ನೆಕ್ಸ್ಟ್ ಬರ್ರಿ ಸರ್ ಇದನ್ನ IMP ಹಾಕೊಡ್ರಿ ಬಂತ್ ನೋಡ್ರಿ ಏನ್ ಮಾಡ್ರಿ ಕೋಡಿಂಗ್ ಡಿಕೋಡಿಂಗ್ ಸಂಬಂಧಪಟ್ಟಿದೆ ಡೇಂಜರ್ ಕ್ವಶನ್ ಅದು ಪಾಯಿಂಟ್ ಕ್ಲಿಯರ್ ಆಯ್ತಾ ನಾವು ಅಲ್ಲಿ ಇಂಗ್ಲಿಷ್ ಹೇಳದ ನಾವು ಕನ್ನಡದಲ್ಲಿ ನೋಡೋಣ ಸರ್ ಈ ಕಡೆ ನೋ ಪ್ರಾಬ್ಲಮ್ ಕ್ಲಿಯರ್ ಕಾಣಕತ್ತದ ಇದು ಬರ್ರಿ ಸರ್ ನೋಡ್ರಿ ಸ್ವಲ್ಪ ಟೈಮ್ ತಗೊಳ್ರಿ ಕೂಲಾಗಿ ನೋಡ್ರಿ ನೀರ್ ಕೊಡ್ರಿ ಆಮೇಲೆ ಕ್ವಶನ್ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ರಿ ಸರ್ ಆಯ್ತಾ ಬರ್ರಿ ಸರ್ ನಿಮ್ಗೆ ಹೇಳಿಲ್ಲ ನಾನು ಕೂಡ ಕೇಳೀನಿ ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಡಿಸೆಂಟ್ ಫೇಸ್ ಅಂತಿದೆ ಅದನ್ನ ಹ್ಯೂಮನ್ ಸ್ಯಾಡ್ ಅಂತ ಮಾಡಿದಾರ ಕೋಡ್ ಮಾಡಿದಾರ ಫೇಸ್ ಸ್ಟ್ರೆಸ್ ನ ಸ್ಟ್ಯಾಡ್ ಓವರ್ ಪವರ್ ಅಂತ ಮಾಡ್ಯಾರ ಡಿಸ್ಟೆನ್ಸ್ ಕಪ್ ಅನ್ನ ಏನ್ ಮಾಡ್ರ ಸರ್ ಹ್ಯೂಮ್ಯಾನಿಟಿ ಅಂತ ಮಾಡ್ರ ನಾವು ಸ್ಟ್ರೆಸ್ ಕಪ್ ಅನ್ನ ಏನ್ ಮಾಡ್ರ ಸರ್ ಓವರ್ ಪವರ್ ಟಿ ಅಂತ ಉಲ್ಲೇಖ ಮಾಡ್ರ ಎಂದು ಸಂಕೇತಿಸಲಾಗುತ್ತದೆ ಇವಾಗ ಫೇಸ್ ನ ಕೋಡ್ ಪದ ಯಾವ್ದು ಅಂತ ಅರ್ಥ ಕೋಡಿಂಗ್ ಡಿಕೋಡಿಂಗ್ ಆದ ಅಲ್ಲಿ ಒಂದು ವರ್ಡ್ ಕೊಟ್ಟನ ಆ ಫೇಸ್ ನ ಅಪೋಸಿಟ್ ವರ್ಡ್ ಯಾವ್ದು ಅಂತ ಕೊಟ್ಟನ ಕರೆಕ್ಟಾ ನೀವು ಅವಾಗ 2 ಮೆಥಡ್ ಅಲ್ಲಿ ಮಾಡಬಹುದು ಸದ್ಯಕ್ಕೆ ಈ ಕ್ವಶನ್ ಪೇಪರ್ ಅಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಮೆಥಡ್ ನೋಡ್ಕೊಡ್ರಿ ಮತ್ತೆ ಇನ್ನೊಂದ್ ಸ್ವಲ್ಪ ಇದರಿಂದ ಟಫ್ ಬಂದಾಗ ಅಲ್ಲಿ ಆ ಪಾಯಿಂಟ್ ಹೇಳ್ಬಿಡ್ತೀನಿ ನಿಮ್ಗೆ ಪಾಯಿಂಟ್ ಕರೆಕ್ಟಾ ಒಂದು ಕ್ವಶನ್ ಪೇಪರ್ ಅಲ್ಲಿ 3-4 ಕಾನ್ಸೆಪ್ಟ್ ನೋಡ್ಕೊಂಡ್ಬಿಡೋಣ ಪಾಯಿಂಟ್ ಡನ್ ಹೋಗ್ಬೋದಾ ನಾವು ಯಾವ್ದು ಬರ್ರಿ ಸರ್ ಆನ್ಸರ್ ಫೇಸ್ ಆಲ್ವೇಸ್ ಏನಾಗ್ಯದ ನಮ್ದು ಇವಾಗ ಸ್ಯಾಡ್ ಆಗ್ಯದ ಕರೆಕ್ಟಾ ಫೇಸ್ ಸ್ಯಾಡ್ ಆಗ್ಯದ ನಿಜನೇ ಹೇಳ್ಬಿಟ್ಟ ನೋಡ ಏನಾದ ವೆರಿ ಗುಡ್ ಆನ್ಸರ್ ಅದೇ ನೋಡು ಅದೇ ಆಗತ್ತಾ ಇಲ್ಲ ಆನ್ಸರ್ ಸ್ಯಾಡ್ ಅದೇನದ್ರಾಗ ಬರ್ರಿ ಸರ್
ಅದು ಹೆಂಗಾರ ಇರ್ಲಿ, ಅದ್ರ ಬಗ್ಗೆ ಟೆನ್ಷನ್ ತೊಳಕ್ ಹೋಗ್ಬೇಡ್ರಿ ನೀವು, ರೈಟಾ. ಬರ್ರಿ ಇವಾಗ ನೋಡ್ರಿ ಏನ್ ಮಾಡ್ಯಾನ ಸರ, ಇದೇನು ವರ್ಡ್ ಇದೆಯಲ್ಲ ರೈಟಾ, ಇದನ್ನ ಏನಂತ ಮಾಡ್ಯಾನ, ಏನ್ ಮಾಡ್ಯಾನ ಸರ್ ಇದ್ದಾನೆ, ಹ್ಯೂಮನ್ ಅಂತ ಮಾಡ್ಯಾನ ಸರ್. ಏನ್ ಮಾಡ್ಯಾನ, ಹ್ಯೂಮನ್ ಅಂತ ಮಾಡ್ಯಾನ. ಹಿಂಗ ತಿಳ್ಕೊಬಹುದು ಸರ್ ನೀವು, ಈಸಿಯೆಸ್ಟ್ ವೇಲಿ ಹಾಕ್ತೀನಿ ನಾನು ರೈಟಾ. ನೆಕ್ಸ್ಟ್ ಬರ್ರಿ ಸರ್, ಇದು ಫೇಸ್ ಏನಿದಿಲ್ಲ ಇದನ್ನ ರೌಂಡ್ ಮಾರ್ಕ್ ಮಾಡ್ರಿ. ಫೇಸ್ ಏನ್ ಮಾಡ್ಯಾನ ಸರ್, ಸ್ಯಾಡ್ ಅಂತ ಮಾಡ್ಯಾನ ಸರ್. ಪಾಯಿಂಟ್ ಕ್ಲಿಯರಾ, ಇದು ಮುಂದೆ ಕ್ಲಿಯರ್ ಆಗ್ಬೇಕು. ನೆಕ್ಸ್ಟ್ ಮತ್ತೆ ಫೇಸ್ ಇದೆ, ಫೇಸಿಗೆ ಒಂದೇ ಮಾರ್ಕ್ ಹಾಕ್ರಿ ಸರ್. ಇದು ಫೇಸ್ ಒಂದೇ ಮಾರ್ಕ್, ರೌಂಡ್ ಹಾಕಿವಿಲ್ಲ ಇಲ್ಲಿ ಫೇಸಿಗೆ ರೌಂಡ್ ಹಾಕ್ರಿ ಸರ್. ಫೇಸ್ ಏನ್ ಮಾಡ್ಯಾನ ಸರ್, ಸ್ಟ್ರೆಸ್ ಅಂತ ಮಾಡ್ಯಾನ ಸರ್ ರೈಟಾ. ಓವರ್ ವಾಪಸ್ ಬರಿ ಸರ್ ಅಗೇನ್. ಕ್ಲಿಯರ್ ಆಯ್ತಲ್ಲ, ಮತ್ತೆ ಗುಂಪು ಮಾಡ್ರಪ್ಪ, ನಿಮ್ ಕನ್ಫ್ಯೂಸ್ ಆಗ್ಬಾರ್ದು. ಇದು ಒಂದು ಗುಂಪಾದ ಅವರು ಅಂದ್ರೆ ಇದನ್ನ ಹಿಂಗ್ ವರ್ಡ್ ಮಾಡ್ಯಾನ ಅಂತ ಅರ್ಥ. ಇದು ಒಂದಲ್ಲ, ಈ ಕಡೆ ಬಿಟ್ಬಿಟ್ಟೆ ಮತ್ತೆ ಅರ್ಧ ಬಂತಿದೆ ರೈಟಾ. ಇದು ಏನಾದ ಸರ್, ಇಲ್ಲಿ ಇಲ್ಲಿ ಅಂದ್ರೆ ಯಾರೋ ಒಂಥರ ಮಾರ್ಕ್ ಇದೆ ಸರ್. ಇದು ಕ್ಲಿಯರ್ ಆಯ್ತಾ ಇಲ್ಲಿ ನಾಲ್ಕು ಇವು ಹಿಂಗ್ ಕೋಡ್ ಮಾಡ್ಯಾನ ಅಂತಂದ್ರೆ ಈ ಕೋಡ್ ಇದಕ್ಕೆ, ಈ ಕೋಡ್ ಅದಕ್ಕೆ ರೈಟ್. ನೆಕ್ಸ್ಟ್ ಬರೀ ಸರ್, ಇವಾಗ ಇಲ್ಲಿ ಫೇಸ್ ಇದೆ, ಫೇಸಿಗೆ ನಾವು ಏನ್ ಮಾಡಿವಿ ಆಲ್ರೆಡಿ, ಫೇಸಿಗೆ ರೌಂಡ್ ಹಾಕಿವಲ್ಲ, ನಾವು ಇದಕ್ಕೆ ಕೂಡ ರೌಂಡ್ ಹಾಕ್ರಿ ಸರ್. ಈ ಫೇಸ್ ನ ಟ್ರಸ್ಟ್ ಇದನ್ನ ಏನ್ ಮಾಡ್ಯಾರ ಸರ್, ಸ್ಯಾಡ್ ಓವರ್ ಪವರ್ ಅಂತ ಮಾಡ್ಯಾರ. ನಾವು ಇಲ್ಲಿ ಫೇಸಿಗೆ ಮತ್ತೆ ಏನಂತ ಗುರುತು ಮಾಡಕತ್ತ ಸರ್, ಇಲ್ಲಿ ಸ್ಯಾಡ್ ಇದನ್ನ ಮಾಡ್ಕೊಡ್ರಿ ಸರ್. ಇವಾಗ ಹೊಸ ಪದ ಯಾವ್ದು ಬಂದದ ನಿಮಗ, ಹೊಸ ಪದ ಯಾವ್ದು ಬಂದದ, ಇಲ್ಲಿ ಸ್ಟ್ರೆಸ್ ಅಂತ ಬಂದದ. ಇದನ್ನ ಏನ್ ಮಾಡ್ರಿ ಸರ್, ಹಿಂಗ ಮಾಡ್ರಿ ಸರ್ ಸ್ಟ್ರೆಸ್. ಪಾಯಿಂಟ್ ಕ್ಲಿಯರ್ ಆಯ್ತಾ. ಇವಾಗ ಈ ಸ್ಟ್ರೆಸ್ ಏನಂತ ಗುರುತು ಮಾಡ್ಯಾನತ, ಓವರ್ ಪವರ್ ಅಂದ್ರೆ ಸೇಮ್ ಹಿಂಗೆ ಮಾಡ್ರಿ ಬರ್ಕಾದನ. ಏನ್ ಮಾಡ್ಕೊಡ್ರಿ ಸರ್, ಅಂದ್ರೆ ಅದು ಓವರ್ ಪವರ್, ಸ್ಟ್ರೆಸ್ ಅಂದ್ರೆ ಇಲ್ಲಿ ಓವರ್ ಪವರ್ ಅಂತ ಅರ್ಥ, ಓವರ್ ಪವರ್ ಅಂತ ಅರ್ಥ ಸರ್. ನೆಕ್ಸ್ಟ್ ಬರೀ ಸರ್, ಮುಗಿತಾ ಇಲ್ಲಿಗ ಎಂದು. ನೆಕ್ಸ್ಟ್ ಏನ್ ಹೇಳಕತ್ತಾನ ಸರ್, 2 ಪಾಯಿಂಟ್ ಅದ. ಇವಾಗ ಇದು ಆಲ್ರೆಡಿ ಡಿಸ್ಟೆನ್ಸ್ ಆಲ್ರೆಡಿ ಮಾಡಿವಲ್ಲ ನಾವು, ಏನ್ ಮಾಡಿವಿ ಸರ್, ಇದನ್ನ ಈ ಕಲರ್ ತಗೊಂಡಿವಿ ರೈಟಾ. ಇದನ್ನ ನೋಡ್ಕೊಡ್ರಿ ಸರ್ ರೈಟಾ. ಇದು ನಾವು ಕಪ್ ಹೊಸದ್ ಬರಕತ್ತದ ನಿಮ್ಗ ರೈಟಾ, ನಾವು ಬರೀ ಸರ್. ಇವಾಗ ಅವ್ನು ಹೊಸ ಪದ ಅದ, ಯಾಕಂದ್ರೆ ಇಲ್ಲಿಂದ ಎಂದು. ಇವಾಗ ಡಿಸ್ಟೆನ್ಸ್ ಕಪ್ ಅನ್ನು ಏನ್ ಮಾಡಿ ಸರ್, ಹ್ಯೂಮನ್. ಇವಾಗ ಡಿಸೆಂಟ್ ಇದೆ ಆಲ್ರೆಡಿ, ಹ್ಯೂಮನ್ ಇವೆರಡು ಸೇಮ್ ಅದವಲ್ಲ ಆಯ್ತಾ. ಹ್ಯೂಮನ್ ಏನ್ ಮಾಡ್ರಿ ಸರ್, ಇವಾಗ ಸೇಮ್ ಕಲರ್ ಅಲ್ಲಿ ಮಾಡ್ಕೊಡ್ರಿ ಸರ್. ಹ್ಯೂಮನ್ ಅಂದ್ರೆ ಅದು ಅವರದೇ ಅಂತ ಅರ್ಥ ಸರ್ ರೈಟಾ. ಇವಾಗ ಇದು ಹೊಸದಾಗಿ ಬಂದಿದೆ ಯಾವ್ದು, ಟೀ ರೈಟಾ. ಕಪ್ ಇದೆಲ್ಲ, ಕಪ್ ಹೊಸದಾಗಿ ಕಾಣಕದ ರೈಟಾ, ಅದನ್ನ ಹಿಂಗ್ ಮಾಡ್ಕೊಡ್ರಿ ಸರ್. ಕಪ್ನ ಹಿಂಗ್ ಮಾಡ್ಕೊಡ್ರಿ ಏನಾರ ರೈಟಾ. ನಾವು ಕಪ್ ಯಾವ್ದ್ರಲ್ಲಿ ಆಗಿದೆ ಸರ್, ಟೀ ಅಲ್ಲಿ ಆಗಿದೆ ಎಂದು ಸಂಕೇತಿಸಲಾಗುತ್ತದೆ. ನಾವು ಸ್ಟ್ರೆಸ್ಡ್ ಕಪ್ ಅನ್ನು ಓವರ್ ಪವರ್ ಟೀ ಬಂದಿದೆ ನೋಡ್ಕೊಡ್ರಿ ಸರ್. ಆನ್ಸರ್ ಆಲ್ರೆಡಿ ಬಂದದ, ಬಟ್ ನಾನ್ ನಿಮ್ಗ ಗುರ್ತು ಮಾಡ್ಕೊಳಕ್ ಹೇಳಾಕತ್ತೀನಿ ಸರ್. ಪಾಯಿಂಟ್ ಕ್ಲಿಯರ್ ಆಯ್ತಾ. ನಾವು ಇದಕ್ಕೆ ಯಾವ್ದು ಗುರ್ತು ಮಾಡಿದ್ರಿ ನೀವು, ಯಾವ್ದು ಮಾಡಿದ್ರಿ, ಇದು ಸ್ಟ್ರೆಸ್ ಇದೆ, ಇದೀಗ ಮಾಡಿ ಇದನ್ನ ಮಾಡ್ರಿ ಸರ್ ಸೇಮ್. ಕ್ಲಿಯರ್ ಆಯ್ತಾ. ನಾವು ಇದು ಸ್ಟ್ರೆಸ್ ಏನಾಗಿದೆ ಸರ್ ನಮ್ದು, ಇಲ್ಲಿ ಓವರ್ ಪವರ್ ಆಗಿದೆಲ್ಲ, ಓವರ್ ಪವರ್. ನಾವು ಇಲ್ಲಿನ ಓವರ್ ಪವರ್ ಬಂದಿದ್ದಲ್ಲ ಅದು, ಯಾಕಂದ್ರೆ ಅದ್ರ ಕೋಡ್ ಅದೇ ಆಗಿರ್ಬೇಕು. ಇವಾಗ ಕೋಡ್ ಯಾವ್ದಾರು ಕೇಳ್ರಿ, ಕಲರ್ ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ ಸರ್ ರೈಟಾ. ನಾವು ನೆಕ್ಸ್ಟ್ ಬರೀ ಸರ್, ಏನಾಗ ಸರ್ ನೆಕ್ಸ್ಟ್ ಕಪ್ಪನ್ ಏನ್ ಮಾಡ್ಯಾನ ಸರ್, ಇಲ್ಲಿ ಟೀ. ಆಲ್ರೆಡಿ ಕಪ್ಪನ್ ಏನ್ ಮಾಡಿದ ಸರ್, ಇಲ್ಲಿ ಟೀ ಮಾಡಿದ. ನಾವು ಇದು ಕಪ್ ಇದೆ, ಯಾವ ಮಾರ್ಕ್ ಮಾಡ್ರಿ ನೀವು, ಹಿಂಗ್ ಮಾರ್ಕ್ ಮಾಡ್ಕೊಡ್ರಿ ಇದನ್ನ ರೈಟಾ. ಈ ರೀತಿ ನಾವು ಇದನ್ನ ಟೀ ಮಾಡ್ರಿ ಸರ್. ನಿಮ್ಗೆ ಯಾವ್ದಾದ್ರು ಕೇಳಿ ಅವ್ನು ಇವಾಗ ರೈಟಾ. ಕ್ವಶನ್ ಏನ್ ಕೇಳ ನಮಗ, ಕ್ವಶನ್ ಏನ್ ಕೇಳ, ಫೇಸ್ ನ ಕೋಡ್ ಯಾವ್ದಾದ, ಫೇಸ್ ನ ಕೋಡ್ ಶಾಡ್ ಆದ. ಶಾಡ್ ನ ಕೋಡ್ ಎಲ್ಲಿ ಅದ ಸರ್, ಶಾಡ್ ಅದನ್ ಕೂಡ ಇಲ್ಲಿ ಅದನ, ಇಲ್ಲಿ ಅದರ. ಇವಾಗ ನೋಡ್ರಿ, ಫೇಸ್ ನ ಕೋಡ್ ಏನದ, ಶಾಡ್. ಫೇಸ್ ನ ಕೋಡ್ ಏನದ, ಶಾಡ್. ನೆಕ್ಸ್ಟ್ ಎಲ್ಲಿ ಅದ ಸರ್ ಮತ್ತದು ರೈಟಾ, ಇಲ್ಲಿ ಮುಗಿದು 2 ಕಡೆ ಬಂದದಲ್ಲ, ಮತ್ತೆ ಎಲ್ಲಿ ಇಲ್ಲ ಸರ್ ರೈಟಾ. ಇವಾಗ ಫೇಸ್ ನ ಕೋಡ್ ಏನಾಗಿದೆ ಸರ್, ಸ್ಯಾಡ್. ಆನ್ಸರ್ ಏನಾಗತ್ತೆ ಸರ್, 4. ಪಾಯಿಂಟ್ ಕ್ಲಿಯರ್. ಇವಾಗ ಅದನ್ನ ಬಿಟ್ಬಿಡ್ರಿ ಸರ್. ನಿಮ್ಗೆ ಕೇಳ್ತಾನ ಡಿಸ್ಟೆನ್ಸ್ ಇದೆಯಲ್ಲ, ಇದ್ರ ಕೋಡ್ ಏನಾದ ಸರ್, ಹ್ಯೂಮನ್. ಮತ್ತೆ ಎಲ್ಲಿ ನೋಡ್ರಿ ಸರ್, ಇದ್ರ ಹ್ಯೂಮನ್ ಅದಲ್ಲ ಸರ್. ಅಗೇನ್ ಡಿಸ್ಟೆನ್ಸ್ ಕೋಡ್ ಏನದ ಸರ್, ಹ್ಯೂಮನ್. ಕ್ಲಿಯರ್ ಅದಲ್ಲ. ಅದ್ರ ಕೇಳಿದ್ರೆ ಏನಾಗ್ತಾರ ಆನ್ಸರ್ ಸರ್, ಹ್ಯೂಮನ್ ಆಗ್ತಿತ್ತು. ನಾವು ಉಲ್ಟಾ ಕೇಳ್ತಾನೆ ಸರ್ ನಿಮ್ಗೆ ರೈಟಾ. ಯಾವ್ದಂದ್ರೆ ಓವರ್ ಪವರ್ ಕೋಡ್ ಏನಾದ ಸರ್, ಸ್ಟ್ರೆಸ್. ಇಲ್ಲಿ ಸ್ಟ್ರೆಸ್, ಸ್ಟ್ರೆಸ್ ಇಲ್ಲಿ ಏನದ ಸರ್, ಓವರ್ ಪವರ್ ಕೋಡ್. ಅದ್ರ ಕೇಳಿದ್ರೆ ಅದನ್ನೇ ಸರ್ ಕೋಡ್. ನಾವು ಬರೀ ಸರ್ ಟೀ ಕೋಡ್ ಏನಾದ, ಕಪ್. ಟೀ ಅದ, ಟೀ 2 ಕಡೆ ಕಪ್ ಅದ. ಕ್ವಶನ್ ಯಾವ್ದಾರು ಕೇಳಲಿಲ್ಲ ನಿಮ್ಗ ಮಾರ್ಕ್ ಮಾಡ್ಕೋಬೇಕು, ಕರೆಕ್ಟ್ ಆಗಿ ಹುಡ್ಕೋಬೇಕು. ಮತ್ತೆ ಇದು ಹಿಂಗಾದ ಅದಂಗ ಅಂದ್ರೆ ರೈಟಾ 3 ಗುಂಪು ಮಾಡ್ಕೋಬೇಕು ಇಲ್ಲಿ ಕರೆಕ್ಟ್. ಯಾಕಂದ್ರೆ ಇದನ್ನ ಇದಕ್ ಮಾಡ್ಯಾನ, ಇದನ್ನಕ್ ಮಾಡ್ಯಾನ, ನೆಕ್ಸ್ಟ್ ಏನಿದೆ ಸರ್, ಇದು ಇದಕ್ ಮಾಡ್ಯಾನ ಸರ್. 3 ಗುಂಪು ಮುಗಿತು, ಇನ್ನು 4 ಗುಂಪು ಇದಾವೆ ಟೋಟಲ್. ಕ್ಲಿಯರ್ ಆಯ್ತಾ. ಎನಿ ಡೌಟ್ಸ್ ಕಲ್ಕೊಂಡ್ರಿ ಇದರಿಂದ. ಇದು ಹೊಸ ಆಲ್ರೆಡಿ ಕ್ವಶನ್ ಬಂದಿದೆ ಈ ರೀತಿ, ನಾನು ಮಾಡಿಸಿದೀನಿ, ನನ್ಗೆ ನೆನಪಾದ. ಬಟ್ ಇಲ್ಲಿನೂ ಕೂಡ ಹಂಗೆ ಸೇಮ್ ಡೀಟೇಲ್, ಅಲ್ಲಿನೂ ಡೀಟೇಲ್ ಆಗಿ ಹೇಳೀನಿ, ಇಲ್ಲಿನೂ ಡೀಟೇಲ್ ಆಗಿ ಮಾಡಿಸಿನಿ. ಮುಂದಿನ ನಿಮ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಎನಿ ಡೌಟ್ಸ್, ಹೋಗ್ಬೋದಾ ಮುಂದಕ್ಕ, ಹೋಗೋಣ. ಕ್ಲಿಯರ್ ಆಯ್ತಲ್ಲ. ಇವಾಗ ಫೇಸ್ ಕೇಳೋಣ. ಫೇಸ್ ಯಾವ್ದ್ರಲ್ಲಿ ಆಗ್ಯದ, ಸ್ಯಾಡ್ ಅಲ್ಲಿ ಆಗ್ಯದ. ನಿಮ್ದು ಏನಿರ್ಬೇಕು ಸರ್ ಇವಾಗ ಫೇಸ್, ಆಲ್ರೆಡಿ ಫುಲ್ ಗೊತ್ತಾಗದ, ರಿಫ್ಲೆಕ್ಟ್ ಆಗದ ಗೊತ್ತಾಗದ. ಆದ್ರೆ ಏನಾಗಿರ್ಬೇಕು ಸರ್, ಫುಲ್ ಹ್ಯಾಪಿ ಆಗಿರ್ಬೇಕು. ಏನಾಗಿರ್ಬೇಕು ಸರ್, ಹ್ಯಾಪಿ ಆಗಿರ್ಬೇಕು. ನಾವು ಬ್ಯಾಡ ಅಂದ್ರೆ ಫೇಸ್ ಸ್ಯಾಡ್ ಆಗಿ ಆಗತ್ತದ ರೈಟಾ. ಟ್ರೈ ಮಾಡ್ರಿ ಹ್ಯಾಪಿ ಆಗಿರಕ್ಕೆ. ಪಾಯಿಂಟ್ ಕ್ಲಿಯರ್. ಯಾಕಂದ್ರೆ ಇವಾಗಿನ ಪರಿಸ್ಥಿತಿಗಳು ಹಂಗಿದಾವ, ನಿಮ್ಗೆಲ್ಲರೂ ಏನ್ ಮಾಡಕ್ ಆಗಲ್ಲ. ಕ್ಲಿಯರ್.
ಹೋಗ್ಬೋದಾ ಮುಂದಿನ ಪ್ರಶ್ನೆಗ? ಬರ್ರಿ ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನದ? 18ನೇ ಪ್ರಶ್ನೆ ಬರ್ರಿ ಸರ್. ಏನ್ ಹೇಳಾಕತಾನ? ಸೆಲೆಕ್ಟ್ ದ ಆಪ್ಷನ್ಸ್. ಬರ್ರಿ ಸರ್. ಮೊದಲ ಪದವು ಎರಡನೇ ಅವಧಿಗೆ ಸಂಬಂಧಿಸಿದ ಮೂರನೇ ಸೇಮ್ ನೋಡ್ರಿ ಸರ್. ಈ ಗುಂಪು ಇದಕ್ಕೆ ಸಂಬಂಧಪಟ್ಟದ, ಈ ಗುಂಪು ಇದಕ್ಕೆ ಸಂಬಂಧಪಟ್ಟದ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ದು ಕ್ವಶನ್ ಮಾರ್ಕ್ ಇಲ್ಲಿ ಇದಕ್ಕೆ ರಿಲೇಷನ್ ಅದ, ಇವೆರಡಕ್ಕೆ ರಿಲೇಷನ್ ಅದ, ಇವೆರಡಕ್ಕೆ ರಿಲೇಷನ್ ಅದ, ಇದಕ್ಕೆ ರಿಲೇಷನ್ ಇದೆ, ಇಲ್ಲಿ ಯಾವ್ದು ಬರ್ತಂತ ಕ್ವಶನ್ ಕೇಳ್ತಾನ. ಈ ರಿಲೇಷನ್ ಇದ್ರ ಬೇಸ್ ಮೇಲೆ ಮಾಡ್ಬೇಕು ಸರ್. ಪಾಯಿಂಟ್ ಕ್ಲಿಯರ್ ಐತಲ್ಲ? ಕ್ವಶನ್ ಅರ್ಥ ಐತಲ್ಲ? ನಾವು ಬರ್ರಿ ಸರ್. ಇವು ಬಿಟ್ರೆ ಮತ್ತೆ ಏನಾದ ಸರ್ ಈ ಪೇಪರ್ಲಿ? ಈ ಪೇಪರ್ಲ್ಲ ಎಲ್ಲ ಪೇಪರ್ಲಿ ಅಷ್ಟೇ ಅದ. ನಾವು ಸುಮ್ಮನೆ ಏನಿಲ್ಲ ನೋಡ್ರಿ ಸರ್. 20 ನನಗೆ ಮಗ್ಗಿದೇವ, ವರ್ಗ ಸಂಖ್ಯೆ ಅದ, ವರ್ಗ ಮೂಲ ಸಂಖ್ಯೆ ಅದ, ರೈಟಾ? ನೆಕ್ಸ್ಟ್ ಏನಾದ ಸರ್? A to Z ವರೆಗೆ ಅವುಗಳ ಸ್ಥಾನ ಬೆಲೆ ಗೊತ್ತಿರ್ಬೇಕು, ಉಲ್ಟಾ ಪಲ್ಟಾ ಗೊತ್ತಿರ್ಬೇಕು ಸರ್. ಅದು ಬಿಟ್ರೆ ನಾನ್ ವರ್ಬಲ್ ರೀಸನಿಂಗ್ ಚಿತ್ರಗಳು ಅವುಗಳಿಂದ ಸರಣಿ ಸಂಖ್ಯೆ ಸರ್. ಅದರಲ್ಲಿ ಮಟ್ಟ ಒಂದು ಸಿಲೋಲಿಸಮ್ ಅದ, ಬ್ಲಡ್ ರಿಲೇಷನ್ ಅದ, ಬಿಟ್ರೆ ಏನದ ಪೇಪರ್ಲಿ? ಎಲ್ಲ ಪೇಪರ್ಲಿ ಇವೇ ಅಲ್ಲ. 7ರಿಂದ 8 ಚಾಪ್ಟರ್ ಖೇಲ್ ಖತಮ್ ದುಕಾನ್ ಬಂದ್. ಆ 7 ಚಾಪ್ಟರ್ ರೀಸನಿಂಗ್ ಫಾಲೋ ಮಾಡ್ರಿ, ನೋಡ್ಕೊಡ್ರಿ. ಅದ್ರ ಏನಾದ್ರೆ ಕೆತ್ಕೊಡ್ರಿ, ನಂಗೆ ಕೆತ್ಕೊಂಡು ಅದೇಂದ್ರ ಹಿಡಿದು ಎಳಿಬೇಕು, ಹಿಂಗೆ ಎಳಿಬೇಕು, ಒಂದೊಂದು ಎಳ್ಕೊಂಡು ಕ್ಲಿಯರ್ ಆಗಿ ನೋಡ್ಕೋಬೇಕು. ಸುಮ್ಮನೆ ಇದು ಹಿಂಗ್ ಮಾಡಕ್ ಹೋಗ್ಬೇಡ್ರಿ. ಸಫಿಸೆಂಟ್ ಅದ, ಇನ್ನು 10 ದಿನ ಟೈಮ್ ಅದ, ನೋ ಪ್ರಾಬ್ಲಮ್. 10 ದಿನದಲ್ಲಿ 20 ಕ್ವಶನ್ ಕವರ್ ಮಾಡಕ್ ಹೋಗ್ಬೋದು. ಬಟ್ ಇದೇ ಫಾರ್ಮೆಟ್ ಅಲ್ಲಿ ಹೋಗ್ತಾ ಇರ್ಬೇಕು, ಹಾದಿ ಕರೆಕ್ಟ್ ಆಗಿರ್ಬೇಕು, ಕರೆಕ್ಟ್ ಡೈರೆಕ್ಷನ್ ಹೋಗ್ತಾ ಇರ್ಬೇಕು. ಪಾಯಿಂಟ್ ಕ್ಲಿಯರ್? ಹೋಗ್ಬೋದ ಮುಂದಕ್ಕೆ? ಬರ್ರಿ ಸರ್, ಆನ್ಸರ್ ಮಾಡಿ ಸರ್. ಇದಕ್ಕೆ ಏನ್ ಕಾಣಕತ್ತದ? ಇದು ಈ ಸಂಖ್ಯೆ ಏನಾದ ಸರ್? ಆ ಸಂಖ್ಯೆ ಏನಾದ? ಈ ಸಂಖ್ಯೆ ಏನಾದ ಸರ್? ಗೊತ್ತಲ್ಲ, ವರ್ಗಮೂಲ ಸಂಖ್ಯೆ ನೋಡ್ರಿ. ವರ್ಗ ಸಂಖ್ಯೆ ಏನಿಲ್ಲ, 15 ವರ್ಗ ಸಂಖ್ಯೆ ಯಾವ್ದಾದ? 15 × 15 125 ಆಗತ್ತಲ್ಲ. 15 ಹತ್ಲೆ 150, 15 ಹತ್ಲೆ 75, 150 75 125 ಅಲ್ಲ, 15 ಹತ್ಲೆ, ರೈಟಾ? ನಾವು ಇದು 15ರ ವರ್ಗ ಸಂಖ್ಯೆ ಆಯ್ತು, ರೈಟಾ? ಇದಕ್ಕೆ ಎಷ್ಟು ಸೇರಿಸಿದ್ರೆ 140 ಬರ್ತದ? 15 ಪ್ಲಸ್ ಎಷ್ಟು ಮಾಡ್ಯಾನ ಸರ್? 15. ಇದೇ ಸಂಖ್ಯೆ ತಗೊಂಡನ 140 ಬಂತಲ್ಲ, ಸೇಮ್ ಬಂತ. ನಾವ್ ಇದು ನೋಡ್ರಿ ಸರ್, 169 ಯಾವ್ದರ ವರ್ಗ ಸಂಖ್ಯೆ ನಿಮ್ಗೆಲ್ರಿಗೂ ಗೊತ್ತಿದೆ, 13. ಅದಕ್ಕೆ 20 ತನಕ ಅಟ್ಲೀಸ್ಟ್ ನೋಡ್ರಿ. ಮಗ್ಗಿ ಮತ್ತು ವರ್ಗ ಮೂಲ ಸಂಖ್ಯೆ, ಘನ ಸಂಖ್ಯೆ ನೋಡ್ಕೊಡ್ರಿ ಅಂತ ಏನಿಲ್ಲ. ಇವಾಗ ಇಂಥ ಕ್ವಶನ್ ಬರ್ದಾಗ ಟೈಮ್ ಸೇವ್ ಮಾಡ್ತಾವ. ನಾವು ಬೇಡ ಸರ್ ಅಂತಂತೀರಿ, ನೋಡ್ಕೊಂತಿರಲ್ಲ ಇನ್ ಮೇರಲ್ಲ. ನೋಡ್ಕೊಡ್ರಿ, ಇನ್ನೂ 10 days ಟೈಮ್ ಅದ, ಇವಾಗಲಾದ್ರೂ ನೋಡ್ಕೊಡ್ರಿ, ನೋ ಪ್ರಾಬ್ಲಮ್. ಏನ 20 ತನಕ ಮಗ್ಗಿ ಕ್ವಶನ್ ಆನ್ಸರ್ ಬೇಕು, ಕ್ವಶನ್ ಬೇಕಲ್ಲ, ಆನ್ಸರ್ ಕ್ವಶನ್ ಬರ್ತಾ ಬಿಡು, ಆನ್ಸರ್ ಬೇಕಲ್ಲ. 20 ತನಕ ಮಗ್ಗಿ, 20 ವರ್ಗ ಸಂಖ್ಯೆ, ಅದು ಘನ ಸಂಖ್ಯೆ, ಅವುಗಳ ಮೂಲ ಏನಿದೆ ಅದನ್ನೆಲ್ಲ ನೋಡ್ಕೊಡ್ರಿ ಸರ್. ಪಾಯಿಂಟ್ ಕ್ಲಿಯರ್ ಆಯ್ತಾ? ಮೂಲ ಸಂಖ್ಯೆ ಗೊತ್ತಿರ್ತದ, ಅವಾಗ ಘನ ಮತ್ತೆ ವರ್ಗ ಸಂಖ್ಯೆ ನೋಡ್ಕೋಬೇಕು ಸರ್, ಅಷ್ಟೇ. ರೈಟಾ? ನಾವು 13 ಸ್ಕ್ವೇರ್ ಇಂಟು ಎಷ್ಟು ಮಾಡ್ರಿ ಸರ್? ಇಂಟು ಅಲ್ಲ, ಪ್ಲಸ್ ಮಾಡ್ಬೇಕು. ಎಷ್ಟು ಸರ್? 13. ಇವಾಗ ನೋಡ್ರಿ ಸರ್, ಇದು 13 ಅದರ 169 ಬಂತು. ಇವಾಗ ಇದ್ರಲ್ಲಿ ಎಷ್ಟು ಮಾಡ್ಬೇಕು? ಪ್ಲಸ್ ಮಾಡಿವಲ್ಲ, ಪ್ಲಸ್ ಎಷ್ಟು ಮಾಡ್ರಿ ಸರ್? 13 ಮಾಡ್ರಿ. 169ರಲ್ಲಿ 13 ಸೇರಿಸಿದ್ರೆ ಅಷ್ಟಾಗತ್ತೆ 69. ಒಂದ್ ಈ ಕಡೆ ಸೇರಿಸ್ತೈತಿ ಸರ್, 175. ಉಳಿದಿದ್ದು 12. 12 ಸೇರಿಸಿದ್ರೆ 182 ಆಯ್ತಲ್ಲ. ಆಯ್ತಾ? ನಾವು ಬರ್ರಿ ಸರ್. ಇವಾಗ ಇದು ಎಷ್ಟಿದೆ ಸರ್? 306 ಇದೆ. 306 ಬರಬೇಕು, ರೈಟಾ? ನಾವು ಇಲ್ಲಿ ಪಾಯಿಂಟ್ ನೋಡ್ರಿ ಸರ್, ನೀವು ಹುಡ್ಕಕ್ಕೆ ಹೋಗ್ಬಾರ್ದು. ಇಲ್ಲಿ ಎಷ್ಟಿದ? 13. ಇಲ್ಲಿ ಎಷ್ಟದ? 13. ಇಲ್ಲಿ ಎಷ್ಟದ? 15. ಅಂದ್ರೆ +2 ಆಗಿದೆ. 15ಕ್ಕೆ 2 ಸೇರಿಸ್ರಿ, ಎಷ್ಟಾಗತ್ತ? 17. ಎಷ್ಟಾಗತ್ತ? 15ಕ್ಕೆ 2 ಸೇರಿಸ್ರೆ 17. 17 ವರ್ಗ ಸಂಖ್ಯೆ ಎಷ್ಟಾಗತ್ತೆ ನೋಡ್ಕೊಡ್ರಿ, ಮಾಡ್ರಿ. 17 ಎಷ್ಟಾಗತ್ತ? ಮಾಡ್ಲಿ ಅಂದ್ರೆ ಪರವಾಗಿಲ್ಲ, ಫಾರ್ಮೆಟ್ ಅಲ್ಲಿ ನೋಡ್ರಿ ಸರ್. ಇವಾಗ ಇದಿದೆಲ್ಲ, ಇದ್ರಾಗ 17 ಮೈನಸ್ ಮಾಡ್ರಿ, ಅದನ್ನ ಸೇರಿಸ್ಬೇಕಲ್ಲ. ಅದು ಬಂದಿದೆ ಆಲ್ರೆಡಿ, ನನಗೆ ಗೊತ್ತದ, ರೈಟಾ? 17 ಮೈನಸ್ ಮಾಡ್ರಿ. ಅದರಲ್ಲಿ 6 ಹೋಗತ್ತ 16. 16ರಲ್ಲಿ ಎಷ್ಟು ಸರ್? 7 ಹೋದ್ರೆ ಎಷ್ಟು ಉಳಿತದ? 9. ಪಕ್ಕನ 16 7 ಹೋದ್ರೆ 9 ಅಲ್ಲ. ನಾವು 9 ಸರ್. ಕೈಲ ಬಂತು 1, ಇಲ್ಲಿ 1 ತಗೊಂಡ್ರಿ. 10ರಾಗ 2 ಹೋದ್ರೆ ಸರ್ 8. ಕೈಲ ಬಂತು 1. 789. 789 ಆಪ್ಷನ್ಸ್ ಅಲ್ಲಿ ಅದ 789 ಆಪ್ಷನ್ಸ್ ಅಲ್ಲಿ ಅದಲ್ಲ. ಅಂದ್ರೆ 17 ವರ್ಗ ಸಂಖ್ಯೆ ಆದ 789. ನಾವು 789ಗೆ ಎಷ್ಟು ಸೇರ್ಪಡೆ ಮಾಡ್ಬೇಕು? ನೀವು 17 ಸೇರ್ಪಡೆ ಮಾಡ್ರಿ, ಎಷ್ಟು ಬರ್ತಾರ? 306. ಅದೇ ತಾನೇ ನೀವು ಮೈನಸ್ ಮಾಡಿದ್ದು. 2 ಒಂದೇ ಹಂಗ್ ಮಾಡಿದ್ರ, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಸಿಕ್ಕದ. ಅಟ್ಟು ತಲೆ ಕೆಡಿಸೋ ಅವಶ್ಯಕತೆನೂ ಇಲ್ಲ. ಇದು ನೋಡ್ಕೋಬೇಕು, ಅದನ್ನ ಪ್ಲಸ್ ಅದನ್ನೇ ಹೊಡಿಬೇಕಲ್ಲಿ. ಡನ್. ಈಸಿ ಇತ್ತ, ಟಫ್ ಇತ್ತ? ನಿಮಗೆ ವರ್ಗ ಸಂಖ್ಯೆ ಗೊತ್ತಾಗಿತ್ತು 125 169 ಇಲ್ಲ, ಅದ ಪಟ್ಟನ ಮುಗದೆ ಹೋಯ್ತಾರ. ಅದ್ರಲ್ಲಿ ಏನ್ ಸೇರಿ ಇದು ಹತ್ರ, ಇದು ಈಸಿ ಇದೆ. ಇದು ಫಾರ್ಮುಲಾ ಇದು ಅಪ್ಲೈ ಮಾಡ್ಬೇಕು. ಇಲ್ಲಿ ಅಪ್ಲೈ ಮಾಡಿದೆ ಅಂದ್ರೆ ಇದಕ್ಕೆ ಮೈನಸ್ ಮಾಡ್ಕೊಂಡು ಫುಲ್ ಕ್ಲಾಸ್ ಮುಗಿಸ್ಬೇಕು. ಕ್ಲಾಸ್ ಜುಗಾಡ್ ಮಾಡಬೇಕು, ಶಾರ್ಟ್ ಕಟ್ ಮೆಥಡ್ ಯಾವ್ದು ಹೋಗ್ಬೇಕು. ಪಾಯಿಂಟ್ ಕ್ಲಿಯರ್? ಹೋಗ್ಬೋದಾ? ಬರ್ರಿ ಸರ್. ನೆಕ್ಸ್ಟ್ ಕ್ವಶನ್ ಯಾವ್ದದ? ನೆಕ್ಸ್ಟ್ ಮುಂದಿನ ಪ್ರಶ್ನೆ
19 18 19ನೇ ಪ್ರಶ್ನೆ ಬರೀ ಸರ್. ನಾವು 2 ಕ್ವಶನ್ ಅದಾವ ಮುಗಿಯವಲ್ಲಿ ಯಾಕೆ ಇವತ್ತ ಮಾಡ್ರಿ ಸರ್. ಇದು ಮಧ್ಯಾಹ್ನ ಮಾಡ್ರಿ, ಸೇಮ್ ಕ್ವಶನ್ ಇದನ್ನ ಇವಾಗ್ಲೂ ಮಾಡ್ರಿ ಸರ್. ಇದನ್ನ ಕ್ಲಿಯರ್ ಕಾಣಕತ್ತದ. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಟ್ರೂತ್ ಅನ್ನ ಏನ್ ಮಾಡ್ಯಾನ ಸರ್, UQVS ಅಂದ್ರ ಇದೇ ವರ್ಡ್ ಇಲ್ಲಿ ಇದಾವ, ಇದೇ ಅಕ್ಷರಗಳು ಇಲ್ಲಿ ಇದಾವ ಇಲ್ಲ ಅಂದ್ರೆ ಸಮಥಿಂಗ್ ಚೇಂಜ್ ಮಾಡ್ಯಾನ. ಅಲ್ಲೇ ಇದ್ದಿದ್ರೆ ನಾವೇನ್ ಮಾಡ್ತೀವಿ, ಫಾರ್ವರ್ಡ್ ನೋಡ್ತಿದ್ವಿ, ಬ್ಯಾಕ್ವರ್ಡ್ ನೋಡ್ತಿದ್ವಿ, ಉಲ್ಟಾ ಪುಲ್ಟಾ ಏನೋ ಜುಗಾಡ್ ಮಾಡ್ತಿದ್ವಿ. ಅವು ಇಲ್ಲ ಸರ್, ಅಂದ್ರೆ ಸಮಥಿಂಗ್ ಇಲ್ಲಿ ಏನೋ ಚೇಂಜ್ ಆಗ್ಯದ. ಇವಾಗ ಕ್ವಶನ್ ಅರ್ಥ ಆಗಿದೆಯಲ್ಲ, ನಾವು ಮೇಲ್ಗಡೆ ಬರೀ ಸರ್. ಇವಾಗ ಜೂಮ್ ಮಾಡ್ತೀನಿ, ಸ್ವಲ್ಪ ನೋಡ್ಕೊ, ಕರೆಕ್ಟ್ ಇದೆ ಅಲ್ಲ, ಕನ್ನಡಕ್ಕೆ ಬರೀ ಸರ್. ಇಲ್ಲಿ ಪಾಯಿಂಟ್ ಕ್ಲಿಯರ್ ಬರೀ ಸರ್. ಏನಾಗುತ್ತೆ ಸರ್, ಟಿ ಟಿ ಜಾಗದಲ್ಲಿ ಯಾವ್ದು ಬಂದದ, ಯು. ಟಿ ಎಸ್, ಓ ವೆರಿ ಗುಡ್ ಸರ್, ಕ್ರಿಕೆಟ್ ಬರ್ತಾರೆ ಆಯ್ತಾ. ಟಿ ಜಾಗದ ಟಿ ಎಷ್ಟನೇ ಅಕ್ಷರ ಅದ, 20. ಇಲ್ಲಿ ಅದ ಯು ಅಂದ್ರೆ ಎಷ್ಟು ಸರ್, 21 ಅಂದ್ರೆ ಪ್ಲಸ್ 1 ಮಾಡ್ಯಾನ ಸರ್. ಆರ್ ಎಷ್ಟನೇ ಅದ, 18. ಇಲ್ಲಿ ಎಷ್ಟು ಸರ್, ಕ್ಯೂ ಅಂದ್ರೆ ಮೈನಸ್ ಏನ್ ಮಾಡ್ಯಾನ ಸರ್, ಕ್ಯೂ ಅಂದ್ರೆ 17 ಅಲ್ಲ, -1 ಸರ್ ಬಂತ ನೋಡ್ರಿ, -1. ನೆಕ್ಸ್ಟ್ ಯು ಏನದ, 21ನೇ ಅಕ್ಷರ. ಇಲ್ಲಿ ಏನದ ಸರ್, ವಿ 22 ಅಂದ್ರೆ ಪ್ಲಸ್ 1 ಸರ್, ವೆರಿ ಗುಡ್. ನೆಕ್ಸ್ಟ್ ಟಿ ಎಷ್ಟನೇ ಅಕ್ಷರ ಅದ, 20. ಇಲ್ಲಿ ಅದ ಸರ್ ಎಸ್ ಅಂದ್ರೆ -1. ಎಸ್ ಅಂದ್ರೆ 19 ಅಲ್ಲ, -1. ಇದು +2 ಯಾಕೆ ಬಂತು, +1 ಆಗ್ಬೇಕಲ್ಲ ಎರಡ. ನೆಕ್ಸ್ಟ್ ಬರೀ ಸರ್, ಹೆಚ್ ಎಷ್ಟನೇ ಅಕ್ಷರ, 8. ಇಲ್ಲಿ ಅದ ಐ +1 +1 -1 +1 -1 +1. ಪಾಯಿಂಟ್ ಕ್ಲಿಯರ್ ಅದ, ಮಾಡಬಹುದಲ್ಲ. ಯಾವ್ದ್ರ ಕ್ಲಿಯರ್ ಅದ ನಿಮ್ಗೆ, ವೈಟ್. ಡಬ್ಲ್ಯೂ ಎಷ್ಟನೇ ಅಕ್ಷರ, 23. 23 ಏನ್ ಮಾಡ್ಬೇಕು ಸರ್, +1 ಅಂದ್ರೆ ಎಷ್ಟು, 24. 24ನೇ ಅಕ್ಷರ ಯಾವ್ದದ, ಎಕ್ಸ್. ಹೋಯ್ತಾ ಹೋಯ್ತಾ, ಇವೆರಡರಲ್ಲಿ ಒಂದು ಯಾವ್ದಾರ ಆಗ್ಬಹುದು. ಪಾಯಿಂಟ್ ಕ್ಲಿಯರ್. ನೆಕ್ಸ್ಟ್ ಹೆಚ್ ಎಷ್ಟನೇ ಅಕ್ಷರ ಇದೆ ಸರ್, ಹೆಚ್ ಎಷ್ಟನೇ ಅಕ್ಷರ ಇದೆ, 8. ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, -1 ಮಾಡ್ಬೇಕು. 8ರಲ್ಲಿ -1 ಮಾಡಿದ್ರೆ ಎಷ್ಟು, ಜಿ ಅಂದ್ರೆ -1 ಮಾಡಿದ್ರೆ 7. 7 ಎಷ್ಟು ಸರ್, ಜಿ. ಎಲ್ಲಿ ಅದ ಜಿ, ಇಲ್ಲಿ ಐ ಅದ. ಹೋಯ್ತಾ, ಆನ್ಸರ್ ಯಾವ್ದು, 4th. ಮುಂದಿನ ಚೆಕ್ ಮಾಡೋ ಅವಶ್ಯಕತೆ ಇದೆಯಾ, ಇಲ್ಲ ಸರ್, ಆರಾಮಾಗಿ ನೋಡ್ಕೊಂಡ್ಬಿಡ್ರಿ. ಫಸ್ಟ್ ಟೈಮ್ ಇಲ್ಲ ಅಂತ ಬಿಟ್ಟು ಮಾಡಾರ್ದಂಗ ಹೋಗ್ತಾ ಇದೀನಿ. ಇದುವರೆಗೆ 10 ಕ್ವಶನ್ ಪೇಪರ್ ಎಲ್ಲವೂ ಕ್ಲಿಯರ್ ಮಾಡ್ಸಿನಿಲ್ಲ. ಇವಾಗ ಅವಶ್ಯಕತೆ ಇಲ್ಲ ಅಂತ ನಾನು ಪರ್ಸನಲ್ ಆಗಿ ಅನ್ಕೊಳಕತ್ತೀನಿ, ಅನಿಸ್ಬೇಕು ನನಗೆ. ನಿಮ್ದು ನೀವು ಅಲ್ಲಿ ಕನೆಕ್ಟ್ ಆಗ್ತದೆ, ನಾನು ಬಿಟ್ಬಿಡ್ತೀನಿ, ನೋ ಪ್ರಾಬ್ಲಮ್. ಕ್ಲಿಯರ್, ಹೋಗೋದ ಮುಂದಕ್ಕ ಬರೀ ಸರ್. ಆನ್ಸರ್ ಏನಾಗಿತ್ತು ಇಲ್ಲಿ, ಆನ್ಸರ್ ಏನಾಗಿತ್ತು, ವೆರಿ ಗುಡ್ ಸರ್. ಬರ್ರಿ ನೆಕ್ಸ್ಟ್ ಕ್ವಶನ್ ಏನದ, 20 ಮಾಡ್ರಿ ಸರ್. 20 ಸೇಮ್ ಆಲ್ರೆಡಿ ಮಾಡಿವಲ್ಲ ಇದನ್ನ, ಮೆಥಮೆಟಿಕಲ್ ಬೇಸ್. 2 ಚಿಹ್ನೆಗಳನ್ನು ಚೇಂಜ್ ಮಾಡ್ಬೇಕು ನೋಡಿ, 2 ಕ್ವಶನ್ ಬರ್ತಾವ ಇಂಥವು. ಅದಕ್ಕೆ ಪ್ರಾಪರ್ ಆಗಿ ಗೊತ್ತಿರ್ಬೇಕು. ಗೊತ್ತಿಲ್ಲ, ಗಣಿತ ಶಾಸ್ತ್ರೀಯ ಬಗ್ಗೆ ಮಾಡ್ಬೇಕಂದ್ರೆ ಏನ್ ಸರ್, ಅಗೇನ್ ಬುಡಮಸ್ ಬರ್ಬೇಕು. ಕ್ಲಿಯರ್ ಆಗಿದೆ ಅನ್ಕೋತೀನಿ. ಈ ಯಾವ್ದಾದ್ರು ಯಾವ್ದಾದ್ರು ಚಿಹ್ನೆ 2 ಹಚ್ಬೇಕು, ಇಲ್ಲಿ ಹಚ್ಚಿದ್ರೆ ನಮಗೆ ಆನ್ಸರ್ ಬರುತ್ತೆ ಸರ್. ನೋಡಮ್ ಇವಾಗ, ಕ್ಲಿಯರ್ ಅಲ್ಲ, ಬರ್ರಿ ಸರ್. ಡನ್, ನೋಡ್ಕೊಡ್ರಿ ಸರ್. 72 ಫಸ್ಟ್ ಯಾವ್ದು ನೋಡ್ಬೇಕು ಸರ್ ನಾವು, ಭಾಗಾಕಾರ ಮತ್ತು ಗುಣಾಕಾರ. ನೋಡ್ಕೊಂಬ, ಭಾಗಾಕಾರ ಎಲ್ಲಿ ಅದ ಸರ್, ಇವಾಗ ಈ ಭಾಗಾಕಾರ ಇದೆ, ಈ ಭಾಗಾಕಾರ ಎಲ್ಲಿ ಮಾಡಿ, ಇದು 8 ಇದೆಯಲ್ಲ, ನಾವು ಇದನ್ನ ಏನ್ ಮಾಡ್ರಿ ಸರ್, ಭಾಗಾಕಾರ ಮಾಡ್ರಿ. ಇದನ್ನ ಏನ್ ಮಾಡ್ರಿ ಸರ್, 8 ಮಾಡ್ರಿ. ಆಗ್ಬಹುದಿಲ್ಲ, ಆಗತ್ತಲ್ಲ. ಫಸ್ಟ್ ಅದನ್ನ ನೋಡಿ, ಹೋಗತ್ತಲ್ಲ 2ರಲ್ಲಿ, ಕರೆಕ್ಟಾ. ದೂರ ಏನಾಗ್ತಾ ಇಲ್ಲ, ಅಂತಪರಿ ಏನಾಗ್ತಾ ಇಲ್ಲ, ಕರೆಕ್ಟ್ ಇದೆ ಅಲ್ಲ, ತಗೋಬಹುದಲ್ಲ, ಚೆಕ್ ಮಾಡ್ರಿ ಸರ್. ರೈಟಾ, 72 ಡಿವೈಡ್ ಬೈ ಎಷ್ಟಿದೆ ಸರ್, 3 ಪ್ಲಸ್ ಎಷ್ಟಿದೆ ಸರ್, 32 ಇಂಟು ಎಷ್ಟಿದೆ, 4. ಇಂಟು ಯಾಕಂದ್ರೆ ಎಕ್ಸ್ಚೇಂಜ್ ಮಾಡಿವಲ್ಲ, ಇವೆರಡರನ್ನ ಇಂಟರ್ಚೇಂಜ್ ಮಾಡಿವಲ್ಲ, 4 ಮೈನಸ್ ಎಷ್ಟಿದೆ 16. ಬರಬೇಕಾಗಿದೆ ಎಷ್ಟು, 136. ಪಾಯಿಂಟ್ ಕ್ಲಿಯರಾ, ನಾವು ಹೇಳ್ರಿ ಸರ್. 3 1 3 ಎಷ್ಟಲೇ ಎಷ್ಟು ಸರ್, 72. 3 10 30, 3 10 30 ಎಷ್ಟಾಯ್ತು, 20 ಆಯ್ತು. ಅಂದ್ರೆ ಉಳುಗಡೆ ಮೇಲೆ 12. 3 ಎಷ್ಟಲೇ 12, 3 4 12 ಅಂದ್ರೆ 20 ಪ್ಲಸ್ 4 24 ಬಂತ. 20 3 1 20, 3 24 72. ರೈಟಾ, 24 ಪ್ಲಸ್ ಎಷ್ಟಿದೆ ಸರ್, 32 ಇಂಟು ಎಷ್ಟಿದೆ ಸರ್, 4 ಮೈನಸ್ ಎಷ್ಟಿದೆ, 6. ನಾವು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ನಾವು ಬುಡಮಸ್ ಫಸ್ಟ್ ಭಾಗಾಕಾರ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ಇವೆರಡನ್ನ ಗುಣಾಕಾರ ಮಾಡ್ಬೇಕು. ನಾವು ಮಾಡ್ರಿ ಸರ್, 32 4 ಅಗೇನ್ 34 ಎಷ್ಟು, 120. 34 120 ಉಳಿದಿದೆ ಸರ್ 2 4 ಸರ್, 2 4 ಮಾಡ್ಬೇಕಾ, 2 ಉಳಿತಿಲ್ಲ ಕರೆಕ್ಟ್ ಅಲ್ಲ. 2 4 ಎಷ್ಟು, 8. 28 ಆಯ್ತಾ, 128 ಹಚ್ಬೋದಾ, 128. 120 ಪಕ್ಕನಾ ಹೇಳ್ರಪ್ಪ, ಮತ್ ನಿಮ್ಮನ್ನ ನಂಬಿ ಮತ್ತೆ ಇದು ಮಾಡಬಾರ. ರೈಟಾ, 32 ಅದ, 32 4 ಕರೆಕ್ಟ್ ಅದಲ್ಲ. ವೆರಿ ಗುಡ್ ಸರ್, ವೆರಿ ಗುಡ್. ಮತ್ ನೋಡ್ರಿ, ನಿಮ್ಮನ್ನ ನಂಬಿ ಹಚ್ಚಾಕತ್ತೀನಿ, ಮತ್ ಹಂಗಾದ್ರೆ ರೈಟಾ ಲೆಕ್ಕ ಮಾಡ್ರಿ, ಕರೆಕ್ಟ್ ಆಗಿ ಹೇಳ್ರಿ. ಇದಕ್ಕೂ ಹೇಳ್ಬೇಕು ನಿಮಗೆ. ರೈಟಾ, ಬರ್ರಿ ಸರ್. 24 ಪ್ಲಸ್ ಎಷ್ಟು ಸರ್, ಪ್ಲಸ್ ಎಷ್ಟು ಹಚ್ಬೋದಾ, ಪಕ್ಕ ಏನಪ್ಪಾ ಹೇಳ್ರಿ.
ಅಪ್ಪ ಬರ್ರಿ 32 ಇಂಟು 4 4 ಎರಡ್ಲೆ ಎಷ್ಟು ಸರ್ 8 4 ಮೂರ್ಲೆ ಎಷ್ಟು ಸರ್ ಎಷ್ಟ 12 ಅದೇ ಅಲ್ಲ ನಾವ್ ಹೇಳಿದ್ದು ಕರೆಕ್ಟ್ ಅದಲ್ಲ ನೋಡಿ ನಿಮ್ ಕಾನ್ಫಿಡೆನ್ಸ್ ನಿಮಗಿಲ್ಲ ಹೌದು ಡೌಟ್ ಅಲ್ಲಿ ಇದ್ರಿ ಮತ್ತೆ ಇಲ್ಲ ಸರ್ ಅದೇ ಅಂತ ಹೇಳಕ್ ಆಗೋದು ನಿಮ್ಗೆ ನಾ ಏನ್ ಹೇಳಾಕತ್ತೀನಿ ಆ ಲೆಕ್ಕ ಅದರದ್ದು ನಿಮ್ಮ ನಂಬರ್ ನನ್ನ ನಂಬರ್ ಅಂತ ಹೇಳ್ತೀನಿ ನಾ ಹೇಳ್ಬಿಟ್ರು ಹಂಗೇನೋ ಹಂಗೆ ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ ಬರ್ರಿ ಸರ್ ಎಷ್ಟದ 128 ಮೈನಸ್ ಎಷ್ಟು ಮಾಡ್ಬೇಕು ಸರ್ 16 ಇವೆರಡು ಪ್ಲಸ್ ಮಾಡ್ರಿ ಸರ್ ಎಷ್ಟಾಗತ್ತ 2 ಪ್ಲಸ್ ಮಾಡಿದ್ರೆ ಎಷ್ಟಾಗತ್ತ ಬಂತಲ್ಲ ಎಷ್ಟ 24 ರೈಟಾ 8 4 12 9 ಇದು 192 ಪಕ್ಕಾನಾ ವೆರಿ ಗುಡ್ ಎಲ್ಲಿಂದ ಬಂತದ 192 5 152 ಎಷ್ಟಾಗತ್ತ 152 ಬರ್ರಿ ಸರ್ 152 ಅಲ್ಲಿ ಮೈನಸ್ ಎಷ್ಟು ಮಾಡ್ಬೇಕು ಸರ್ 16 ಮಾಡ್ರಿ ಸರ್ 12ರಾಗ 6 ಹೋದ್ರ 6 ಕೈಲ ಬಂತು 1 ಇದನ್ನ ಏನ್ ಮಾಡ್ರಿ ಸರ್ 5ರಲ್ಲಿ 3 ಹೋದ್ರ 5ರಲ್ಲಿ 2 ಹೋದ್ರ 3 1 136 ಬಂತಲ್ಲ ಬಂತ ಆನ್ಸರ್ ಏನಾಯ್ತು ಸರ್ ಇಲ್ಲಿ 1 ನನ್ನ ನಂಬಕ್ ಹೋಗ್ಬೇಡ್ರಿ ಅದೇನಾದ ಲೆಕ್ಕ ನಂಬ್ರಿ ರೈಟಾ ಯಾರು ನಿಮಗೆ ಕೇಳಾರ ಅಂತ ಹೇಳಿದ್ರೆ ನೀವು ಹೇಳಿದ್ರ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರ್ಲಿ ಸರ್ ರೈಟಾ ಬಹಳ ಪೇಸೆನ್ಸ್ ಇಂದ ಕೇಳಿರಿ ಅದೇ ಬಹಳ ಬೇಗ ಆಗ್ಯದ ಓವರ್ ಆಗಿದೆ ಬೆಳಗಿಂದ ಅಂತ ಗೊತ್ತು ಆದ್ರೆ ಕೇಳಿರಿ ಸರ್ ಅನಿವಾರ್ಯ ಅದ ಎಕ್ಸಾಮ್ ಮುಗಿಯರಿ ಬಿಡ್ಲೇ ಬರ್ದಾವ 1 ಪಾಯಿಂಟ್ ಕ್ಲಿಯರ್ ಆಯ್ತಾ ಎನಿ ಡೌಟ್ಸ್ ಹೋಗೋದ ಮುಂದಕ್ಕ ತಗೊಳ್ಳ ಇನ್ನು ಕಂಟಿನ್ಯೂ ಮಾಡ್ಲಾ ಬೇರೆ ಯಾವ್ದಾರ ಬೇಡಲ್ಲ ಸಾಕಾಗ್ಯದ ನಿಮ್ಮ ಮಗಲ ಇಲ್ರಿ ಏಟ ಹೋಗ್ರಿ ನೆಕ್ಸ್ಟ್ ಕ್ಲಾಸ್ ಆಯ್ತಾ ಪ್ರಕಾರ ನಾಳೆ ICC ಎಲ್ಲ ತಿಳ್ಕೊಂಡಿದಿಲ್ಲ ಅದನ್ನ ಕಂಟಿನ್ಯೂ ಮಾಡ್ಬಿಡ್ತೀನಿ ಅದು ಒನ್ಸ್ ಮುಗಿದಾದ್ಮೇಲೆ ಯೂಟ್ಯೂಬ್ ಅಲ್ಲಿ ಅವ್ರಿಗೇನು ಅಪ್ಲೋಡ್ ಮಾಡ್ಬಿಡ್ತೀನಿ ರೈಟಾ ನಾಳೆ ಆಗಲ್ಲ ಅವ್ರಿಗೆ ನಾಳೆ ನಿಮಗೆ ಮುಗಿತದ ನಾಡಿದ್ದು ಅವ್ರಿಗೆ ಅಪ್ಲೋಡ್ ಮಾಡ್ತೀನಿ ಆಲ್ ಡನ್ ಎನಿ ಡೌಟ್ಸ್ ನೋ ಡೌಟ್ಸಾ ಥ್ಯಾಂಕ್ ಯು ಸರ್ ನೀವು ಆರಾಮಾಗಿ ಹೋಗ್ರಿ ಯೂಟ್ಯೂಬಲ್ಲಿ ಈ ವಿಡಿಯೋನ ಯಾರು ನೋಡಿರಲಿಲ್ಲ ಇದುವರೆಗೆ ತುಂಬ ಧನ್ಯವಾದಗಳು ಸರ್ ಫಸ್ಟ್ ಏನೋ ಹೇಳೇನಂತ ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ರಿ ಹೇಳ್ತಕ್ಕಂಥ ಉದ್ದೇಶ ನೀವು ಏನು ಮಾಡ್ರಿ ಅದಕ್ಕೆ ಹೇಳಿ ಸರ್ ನೀವು ಆರಾಮಾಗಿ ಮಾಡ್ಕೊಂಡ್ರೆ ನಾವು ಆರಾಮಾಗಿ ಇರ್ತೀವಿ ಸರ್ ನೀವು ಸ್ವಲ್ಪ ಏನು ಮಾಡಿದೆ ಅಂತ ಯಾಕಂದ್ರೆ ಇಲ್ಲಿ ಇಲ್ಲ ಸರ್ ಏನೋ ಅನ್ಕೊಂಡ್ ಬಂದಿರ್ತೀವಿ ಅದು ಅನ್ಕೊಂಡಂಗೆ ಆಗಲಿ ಅದರಲ್ಲಿ ನಮ್ದು ಏನಿರಲ್ಲ ಸರ್ ನಿಮ್ಗೆ ಏನೋ ಸಮಥಿಂಗ್ 4 ವಿಚಾರಗಳು ಗೊತ್ತಾಗಲಿ ಅಂತ ಅಷ್ಟೇ ನಮಗೂ ಗೊತ್ತಿರಲ್ಲ ಸರ್ ನಾವು ಸ್ವಲ್ಪ 4 ವಿಚಾರ ತಿಳ್ಕೊಂಡಿದ್ದು ನಿಮ್ಗೆ ಹೇಳೋಕೆ ಮಾಡಿವಿ ಸರ್ ಅಷ್ಟೇ ಅದು ಬಿಟ್ಟು ಬೇರೆ ಉದ್ದೇಶ ಇಲ್ಲ ಡೋಂಟ್ ಟೇಕ್ ಇಟ್ ಅದರ್ವೈಸ್ ಎಲ್ಲಿ ವಿಚಾರಗಳು ಎಲ್ಲಿ ಬಿಟ್ಟಾಕ್ರಿ ಅದಕ್ಕೆ ನಿಮ್ಮ ಮುಖ ನಾವು ನೋಡಿಲ್ಲ ನಮ್ಮ ಮುಖ ನೋಡಿರ್ಬೋದು ಅರ್ಧ ರೈಟಾ ಏನೋ ಸಂಬಂಧ ಇಲ್ಲ ಎಟ್ಟಿರ್ಬೇಕು ಅಟ್ಟೆ ಇರೋಣ ಸರ್ ಅದು ಯಾವುದೇ ವಿಚಾರ ತಲೆ ಕೆಲ್ಸಕ್ಕೆ ಹೋಗ್ಬೇಡ್ರಿ ಬಟ್ ನಿಮ್ಮ ಏನಿದೆಲ್ಲ ನಿಮ್ ಏನದು ನಿಮ್ಮ ಸ್ಟೇಟಸ್ ಏನಿದೆ ಅದನ್ನ ಮೇಂಟೈನ್ ಮಾಡ್ಕೊಂಡಿರಿ ಸರ್ ಅಷ್ಟೇ ರೈಟಾ ಥ್ಯಾಂಕ್ ಯು ಸರ್ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಓಕೆ ಥ್ಯಾಂಕ್ ಯು